ಓಕೆ, ಎಸ್. ಅಧ್ಯಾಯ 13 ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ, ಪ್ರಕೃತಿ, ಪುರುಷ ಹಾಗೂ ಪ್ರಜ್ಞೆ. ಪ್ರಶ್ನೆ: ಭಕ್ತಿ ಪ್ರಧಾನವಾಗಿದ್ದರೆ ಜ್ಞಾನವನ್ನು ಕೊನೆಯ 6 ಅಧ್ಯಾಯಗಳಲ್ಲಿ ಏಕೆ ಪ್ರಸ್ತುತಪಡಿಸಲಾಗಿದೆ? ಸತ್ಯದಲ್ಲಿ ಇಡೀ ಭಗವದ್ಗೀತೆಯ ಭಕ್ತಿ 1ನೇ 6ನೇ ಅಧ್ಯಾಯಗಳು ಭಕ್ತಿ ಥ್ರೂ ಕೆಲಸವನ್ನು ಹೇಗೆ ಸಾಧಿಸುವುದು ಎಂದು ಚರ್ಚಿಸುತ್ತದೆ. ಕೊನೆಯ 6 ಜ್ಞಾನದ ಮೂಲಕ ಅದನ್ನು ಹೇಗೆ ಸಾಧಿಸಬಹುದು ಎಂಬುದನ್ನು ವಿವರಿಸುತ್ತದೆ. ಮತ್ತು ಮಧ್ಯದ 6 ಅಧ್ಯಾಯಗಳು ಭಕ್ತಿಯ ಬಗ್ಗೆ ಚರ್ಚಿಸುತ್ತಾರೆ. ಅಲ್ಲದೆ 12ನೇ ಅಧ್ಯಾಯದಲ್ಲಿ ಕೃಷ್ಣನು ತನ್ನ ಭಕ್ತರನ್ನು ಜನನ ಮತ್ತು ಮರಣದಿಂದ ವೈಯಕ್ತಿಕವಾಗಿ ಹೇಗೆ ಬಿಡುಗಡೆ ಮಾಡುತ್ತಾನೆ ಎಂಬುದನ್ನು ವಿವರಿಸಿದ್ದಾನೆ. ಆದ್ದರಿಂದ ಕೊನೆಯ 6 ಅಧ್ಯಾಯಗಳು ಭೌತಿಕ ಪ್ರಪಂಚದಿಂದ ತಮ್ಮನ್ನು ಹೊರ ತೆಗೆಯಲು ಅಗತ್ಯವಾದ ತಾತ್ವಿಕ ಜ್ಞಾನವನ್ನು ಒದಗಿಸುತ್ತದೆ. ಅಂದ್ರೆ ನೋಡಿ, ಆಚಾರ್ಯರಲ್ಲಿ ಹೇಳಿದ್ದಾರೆ ಅಗತ್ಯವಾದ ತಾತ್ವಿಕ ಜ್ಞಾನ. ಎಲ್ಲ ಜ್ಞಾನ ಬೇಕಂತಿಲ್ಲ, ಅಗತ್ಯವಾದ. ಅದೇ ಅಕಾಡೆಮಿಕ್ ನಾಲೆಜ್ ಅನ್ನು ಆಚಾರ್ಯ ಹೇಳ್ತಾರೆ ಅದು ಜಸ್ಟ್ ಒಂದು ಆರ್ಟ್ ಅಂತೆ, ಕಲೆ. ಹೇಗೆ ನಮ್ಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಒಂದು ಬೇಸ್, ಹಾಗಾಗಿ ಅದು ಆಕ್ಚುಲಿ ಜ್ಞಾನ ಅಲ್ಲ. ಮಾಯಾದಿಂದ ತಮ್ಮ ಬೇರ್ಪಡುವಿಕೆ ಮತ್ತು ಕೃಷ್ಣನಿಗೆ ತಮ್ಮ ಬಾಂಧವ್ಯಕ್ಕೆ ಸಹಾಯ ಮಾಡಲು ಜ್ಞಾನವು ಅದರ ಬಳಕೆಯನ್ನು ಹೊಂದಿದೆ. ಆದ್ದರಿಂದ ನಾವು ಜ್ಞಾನವನ್ನು ಭಕ್ತಿ ಸಾಧಿಸಲು ಸಾಧನವಾಗಿ ಬಳಸಿದಾಗ ಅದು ಭಕ್ತಿಯ ಒಂದು ಭಾಗವಾಗುತ್ತದೆ. ಇಲ್ಲದಿದ್ರೆ ಎಂತಾಗ್ತದೆ? ಅದೊಂದು ಅಹಂಕಾರ ಆಗ್ತದೆ. ಎಸ್. ಈಗ ಪ್ರಶ್ನೆ ಉತ್ತರ. ಫಸ್ಟ್ ಪ್ರಕೃತಿಗೆ ಭೌತಿಕ ಪ್ರಕೃತಿ, ಪುರುಷ ಭೋಕ್ತ. ಅಂದ್ರೆ ಆಚಾರ್ಯ ಹೇಳ್ತಾರೆ ಪುರುಷ ಒಬ್ಬನೇ, ನಾವೆಲ್ಲ ಪ್ರಕೃತಿ. ಪುರುಷ ಯಾರು? ಕೃಷ್ಣ. ಯಾಕೆಂದ್ರೆ ಭೋಕ್ತಾರ ಯಜ್ಞ ತಪಸಾಂ, ಆಕ್ಚುಲಿ ಭೋಕ್ತಾರ ಕೃಷ್ಣ. ನಮ್ದು ಪ್ರಾಬ್ಲಮ್ ಎಂತಂದ್ರೆ ನಾವು ಭೋಕ್ತಾರ ಆಗ್ಲಿಕ್ಕೆ ಹೋಗಿದ್ದೇವೆ, ನಾವು ಎಂಜಾಯರ್ ಆಗ್ಲಿಕ್ಕೆ ಹೋಗಿದ್ದೇವೆ. ಎಂಜಾಯರ್ ಕೃಷ್ಣ, ನಾವು ಕೃಷ್ಣನ ಎಂಜಾಯ್ಮೆಂಟ್ ಅಲ್ಲಿ ಜಸ್ಟ್ ಭಾಗಿಯಾಗಬೇಕು ಅಷ್ಟೇ. ಮತ್ತೆ ಕ್ಷೇತ್ರ ಅಂದ್ರೆ ಶರೀರಂ. ಕ್ಷೇತ್ರಜ್ಞ ಆತ್ಮನು ತನ್ನ ದೇಹದ ವೀಕ್ಷಕ, ಪರಮಾತ್ಮನು ಎಲ್ಲಾ ದೇಹಗಳ ವೀಕ್ಷಕ. ಜ್ಞಾನ ಕ್ಷೇತ್ರ ಮತ್ತು ಕ್ಷೇತ್ರಜ್ಞವನ್ನು ಅರ್ಥೈಸಿಕೊಳ್ಳುವುದು. ಜ್ಞೇಯಂ ಜ್ಞಾನದ ಗುರಿ ಪರಮಾತ್ಮ. ಅದು ಕ್ಲಿಯರ್ ಆಗಿ ಉಂಟು ನೋಡಿ. ಕ್ಷೇತ್ರಜ್ಞ, ಕ್ಷೇತ್ರ ಶರೀರ, ಕ್ಷೇತ್ರಜ್ಞ ಆತ್ಮನು ತನ್ನ ದೇಹದ ವೀಕ್ಷಕ, ಪರಮಾತ್ಮನು ಎಲ್ಲ ದೇಹಗಳ ವೀಕ್ಷಕ. ಮತ್ತೆ ಜ್ಞಾನ ಯಾವುದು? ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞಾನವನ್ನು ಅರ್ಥೈಸಿಕೊಳ್ಳುವುದೇ ಜ್ಞಾನ. ಮತ್ತೆ ಜ್ಞಾನದ ಗುರಿ ಜ್ಞೇಯಂ ಪರಮಾತ್ಮ. ಇದು ಕ್ಲಿಯರ್ ಆಗಿ ಉಂಟು, ಏನು ಡೌಟೇ ಇಲ್ಲ ಇದರಲ್ಲಿ. ಎಸ್. ಒಂದು ನಿಮಿಷ. ಶ್ಲೋಕ ಹೇಳ್ತೇನೆ, ಫಸ್ಟ್ ಮತ್ತೆ ಸೆಕೆಂಡ್. ಇದು ಅದೀಗ ನಾನು ಟೇಬಲ್ ಚಾರ್ಟ್ ಕೊಟ್ಟದ್ದು ಅದರದೇ ಉತ್ತರ. ಅದು ಕೂಡ ಶ್ಲೋಕ ಹೇಳುವ. ಕೃಷ್ಣ ಚೈತನ್ಯ. ಅರ್ಜುನ ಉವಾಚ ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಂ ಏವ ಚ ಏತದ್ವೇದಿತುಂ ಇಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಶ್ರೀ ಭಗವಾನ್ ಉವಾಚ ಇದಂ ಶರೀರಂ ಕೌಂತೆಯ ಕ್ಷೇತ್ರಂ ಇತಿ ಅವಿದ್ಯತೆ ಏತದ್ಯೋ ವೇತಿ ತಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ ವಿದಾ. ಅರ್ಜುನನು ಹೇಳಿದನು, ಪ್ರೀತಿಯ ಕೃಷ್ಣನೇ, ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿಯನ್ನು ಇವನು ತಿಳಿದುಕೊಳ್ಳಲು ಬಯಸುತ್ತೇನೆ.
ದೇವೋತ್ತಮ ಪರಮಪುರುಷನು ಹೇಳಿದನು, ಕೌಂತೆಯನೇ, ಈ ದೇಹವನ್ನು ಕ್ಷೇತ್ರ ಎಂದು, ದೇಹವನ್ನು ತಿಳಿದವನನ್ನು ಕ್ಷೇತ್ರಜ್ಞ ಎಂದು ಕರೆಯುತ್ತಾರೆ. ಅದೇ ಈಗ ನಾನು ನಿಮ್ಗೆ ಟೇಬಲ್ ಅಲ್ಲಿ ಚಾರ್ಟ್ ಕೊಟ್ಟೆ, ಅದ್ರಲ್ಲಿ ನಿಮ್ಗೆ ನೋಡಿ, ಬೇಕಿದ್ರೆ ಇನ್ನೊಮ್ಮೆ ನೋಡ್ಬೋದು. ಸಾರಿ, ಓಕೆ, ನೋಡಿ, ಪ್ರಕೃತಿ ಅಂದ್ರೆ ಭೌತಿಕ ಪ್ರಕೃತಿ, ಪುರುಷ ಅಂದ್ರೆ ಭೋಕ್ತಾರ ಯಾರು? ಕೃಷ್ಣ. ಪುರುಷ ಒಬ್ಬನೇ, ನಾವೆಲ್ಲ ಪ್ರಕೃತಿ. ಯಾಕಂದ್ರೆ ನಾವು ಆ ಪುರುಷನ ಎಂಜಾಯ್ಮೆಂಟ್ ಅಲ್ಲಿ ನಾವು ಭಾಗಿಯಾಗಬೇಕು. ಹಾಗಾಗಿ ಪುರುಷ ಕೃಷ್ಣ. ಮತ್ತೆ ಕ್ಷೇತ್ರ ಅಂದ್ರೆ ಈ ಶರೀರವು ಕ್ಷೇತ್ರ. ಮತ್ತೆ ಕ್ಷೇತ್ರಜ್ಞ ಅಂದ್ರೆ ಆತ್ಮ ಮತ್ತೆ ಪರಮಾತ್ಮ. ಆತ್ಮ ಈ ದೇಹದ ಮಾತ್ರ ವೀಕ್ಷಕ, ಆದ್ರೆ ಪರಮಾತ್ಮ ಎಲ್ಲಾ ದೇಹಗಳ ವೀಕ್ಷಕ. ಮತ್ತೆ ಜ್ಞಾನ ಅಂದ್ರೆ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞಾನವನ್ನು ಅರ್ಥೈಸಿಕೊಳ್ಳುವುದು, ಅದೇ ಜ್ಞಾನ. ಮತ್ತೆ ಜ್ಞಾನದ ಗುರಿ ಜ್ಞೇಯ ಪರಮಾತ್ಮ. ಈಗ ನಿಮಗೆ ಕ್ಲಿಯರ್ ಆಯ್ತು? ಓಕೆ, ಎಸ್. ಕ್ಷೇತ್ರಜ್ಞಂ ಚಾಪಿ ಮಾಂ ವಿಧಿ ಸರ್ವಕ್ಷೇತ್ರೇಷು ಭಾರತ, ಕ್ಷೇತ್ರಜ್ಞೋ ಜ್ಞಾನಂ ಯತ್ತ ಜ್ಞಾನಂ ಮತಂ ಮಮ. ಭರತ ವಂಶ ಶ್ರೇಷ್ಠನಾದ ಅರ್ಜುನನೇ, ಎಲ್ಲಾ ದೇಹಗಳಲ್ಲಿರುವ ಕ್ಷೇತ್ರಜ್ಞನು ನಾನೇ. ಈ ದೇಹವನ್ನು ಅದರ ಕ್ಷೇತ್ರಜ್ಞನು ತಿಳಿಯುವುದೇ ಜ್ಞಾನ ಎನ್ನುವುದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ. ಅಂದ್ರೆ ನೋಡಿ, ಕೃಷ್ಣ ಪರಮಾತ್ಮನಾಗೆ ಎಲ್ಲಾ ದೇಹದಲ್ಲಿ ಇದ್ದಾನೆ. ಇದನ್ನು ನಾವು ಅರ್ಥ ಮಾಡಬೇಕು. ಅದು ನಾವು ಜಪ ಮಾಡ್ತಾ ಮಾಡ್ತಾ ನಮ್ಗೆಲ್ಲವೂ ಅರ್ಥ ಆಗ್ತಾ ಹೋಗ್ತದೆ. ಈಗ ಎಂತ ಆಗ್ತದೆ, ಈಗ ಜಸ್ಟ್ ಒಂದು ನಿಮ್ಗೆ ಥಿಯರಿ ಗೊತ್ತಾಗ್ತಾ ಉಂಟು, ಅದು ನಿಮ್ಗೆ ಪ್ರಾಕ್ಟಿಕಲ್ ಅದು ಅಪ್ಲಿಕೇಶನ್ ಆಗ್ಬೇಕು. ಆಚಾರ್ಯ ಹೇಳ್ತಾರೆ, ಜ್ಞಾನ ಮತ್ತೆ ವಿಜ್ಞಾನಕ್ಕೆ ವ್ಯತ್ಯಾಸ ಎಂತ ಅಂದ್ರೆ, ಜ್ಞಾನ ಅಂದ್ರೆ ಇದು ನೀವೀಗ ನಿಮ್ಗೆ ಈ ಆತ್ಮ ಏನು, ಪರಮಾತ್ಮ ಏನು, ದೇಹ ಏನು, ಇದೆಲ್ಲ ನಿಮಗೆ ಗೊತ್ತಾಯ್ತು. ಇದೇ ಆಚಾರ್ಯ ಹೇಳ್ತಾರೆ, ಇದಕ್ಕೆ ಜ್ಞಾನ ಅಂತೆ. ಮತ್ತೆ ವಿಜ್ಞಾನ ಅಂದ್ರೆ ಇದನ್ನು ನೀವು ನಮ್ಮ ಜೀವನದಲ್ಲಿ ಅಪ್ಲೈ ಮಾಡುದು, ಅದಕ್ಕೆ ವಿಜ್ಞಾನ ಅಂತ ಆಚಾರ್ಯರು ಹೇಳ್ತಾರೆ. ಎಸ್, ಓಕೆ. ನೋಡಿ, ಇದು ಫೀಲ್ಡ್, ಇದು ಒಂದು ಜಾಗ. ಮತ್ತೆ ಇವ ಆ ಜಾಗದ ಒಡೆಯ, ಆ ಜಾಗವನ್ನು ನೋಡ್ತಾ ಇದ್ದಾನೆ. ಆದ್ರೆ ನಿಮಗೆ ಇಲ್ಲಿ ಕಾಣ್ತದೆ ಕೃಷ್ಣ ಎಲ್ಲಾ ಜಾಗವನ್ನು ನೋಡ್ತಾ ಇದ್ದಾನೆ. ಹಾಗಾಗಿ ಇದೊಂದು ನಿಮ್ಗೊಂದು ಎಕ್ಸಾಂಪಲ್. ಇವನ ಜಾಗವನ್ನು ಮಾತ್ರ ನೋಡುದು, ಅದು ಕೃಷ್ಣ ಎಲ್ಲವನ್ನು ನೋಡುದು. ಎಸ್. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ. ವಿಶೇಷವಾಗಿ ವೇದಾಂತ ಸೂತ್ರದಲ್ಲಿ ಕಾರ್ಯಕಾರಣದ ತರ್ಕದೊಂದಿಗೆ ಅದನ್ನು ನಿರೂಪಿಸಿದೆ. ಅಂದ್ರೆ ಈಗ ಯಾವುದಾದ್ರೂ ನೀವೊಂದು ಭಾಷೆ ಬರಿಬೇಕಿದ್ರೆ ಅದಕ್ಕೆ ನೀವು ಸೂತ್ರಗಳನ್ನು ಬರಿಬೇಕು, ಮತ್ತೆ ಸೂತ್ರಗಳಿಂದ ನೀವು ಅದನ್ನು ವಿವರಿಸಬೇಕು. ಹಾಗಾಗಿ ಎಲ್ಲ ಶಾಸ್ತ್ರದಲ್ಲಿ, ಈಗ ವೇದವ್ಯಾಸರು ಕೂಡ ವೇದಾಂತ ಸೂತ್ರ ಬರೆದಿದ್ದಾರೆ. ಆ ಸೂತ್ರದಲ್ಲಿ ಮತ್ತೆ ಅದನ್ನು ತರ್ಕದೊಂದಿಗೆ ಅದನ್ನು ನಿರೂಪಿಸಲಾಗಿದೆ. ಕ್ಷೇತ್ರ ಎಂತ, ಕ್ಷೇತ್ರಜ್ಞ ಎಂತ, ಜ್ಞಾನ ಎಂತ, ಈ ತರ ಅದನ್ನು ವಿವರಿಸ್ತಾರೆ. ಒಟ್ಟು ಹೇಳುವುದಲ್ಲ. ಆದ್ರೆ ಆಚಾರ್ಯ ಹೇಳ್ತಾರೆ, ಈಗಿದು ಸೋಕಾಲ್ಡ್ ಸೈನ್ಸ್, ಆಚಾರ್ಯ ಹೇಳ್ತಾರೆ ದೇ ಆರ್ ಪಫ್ಡ್ ಅಪ್, ಅಂದ್ರೆ ಅವರಿಗೆ ತುಂಬಾ ಅಹಂಕಾರ. ಅವ್ರು ಒಟ್ಟು ಹೇಳುದು ಏನಂದ್ರೆ ಅದಕ್ಕೆ ಬೇಸೇ ಇಲ್ಲ. ಹೇಳ್ತಾರೆ ಎಲ್ಲ ಇದು ಕ್ರಿಯೇಷನ್ ಅದು ಒಂದು ಚಾನ್ಸ್ ಅಲ್ಲಿ ಬಂತಂತೆ. ಚಾನ್ಸ್ ಅಂದ್ರೆ ಯಾರು ಕ್ರಿಯೇಟರ್ ಇಲ್ಲ, ಜಸ್ಟ್ ಹಾಗೆ ಬಂತು. ಹಾಗಾಗಿ ಆಚಾರ್ಯ ಹೇಳ್ತಾರೆ ಅವ್ರು ಎಂತದ್ದು ಹೇಳುದು ಅದಕ್ಕೆ ಬೇಸ್ಲೆಸ್, ಅದಕ್ಕೆ ಸರಿಯಾದ ಬೇಸೇ ಇಲ್ಲ ಅಂತ ಆಚಾರ್ಯ ಹೇಳ್ತಾರೆ. ಆದ್ರೆ ಶಾಸ್ತ್ರದಲ್ಲಿ ಎಲ್ಲನ್ನು ಹೇಳುವಾಗ ಅದಕ್ಕೆ ಒಂದು ಸೂತ್ರ ಬರೆದು ಅದಕ್ಕೆ ಕರೆಕ್ಟ್ ಆದ ತರ್ಕ ಉಂಟು, ಆದ್ರಿಂದ ಅದನ್ನು ವಿವರಿಸ್ತಾರೆ. ಎಸ್. ನೋಡಿ, ಈಗ ನಾವು ಇದಕ್ಕೆ ಬರುವ. ಫಸ್ಟ್ ಇದು ಅನ್ನಮಯ ಕೋಶ. ಅನ್ನಮಯ ಕೋಶ ಅಂದ್ರೆ ಆಚಾರ್ಯ ಹೇಳ್ತಾರೆ ಇದಕ್ಕೆ ತಮೋ ಗುಣ ಅಂತ ಹೇಳ್ತಾರೆ. ಅನ್ನ ಅಂದ್ರೆ ಜನರಿಗೆ ಹೆಚ್ಚಿನವರಿದ್ದಾರೆ, ಅವರಿಗೆ ಅಂದ್ರೆ ತಿನ್ಲಿಕ್ಕೆ ಸಿಕ್ಕಿದ್ರೆ ಆಯ್ತು, ಮತ್ತೆ ಎಲ್ಲಿ ಬೇಕಾದ್ರೂ ಮಲಗ್ತಾರೆ. ಅದು ಆಕ್ಚುಲಿ ತಮೋ ಗುಣ, ಅದು ಅಂದ್ರೆ ಅನ್ನಮಯ. ಆಚಾರ್ಯ ಹೇಳ್ತಾರೆ
ಪ್ರಾಣಿಗಳು ಕೂಡ ಇದನ್ನು ಮಾಡ್ತಾ ಉಂಟು. ಹಾಗಾಗಿ ನಾವು ಇದನ್ನೇ ಮಾಡಿದ್ರೆ ನಮ್ಗೆ ಮತ್ತೆ ಪ್ರಾಣಿಗಳಿಗೆ ಏನು ವ್ಯತ್ಯಾಸ ಇಲ್ಲ ಅಂತ ಆಚಾರ್ಯ ಹೇಳ್ತಾರೆ. ಆದ್ರೆ ತುಂಬಾ ಮಂದಿ ಇದಕ್ಕೆ ಅಂದ್ರೆ ಹೆಚ್ಚಿನವರು ಕಲಿಯುಗದಲ್ಲಿ ಈ ಅನ್ನಮಯ ಕೋಶ ಅಂದ್ರೆ ತಿನ್ಲಿಕ್ಕೆ ಒಂದು ಸಿಕ್ಕಿದಾಗ ಮತ್ತೆ ಎಲ್ಲಿ ಬೇಕಾದ್ರೂ ಮಲಗ್ತಾರೆ. ಮತ್ತೆ ನೆಕ್ಸ್ಟ್ ಇದು ಪ್ರಾಣಮಯ ಕೋಶ, ಇದಕ್ಕೆ ಆಚಾರ್ಯರು ರಜೋಗುಣ ಅಂತ ಹೇಳಿದ್ದಾರೆ. ಇದರಲ್ಲಿ ಎಂತ ಅಂದ್ರೆ ಅವ ತಿನ್ನುವುದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಆಗ್ತಾನೆ. ಎಂತ ಅಂದ್ರೆ ಆಚಾರ್ಯ ಹೇಳ್ತಾರೆ ಕಲಿಯುಗದಲ್ಲಿ ಪ್ರಾಣಮಯ ಕೋಶವಂದ್ರೆ ಅವ ಅಡ್ವಾನ್ಸ್, ಮತ್ತೆ ಎಲ್ಲರೂ ಅವನಿಗೆ ಅವ ಹೋಗುವಾಗ ಅವನಿಗೆ ಕ್ಲಾಪ್ ಹೊಡಿತಾರೆ, ಶಬಾಷ್ ಇವ ಒಳ್ಳೆ ಒಂದು ಇದು ಮಾಡ. ಅಂದ್ರೆ ಪ್ರಾಣಮಯ ಕೋಶ ಅಂದ್ರೆ ಅವನಿಗೆ ಒಂದು ಕಲಿತಾನೆ, ಒಂದು ಒಳ್ಳೆ ಕೆಲಸ ಸಿಗ್ತದೆ, ಮತ್ತೆ ಒಂದು ಮನೆ ಕಟ್ತಾನೆ, ಮತ್ತೆ ಫ್ಯಾಮಿಲಿಯನ್ನು ನೋಡ್ತಾನೆ ಒಳ್ಳೇದಾಗಿ. ಆಚಾರ್ಯ ಹೇಳ್ತಾರೆ ಇದು ಮಾಡಿದ್ರೆ ಇದು ತುಂಬಾ ಅಚೀವ್ಮೆಂಟ್ ಅಂತೆ ಆ ಕಲಿಯುಗದಲ್ಲಿ. ಹಾಗಾಗಿ ಇದಕ್ಕೆ ಪ್ರಾಣಾಯಾಮ ಕೋಶ, ಇದು ಆಚಾರ್ಯರು ರಜೋಗುಣ ಅಂತ ಹೇಳ್ತಾರೆ. ಮತ್ತೆ ಜ್ಞಾನಮಯ ಕೋಶ, ಮನೋಮಯ ಕೋಶ, ಇದಕ್ಕೆ ಆಚಾರ್ಯ ಹೇಳ್ತಾರೆ ಹೇಗೆ ಅಂದ್ರೆ ಸತ್ವಗುಣ. ಇದು ಇದಕ್ಕಿಂತ ಸ್ವಲ್ಪ ಹಾಯಿ. ಇದರಲ್ಲಿ ಹೇಗೆ ಅಂದ್ರೆ ಆಚಾರ್ಯ ಹೇಳ್ತಾರೆ ಇದರಲ್ಲಿ ಅವ ತುಂಬಾ ಪೀಸ್ ಇರ್ತಾನೆ. ಈ ರಜೋಗುಣದಲ್ಲಿ ಹೇಗಂದ್ರೆ ತುಂಬಾ ಕೆಲಸ 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 ಪೂರ್ತಿ ಅಂದ್ರೆ ಪೂರ್ತಿ ಅವನ್ ಎಂತಂದ್ರೆ ಇವನಿಗೆ ಆ ಒಂದು ಡಿಸೈರ್ ಅನ್ಲಿಮಿಟೆಡ್ ಡಿಸೈರ್ ಇರ್ತದೆ, ಈಗ ಆಗ್ಬೇಕು ಹಾಗೆ ಆಗ್ಬೇಕು ಹೀಗೆ ಆಗ್ಬೇಕು. ಅನ್ನಮಯ ಕೋಶದಲ್ಲಿ ಎಂತಂದ್ರೆ ಅವ ಮಲಗುದು ಜಾಸ್ತಿ, ಅಂದ್ರೆ ಮತ್ತೆ ಪೋಸ್ಟ್ ಮಾಡುದು, ನಾಳೆ ಮಾಡುವ ಮತ್ತೆ ಲೇಜಿನೆಸ್ ಆ ತರ. ಈ ಜ್ಞಾನಮಯ ಕೋಶದಲ್ಲಿ ಎಂತ, ಜ್ಞಾನಮಯ ಕೋಶದಲ್ಲಿ ಅವ ಪೀಸ್ಫುಲ್ ಆಗಿರ್ತಾನೆ, ಪೀಸ್ಫುಲ್ ಆಗಿ ಅವ ಸತ್ವಗುಣದಲ್ಲಿ ಇರ್ತಾನೆ, ಮತ್ತೆ ತಿಳಿತಾನೆ ನಾನು ಯಾರು, ದೇವರು ಯಾರು, ಇದೆಲ್ಲವೂ ತಿಳಿತಾನೆ, ಸತ್ವಗುಣ ಅಂತ ಆಚಾರ್ಯ ಹೇಳ್ತಾರೆ. ಮತ್ತೆ ವಿಜ್ಞಾನಮಯ ಕೋಶ ಅಂದ್ರೆ ಅವ ಅಪ್ಲೈ ಮಾಡ್ತಾನೆ, ಯಾವುದನ್ನು ತಿಳಿದಾನೆ ಆತ್ಮ ಪರಮಾತ್ಮ ಮತ್ತೆ ಧ್ಯೇಯ ಇದ್ರ ಬಗ್ಗೆ ತಿಳಿದದನ್ನು ಜೀವನದಲ್ಲಿ ಅಳವಡಿಸ್ತಾನೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ ವಿಜ್ಞಾನಮಯ ಕೋಶ. ಇದಕ್ಕೆ ಹೇಳ್ತಾರೆ ಶುದ್ಧ ಸತ್ವ. ಹಾಗೆ ಮಾಡ್ತಾ 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 ಮೇಲೆ ಹೋದ್ರೆ ಆಗ ಅವನಿಗೆ ನಿಜವಾದ ಆನಂದ ಸಿಗ್ತದೆ. ಅದಕ್ಕೆ ಆನಂದಮಯ ಕೋಶ. ಅದಕ್ಕೆ ಅದು ಅವ ನಿಜವಾದ ಅವನ ಪೊಸಿಷನ್, ನಿಜವಾದ ಪೊಸಿಷನ್ ಎಂತ, ಜೀವೇರೆ ಸ್ವರೂಪಾಯ್ ನಿತ್ಯ ಕೃಷ್ಣ ದಾಸ್, ನಾವು ಕೃಷ್ಣನ ನಿತ್ಯ ಸೇವಕರು. ಆಚಾರ್ಯ ಹೇಳ್ತಾರೆ ಇದಕ್ಕೊಂದು ಒಳ್ಳೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ನೋಡಿ. ಸೇವೆ ಮಾಡುವುದು ಎಲ್ಲರ ಹತ್ರ ಒಂದು ಉಂಟಂತೆ. ಯಾರು ಈಗ ರಾಕ್ಷಸ ಸ್ವಭಾವದ ಅವನ ಹತ್ರ ಕೂಡ ಉಂಟು, ನಾಸ್ತಿಕ ಸ್ವಭಾವನ ಹತ್ರ ಕೂಡ ಉಂಟು, ಎಲ್ಲರ ಹತ್ರ ಉಂಟಂತೆ. ಆದ್ರೆ ಡಿಫ್ರೆನ್ಸ್ ಎಂತ ಅಂದ್ರೆ ಒಬ್ಬ ಅವನ ಇಂದ್ರಿಯಗಳ ಸೇವೆ ಮಾಡುದು, ಇನ್ನೊಬ್ಬ ಅವನ ಹೆಂಡತಿಯ ಸೇವೆ ಮಾಡುದು, ಫ್ಯಾಮಿಲಿಯ ಸೇವೆ ಮಾಡುದು, ಇನ್ನೊಬ್ಬ ಸೊಸೈಟಿಯ ಸೇವೆ ಮಾಡುದು, ಇನ್ನೊಬ್ಬ ಜಿಲ್ಲೆಯ, ಇನ್ನೊಬ್ಬ ರಾಜ್ಯದ, ಇನ್ನೊಬ್ಬ ದೇಶದ. ಆಚಾರ್ಯ ಹೇಳ್ತಾರೆ ಇದೆಲ್ಲವೂ ನೋಡಿ, ಫಸ್ಟ್ ಇದು ನಾವು ನಮ್ಮ ಸೇವೆ ಇಂದ್ರಿಯ ಸೇವೆ ಮಾಡುದು, ಇದು ಸೆಲ್ಫಿಶ್ನೆಸ್ ಅಂತ ಆಚಾರ್ಯ ಹೇಳ್ತಾರೆ. ಉಳಿದದೆಲ್ಲ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್ ಅಂತೆ. ಅದು ಕೂಡ ಒಂದೆಂತ ಹೇಳ್ತಾರೆ ಆಚಾರ್ಯ ಹೇಳೋದಕ್ಕೆ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್, ಅದು ಕೂಡ ಒಂಥರ ಸೆಲ್ಫಿಶ್ನೆಸ್. ಆದರೆ ಆಚಾರ್ಯ ಹೇಳ್ತಾರೆ ಇಲ್ಲಿ ಅವರೊಂದು ಒಳ್ಳೆ ಒಂದು ವರ್ಡ್ ಯೂಸ್ ಮಾಡ್ತಾರೆ, ಎಲ್ಲಾ ಜೀವಿಗಳ ಪ್ರಜಾಪ್ರಭುತ್ವ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಟು ಸರ್ವ್. ಯಾರನ್ನು ಸೇವೆ ಮಾಡ್ಲಿಕ್ಕೆ, ಕೃಷ್ಣನನ್ನು ಸೇವೆ ಮಾಡುವುದು ಅದು ಪ್ರಜಾಪ್ರಭುತ್ವ ಹಕ್ಕಂತೆ. ಆದ್ರೆ ಈಗ ಎಂತಾಗಿದೆ, ನಾವು ಕೃಷ್ಣನನ್ನು ಬಿಟ್ಟು ಬೇರೆಯವರನ್ನು ಸೇವೆ ಮಾಡ್ತಿದ್ದೇವೆ, ಇದೇ ನಮ್ಮ ತಪ್ಪು. ಹಾಗಾಗಿ ಆಚಾರ್ಯ ಹೇಳ್ತಾರೆ ನೀನೀಗ ಕೃಷ್ಣನ ಸೇವೆ ಮಾಡೋದಿದ್ರೆ ನೀನ್ ಯಾರನ್ನು ಸೇವೆ ಮಾಡ್ತೀಯ, ಸೇವೆ ಮಾಡುದು ನಿನ್ನ ಆ ರಕ್ತದಲ್ಲಿ ಉಂಟು. ಆದ್ರೆ ನಿನ್ಗೆ ಒಳ್ಳೇದಂತ ಅಂದ್ರೆ ನೀನು ಕೃಷ್ಣನ ಸೇವೆ ಮಾಡಿದ್ರೆ ಅದ್ರಲ್ಲಿ ನಿಂಗೆ ತುಂಬಾ ಒಳ್ಳೇದಂತ ಆಚಾರ್ಯರು ಈ ಫೈನಲ್ ಅಲ್ಲಿ ಆಚಾರ್ಯರು ಹೇಳ್ತಾರೆ. ಹಾಗಾಗಿ ನಾವು ಎಂತ ಮಾಡ್ಬೇಕಂದ್ರೆ, ಈಗ ಆಚಾರ್ಯ ಹೇಳ್ತಾರೆ ಇದಕ್ಕೆ ಗಿಡದ ಬುಡಕ್ಕೆ ನೀರ್ ಹಾಕಿದ್ರೆ ಉಳ್ದದೆಲ್ಲ ಅದು ಬಂತು. ಅದೇ ರೀತಿ ನೀವು ಕೃಷ್ಣನ ಸೇವೆ ಮಾಡಿದ್ರೆ ಅದರಲ್ಲಿ ಫ್ಯಾಮಿಲಿ ಬಂತು, ಸೊಸೈಟಿ ಬಂತು, ಎಲ್ಲ ಬಂತು, ರಾಜ್ಯ ಬಂತು, ದೇಶ ಬಂತು, ಎಲ್ಲ ಬಂತು. ಅದು ಜನರಿಗೆ ಗೊತ್ತಿಲ್ಲ. ಆಚಾರ್ಯ ಹೇಳ್ತಾರೆ ಇದನ್ನೆಲ್ಲ ಯಾಕೆ ಮಾಡುದು ಅವರು, ಯಾಕೆಂದ್ರೆ ಅವರು ದೇಹದ ಭಾವನೆಯಲ್ಲಿ ಇದ್ದಾರೆ. ನಾನು ಭಾರತೀಯ, ನಾನು ಅಮೇರಿಕನ್, ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ಸ್ತ್ರೀಯ, ನಾನು ಪುರುಷ, ಇದೆಲ್ಲ ನಮ್ಮ ದೇಹದ ಭಾವನೆ. ಆಚಾರ್ಯ ಹೇಳ್ತಾರೆ ನಾವು ದೇಹದ ಭಾವನೆ ಬಿಟ್ಟು ಆತ್ಮದ ಭಾವನೆಗೆ ಬರ್ಬೇಕು. ಹಾಗೆ ಅಂತಂದ್ರೆ ವಸುದೇವ ಕುಟುಂಬಕಂ, ನಾವು ಖಾಲಿ ಲಿಮಿಟೆಡ್ ಮಾತ್ರ ನೋಡುದಲ್ಲ, ಈ ನಮ್ಮ ರಾಜ್ಯ, ನಮ್ಮ ಸೊಸೈಟಿ, ನಮ್ಮ ದೇಶ, ನಾವಾಗ ಎಲ್ಲಾ ಜೀವಿಗಳನ್ನು ಪೂರ್ತಿ ಬ್ರಹ್ಮಾಂಡವನ್ನು ನೋಡ್ತೇವೆ. ಕೃಷ್ಣನ ಅಂದ್ರೆ ವಸುದೇವ ಕುಟುಂಬಕ ಅಂದ್ರೆ ಎಲ್ಲರೂ ಕೃಷ್ಣನ ಅಂಡರ್ ಬರ್ತಾರೆ.
ಹಾಗಾಗಿ ಇದು ಬೇಕಂತ ಆಚಾರ್ಯ ಹೇಳ್ತಾರೆ. ಯಾವಾಗ್ಲೂ ನಾವು ಬ್ರಾಡ್ ಮೈಂಡೆಡ್ ಆಗ್ಬೇಕು, ನ್ಯಾರೋ ಮೈಂಡೆಡ್ ಅಲ್ಲ. ಹಾಗಾಗಿ ಇದು ನಮ್ಮ ತಪ್ಪು ಅಂತ ಆಚಾರ್ಯ ಇಲ್ಲಿ ತಿಳಿಸ್ತಾರೆ. ಎಸ್, ಇದರ ಬಗ್ಗೆ ಸ್ವಲ್ಪ ತಿಳಿಯುವ. ಎಸ್, 13ನೇ ಅಧ್ಯಾಯದ 6 ಮತ್ತು 7ನೇ ಶ್ಲೋಕ. ಪಂಚಮಹಾಭೂತಗಳು ಅಹಂಕಾರ, ಬುದ್ಧಿ ಅವ್ಯಕ್ತವಾದದ್ದು. 10 ಇಂದ್ರಿಯಗಳು ಮತ್ತು ಮನಸ್ಸು, 5 ಇಂದ್ರಿಯಗಳ ವಿಷಯಗಳ ಬಯಕೆ, ದ್ವೇಷ, ಸುಖ, ದುಃಖ, ಮೊತ್ತ, ಚೇತನ, ಧೃತಿ, ಸಂಕ್ಷೇಪವಾಗಿ ಇವನ್ನು ಕ್ಷೇತ್ರ ಮತ್ತು ಅದರ ಪರಸ್ಪರ ಪ್ರತಿಕ್ರಿಯೆಗಳೆಂದು ಪರಿಗಣಿಸುತ್ತಾರೆ. ನೋಡಿ, ಈಗ ನಿಮಗೆ 24 ಎಲಿಮೆಂಟ್ಸ್ ನಾನು ಈಗ ಹೇಳ್ತೇನೆ. ಸಾರಿ, 26 ಉಂಟು. 24 ಹೇಳಿ ಮತ್ತೆ ನಮಗೆ ಇನ್ನೆರಡು ಹೇಳ್ತೇನೆ. ಈಗ ಸೋಕಾಲ್ಡ್ ಎಂತ ಹೇಳುದು, ತುಂಬಾ ಸಂಸ್ಥೆಗಳುಂಟು. ಅವ್ರ ಸಂಸ್ಥೆಗಳು ಎಂತ ಅಂದ್ರೆ ಅವರಿಗೆ 24 ಮಾತ್ರ ಗೊತ್ತು ಇರುವುದು. 25 ಮತ್ತು 24ನೇದು ಅವರಿಗೆ ಅದಂದ್ರೆ ಅದು ಅವರಿಗೆ ಹೇಳುವುದಿಲ್ಲ. ಹಾಗಾಗಿ ಅವರು ಆ ಒಂದು ಭ್ರಾಂತಿಯಲ್ಲಿ ಇದ್ದಾರೆ, ಭ್ರಮೆಯಲ್ಲಿ. ಆದ್ರೆ ನಾವೀಗ ಹೇಳುವಾಗ 26 ಪೂರ್ತಿ ಹೇಳುವ. ನೋಡಿ, ಫಸ್ಟ್ ಇದು ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶ 5 ಆಯ್ತಲ್ಲ. ಮತ್ತೆ ಅಹಂಕಾರ, ಬುದ್ಧಿ, ಮನಸ್ಸು 8 ಆಯ್ತು. ಮತ್ತೆ ಕಣ್ಣು, ಕಿವಿ, ನಾಲಿಗೆ, ಮೂಗು, ಚರ್ಮ, ಸ್ಪರ್ಶೇಂದ್ರಿಯಗಳು. ಮತ್ತೆ ಕಣ್ಣಿನಿದೆ ಅಂತ, ಕಣ್ಣಿನಿಂದ ರೂಪ ಎಷ್ಟಾಯ್ತು? 8, 13, 14 ಆಯ್ತು ರೂಪ. ಕಿವಿಯಿಂದ ಶಬ್ದ, ರುಚಿ, ಗಂಧ, ಸ್ಪರ್ಶ. ಇಲ್ಲಿಗೆ ಎಷ್ಟಾಯ್ತು? 18 ಆಯ್ತು. ಮತ್ತೆ ಕೈಗಳು ಕೆಲಸ ಮಾಡಲಿಕ್ಕೆ, ಕಾಲುಗಳು ನಡೆದಾಡ್ಲಿಕ್ಕೆ, ಬಾಯಿಯು ಮಾತಾಡ್ಲಿಕ್ಕೆ, ಮತ್ತೆ ಜೆನಿಟಿಲ್ಸ್ ಜನನಾಂಗ ಮೂತ್ರ ಮಾಡಲಿಕ್ಕೆ, ಮತ್ತೆ ಮಲ ವಿಸರ್ಜನೆ. ಹೀಗೆ ಒಟ್ಟಿಗೆ ಎಷ್ಟಾಯ್ತು? 5, 5, 5, 5, 23 ಆಯ್ತು. ಮತ್ತೆ 24ನೇದು ಎಂತಂದ್ರೆ ಅವ್ಯಕ್ತವಾದದ್ದು. ಎಂತ ಅಂದ್ರೆ ಇದಕ್ಕೆ 3 ಗುಣಗಳನ್ನು ಹೇಳ್ತಾರೆ. 24 ಆಯ್ತು. ಈಕೆ ಹೆಚ್ಚಿನ ಸಂಸ್ಥೆಗಳಿಗೆ, ಸೋಕಾಲ್ಡ್ ಆಧ್ಯಾತ್ಮಿಕ ಸಂಸ್ಥೆಯವರಿಗೆ ಇಲ್ಲಿ ತನಕ ಗೊತ್ತುಂಟು 24. ಆದ್ರೆ 25ನೇದು ಅವರು ಆತ್ಮ, 26ನೇದು ಪರಮಾತ್ಮ. ಇದಕ್ಕೆ ಅವರು ಕನೆಕ್ಟ್ ಮಾಡುವುದಿಲ್ಲ. ಹಾಗಾಗಿ ಇದೆಲ್ಲ ಗೊತ್ತಿದ್ರು ಕೂಡ ಯಾವಾಗ ನಾವು ಆತ್ಮ ಮತ್ತೆ ಪರಮಾತ್ಮನಿಗೆ ಇದನ್ನು ಕನೆಕ್ಟ್ ಮಾಡುವುದಿಲ್ಲ, ಆಗ ನಮ್ದು ನಾಲೆಜ್, ಅದು ಆಚಾರ್ಯ ಹೇಳ್ತಾರೆ, ಆಫ್ ನಾಲೆಜ್ ಇಸ್ ಡೇಂಜರಸ್. ನಮ್ಮ ಜ್ಞಾನ ಪೂರ್ತಿಯ ಯಾವಾಗ ಪರಿಪೂರ್ಣ ಆಗುದಂದ್ರೆ ಈ 24 ಎಲಿಮೆಂಟ್ ಅನ್ನು ಯಾವಾಗ ನಾವು ಆತ್ಮ ಮತ್ತೆ ಪರಮಾತ್ಮ ಕನೆಕ್ಟ್ ಮಾಡ್ತೇವೆ, ಆಗ ಅದು ಎಲ್ಲದಕ್ಕೂ ಕರೆಕ್ಟ್ ಆಗ್ತದೆ. ಹಾಗಾಗಿ ಆಚಾರ್ಯ ಹೇಳ್ತಾರೆ, ಇದೇ ನಿಜವಾದ ಜ್ಞಾನ. ಇದನ್ನು ಯಾರು ತಿಳಿತಾನೆ ಅವನಿಗೆ ನಿಜವಾದ ಜ್ಞಾನ. ಆದ್ರೆ ನಮ್ಮ ಶಾಲಾ ಕಾಲೇಜಲ್ಲೂ ನಮ್ಗೆ ಇದನ್ನು ತಿಳಿಸುವುದಿಲ್ಲ. ನಾವು ಹೇಗೆ ಅಂದ್ರೆ ಆಚಾರ್ಯ ಹೇಳ್ತಾರೆ, ಹೇಗೆ ಒಂದು ನಮಗೆ ಒಂದು ಸರ್ಟಿಫಿಕೇಟ್ ಸಿಗ್ತದೆ, ಮತ್ತೆ ಒಂದು ಕೆಲಸಕ್ಕೆ ಹೋಗ್ಲಿಕ್ಕೆ ಒಂದು ದಾರಿ. ಯಾಕೆ ನಾನು ಕೂಡ ಕಲ್ತಿದ್ದೇನೆ, ನಮ್ಗೆ ಕೂಡ ಅದೇ ಸೇಮ್. ಯಾಕೆಂದ್ರೆ ನಾನು ಕಲ್ತದ್ದು ಯಾವುದು ಕೂಡ ನನ್ನ ಕೆಲಸಕ್ಕೆ ಯೂಸ್ ಆಗ್ಲಿಲ್ಲ. ಹಾಗಾಗಿ ಇದು ಆಗ್ತಾ ಉಂಟು. ಎಸ್, ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಅಮಾನಿತ್ವಂ ಅದಾಂಬಿತ್ವಂ ಅಹಿಂಸಾ ಶಾಂತಿರ್ ಆರ್ಜವಂ ಆಚರ್ಯ ಉಪಸಾನಂ ಶೌಚಂ ಸ್ಥೈರ್ಯಂ ಆತ್ಮ ವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಅಹಂಕಾರ ಏವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಆಸಕ್ತಿರ್ ಅನಾಭಿಷ್ವಂಗ ಪುತ್ರಧಾರಾ ಗೃಹಾದಿಷು ನಿತ್ಯಂ ಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋ ಪಟಿಷು ಮಯಿ ಚ ಅನನ್ಯ ಯೋಗೇನ ಭಕ್ತಿರ್ ಅವ್ಯಾಭಿಚಾರಿಣಿ ವಿವಿಕ್ತ ದೇಶ ಸೇವಿತಂ ಆರಾಧಿ ಜ್ಞಾನ ಸಂಸಿದಿ ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವ ಜ್ಞಾನಾರ್ಥ ದರ್ಶನಂ ಏತದ್ ಜ್ಞಾನ ಇತಿ ಪ್ರೋಕ್ತಂ ಅಜ್ಞಾನಂ ಯತ್ ಅಥೋ ಅನ್ಯತಾ. ಹೀಗೆ ಇದರ ಬಗ್ಗೆ ಸ್ವಲ್ಪ ನಾವು ತಿಳಿಯುವ. ನಮ್ರತೆ, ಜಂಬವಿಲ್ಲವಿರುವುದು, ಅಹಿಂಸೆ, ತಾಳ್ಮೆ, ಸರಳತೆ, ನಿಜವಾದ ಗುರುವಿನ ಬಳಿಗೆ ಹೋಗುವುದು, ಶೌಚ್ಯ, ಸ್ಥೈರ್ಯ, ಆತ್ಮಸಂಯಮ, ಇಂದ್ರಿಯ ತೃಪ್ತಿಗೆ ವಸ್ತುಗಳಿಗೆ ವೈರಾಗ್ಯ,
ಅಹಂಕಾರವಿಲ್ಲದಿರುವುದು, ಜನ್ಮ ಸಾವು ಮುಪ್ಪು ಮತ್ತು ರೋಗಗಳ ಕೆಡಕನ್ನು ಗ್ರಹಿಸುವುದು, ಅನಾಸಕ್ತಿ, ಮಕ್ಕಳು, ಹೆಂಡತಿ, ಮನೆ ಮತ್ತಿತರ ವಿಷಯಗಳಲ್ಲಿ ಸಿಕ್ಕಿಕೊಳ್ಳದೆ ಮುಕ್ತವಾಗಿರುವುದು, ಇಷ್ಟಾನಿಷ್ಟಗಳ ಮಧ್ಯೆ ಸಮಚಿತ್ತತೆ, ನನ್ನಲ್ಲಿ ನಿರಂತರವಾದ ಮತ್ತು ಪರಿಶುದ್ಧವಾದ ಭಕ್ತಿ, ಏಕಾಂತ ಪ್ರದೇಶದಲ್ಲಿ ವಾಸ ಮಾಡುವ ಅಭಿಲಾಷೆ, ಜನ ಸಮೂಹದಲ್ಲಿ ಆಸಕ್ತಿ ಇಲ್ಲದಿರುವುದು, ಆತ್ಮ ಸಾಕ್ಷಾತ್ಕಾರದ ಮಹತ್ವವನ್ನು ಒಪ್ಪಿಕೊಳ್ಳುವುದು, ಪರಿಪೂರ್ಣ ಸತ್ಯದ ತತ್ವಜ್ಞಾನಾರ್ಥ ಅನ್ವೇಷಣೆ, ಇವೆಲ್ಲ ಜ್ಞಾನ ಎಂದು ನಾನು ಘೋಷಿಸುತ್ತೇನೆ. ಇದಲ್ಲದೆ ಇರುವುದೆಲ್ಲ ಅಜ್ಞಾನ. ನೋಡಿ, ಕೃಷ್ಣನೇ ಹೇಳಿ ಆಯ್ತು. ಹಾಗಾಗಿ ನಾವು ಶಾಲಾ ಕಾಲೇಜಲ್ಲಿ ಕಲ್ತದೆಲ್ಲ ಅದು ಅಜ್ಞಾನ. ಶಾಲಾ ಕಾಲೇಜಲ್ಲಿ ಇದು ಯಾವುದೇ ಇಲ್ಲ. ನಾವು ಹೇಗೆ ಅಂದ್ರೆ ಆಚಾರ್ಯ ಹೇಳ್ತಾರೆ, ಡೈಲಿ ನಾವು ಮನೆಯಿಂದ ನಮ್ಮನ್ನೆಲ್ಲ ಎಂತ ಹೇಳುದು, ತಲೆಯೆಲ್ಲ ಬಾಜಿಸಿ, ನಮಗೆ ಸ್ನಾನ ಎಲ್ಲ ಮಾಡಿ, ನಮಗೆ ಪೌಡರ್ ಎಲ್ಲ ಮೋನೆಗೆಲ್ಲ ಹಚ್ಚಿಸಿ, ತಾಯಿ ಎಂತ ಮಾಡುದು, ಬ್ಯಾಗನಿಗೆ ಹಾಕಿಸಿ, ಅದಕ್ಕೆ ಟಿಫಿನ್ ಎಲ್ಲ ಹಾಕಿಸಿ, ಅಂದ್ರೆ ನೀನು ಹೋಗಿ ಕಲ್ತು ಬಾ ಅಂತ. ಎಂತ ಕಲಿಯುವುದು? ಆಚಾರ್ಯ ಹೇಳ್ತಾರೆ, ನಗ್ತಾರೆ ಆಚಾರ್ಯ, ಎಂತ ಕಲಿಯುವುದು? ಏನಿಲ್ಲ, ಏನಿದು ಯಾವುದೇ ಇಲ್ಲ. ಹಾಗಾಗಿ ಇದು ನಮ್ಮ ಅಂದ್ರೆ ಇದು ಕೃಷ್ಣನೇ ಹೇಳಿದ, ಇದಲ್ಲದೆ ಇರುವುದೆಲ್ಲ ಜ್ಞಾನ. ಹಾಗಾಗಿ ನಾವು ಅಜ್ಞಾನವನ್ನು ಕಲಿತಾ ಇದ್ದೇವೆ ಅಷ್ಟೇ. ಎಸ್, ಇದರ ಬಗ್ಗೆ ಈಗ ಡೀಪ್ ಆಗಿ ಸ್ವಲ್ಪ ಅನಲೈಸ್ ಮಾಡುವ. ಫಸ್ಟ್ ಇದು ನಾನು ಹೇಳಿದೆಲ್ಲ ಅಮಾನಿತ್ವ, ಹ್ಯೂಮಿಲಿಟಿ. ಹೇಗೆ ಅಂದ್ರೆ, ಹ್ಯೂಮಿಲಿಟಿ ಅಂದ್ರೆ ತೃಣಾದಪಿ ಸುನೀಚೇನ ತರೋರಪಿ ಶೈಷುನ ಅಮಾನೀನ ಮಾನದೇನ. ಅಂದ್ರೆ ನಾವು ರೆಸ್ಪೆಕ್ಟ್ ಇನ್ನೊಬ್ಬರ ಹತ್ರ ಅಂದ್ರೆ ಎಂತ ಹೇಳುದು, ಗ್ರಹಿಸಬಾರ್ದು. ನಾವು ರೆಸ್ಪೆಕ್ಟ್ ಕೊಡ್ಬೇಕು ಇನ್ನೊಬ್ಬರಿಗೆ. ಈಗೆಂತಾಗಿದೆ, ನೀವು ಎಲ್ಲ ನೋಡಿ, ಈಗ ರಾಜಕಾರಣಿಗಳು ಎಲ್ಲ ಅಲ್ಲಲ್ಲಿ ಮಂಗಳೂರಲ್ಲಿ ಬ್ಯಾನರ್ ಉಂಟು. ಎಲ್ಲರೂ ಹೇಗಂದ್ರೆ, ಹೊಸಬ ಸೇರುವ ಕೂಡ ಹಾಗೆ. ಹೇಗಂದ್ರೆ ಅವ್ರು ರಾತ್ರಿ ಮಲಗುವಾಗ ಎಣಿಸುದಂತೆ, ನಾನು ನಾಳೆ ದೊಡ್ಡ ಒಂದು ಮಿನಿಸ್ಟರ್ ಆಗ್ತೇನೆ, ದೊಡ್ಡ MLA ಆಗ್ತೇನೆ. ಮತ್ತೆ ನಾನು ಹೋಗುವಾಗ ಹೇಗಂದ್ರೆ, ಆಚೆ ಈಚೆ ಫುಲ್ ಜನರು, ನಾನು ಮಧ್ಯದಲ್ಲಿ ಹೋಗುದು, ಎಲ್ಲರೂ ನನಗೆ ಜೈ ಜೈ ಆಗ್ತಾರೆ, ಮತ್ತೆ ಮೇಲಿಂದ ಎಲ್ಲರೂ ನನಗೆ ಹೂ ಆಗ್ತಾರೆ. ಇದೇ ನಮ್ಮ ಡೇ ಡ್ರೀಮ್ ಅಂತೆ ಆಚಾರ್ಯ ಹೇಳ್ತಾರೆ. ಇದು ನಮ್ಮ ದಿನದ ಕನಸು. ದಿನದಲ್ಲಿ ನಾವು ಕನಸು ಕಾಣ್ತೇವೆ, ರಾತ್ರಿ ಬಿಡಿ, ದಿನದಲ್ಲಿ. ಹಾಗಾಗಿ ಅಮಾನ್ವಿತ್ವ, ಭಕ್ತಿಯಲ್ಲಿ ನೀವು ಬರ್ಬೇಕಿದ್ರೆ ಮರ್ಯಾದೆಯನ್ನು ನಿಮ್ಗೆ ಅಂದ್ರೆ ನಂಗೆ ಮರ್ಯಾದೆ ಬೇಡ, ಮರ್ಯಾದೆ ಕೊಡುದೇ ಗುರು ಮತ್ತೆ ಕೃಷ್ಣನಿಗೆ ಕೊಡಿ, ಈ ತರ ಇರ್ಬೇಕಂತೆ ನಾವು. ಹಾಗಾಗಿ ಅದು. ಮತ್ತೆ ಸೆಕೆಂಡ್ ಇದು ಅದಂಬಿತ್ವಂ, ಪ್ರೈಡ್ಲೆಸ್ನೆಸ್, ಅಂಡರ್ಸ್ಟ್ಯಾಂಡಿಂಗ್ ಯುವರ್ ನಾಟ್ ಬಾಡಿ ಅಂಡ್ ದಸ್ ಆನರ್ ಅಂಡ್ ಡಿಸಾನರ್ ಆರ್ ದ ಸೇಮ್. ಎಂತಂದ್ರೆ ನಾನು ದೇಹ ಅಲ್ಲ, ನಾನು ಆತ್ಮ. ಮತ್ತೆ ಯಾಕೆ ಈ ಮರ್ಯಾದೆ ಮತ್ತು ನನಗೆ ಮರ್ಯಾದೆಗೆ ಬೇಡ, ಎಲ್ಲವೂ ಅಂದ್ರೆ ಒಂದೇ ರೀತಿ ಅಂತ ಹೇಳ್ತಾರೆ. ಮತ್ತೆ ಅಹಿಂಸಾ, ಅಹಿಂಸಾ ಅಂದ್ರೆ ನಾನ್ ವೈಲೆನ್ಸ್. ಇದಕ್ಕೆ ಆಚಾರ್ಯ ಹೇಳ್ತಾರೆ ನೋಡಿ, ನಿಜವಾದ ಜೀವಿಯ ಸ್ವರೂಪ ಎಂತ? ಕೃಷ್ಣ ಸೇವಕ. ಈ ರಾಜಕಾರಣಿಗಳು ಇದನ್ನು ಕಟ್ ಮಾಡಿದ್ದಾರೆ. ನಿಜವಾದ ಎಂತ ನಮ್ಮ ಮತ್ತೆ ಕೃಷ್ಣ ರಿಲೇಷನ್ ಉಂಟು, ಅದನ್ನು ಅವರು ಬೇರ್ಪಡಿಸಿದ್ದಾರೆ. ಆಗ ಆಚಾರ್ಯ ಹೇಳ್ತಾರೆ, ಇದೇ ಅಹಿಂಸಾ. ನಮ್ಮ ನಿಜವಾದ, ಈಗ ನಿಮಗೆ ಒಂದು ಎಕ್ಸಾಂಪಲ್ ಕೊಡುದಾದ್ರೆ, ಈಗ ನಿಮ್ಮ ತಂದೆ ಮತ್ತು ಮಗ ಇದ್ದಾನೆ, ಒಬ್ಬ ಬಂದು ಎಂತ ಮಾಡ್ತಾನೆ, ಅವರನ್ನು ದೂರ ಮಾಡ್ತಾನೆ. ಆಚಾರ್ಯ ಹೇಳ್ತಾರೆ ಅದೇ ಅಹಿಂಸಾ ಅಂತೆ. ನಮ್ದು ಯಾವ್ದು ನಿಜವಾದ ರಿಲೇಷನ್ ಉಂಟು ಅದನ್ನು ಯಾರು ಕಟ್ ಮಾಡ್ತಾನೆ, ಅದೇ ಅಹಿಂಸಾ ಅಂತ ಆಚಾರ್ಯ ಹೇಳ್ತಾರೆ. ಮತ್ತೆ ಶಾಂತಿ, ಟಾಲರೆನ್ಸ್. ಆಚಾರ್ಯ ಹೇಳ್ತಾರೆ ಟಾಲರೆನ್ಸ್ ಹೇಗೆ ಅಂದ್ರೆ, ಈಗ ಒಂದು ಗಿಡ, ತೃಣಾದಪಿ ಸುನೀಚೇನ ತರೋರಪಿ ಶೈಷ್ಣುನ ಅಮಾನಿನ ಮಾದೇನ ಕೀರ್ತನೀಯ. ತರೋರಪಿ ಶೈಷ್ಣುನ ಅಂದ್ರೆ ಗಿಡವನ್ನು ನಾವು ಕಟ್ ಮಾಡ್ತೇವೆ, ಮತ್ತೆ ಕೂಡ ಅದು ಚಿಗುರ್ತದೆ. ಮತ್ತೆ ಗಿಡ ನೋಡಿ, ಗಿಡ ಹೇಗಂದ್ರೆ, ಈಗ ಕೆಲವೆಲ್ಲ 5,000 ವರ್ಷದೆಲ್ಲ ಗಿಡ ಉಂಟು, ದೊಡ್ಡ ದೊಡ್ಡ ಗಿಡ, ಮರ. ಅದೆಲ್ಲ ಹೇಗೆ ಅಂದ್ರೆ, ಯಾವಾಗ್ಲೂ ಇನ್ನೊಬ್ಬರಿಗೆ ಅದು ಆಶ್ರಯಗೊಳ್ಳಿಕ್ಕೆ ಇಚ್ಛಿಸುವುದು, ಮತ್ತೆ ಅದು ಎಕ್ಸ್ಪೆಕ್ಟೇಷನ್ ಏನಿಲ್ಲ. ಹಾಗಾಗಿ ಆ ಗಿಡದಂತೆ ನಾವಿರ್ಬೇಕಂತೆ. ನಮ್ದು ಶಾಂತಿ, ಟಾಲರೆನ್ಸ್ ಆಗಿರ್ಬೇಕಂದ್ರೆ ನಾವು. ಮತ್ತೆ ಆರ್ಜವಂ ಅಂದ್ರೆ ಸಿಂಪಲ್ ಅಂದ್ರೆ ನೋಡಿ, ನಮ್ಮ ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಹೇಗೆ ಅಂದ್ರೆ ನಾವು ಫಾಲೋ ಮಾಡುದು, ನಾವು ಸಿಂಪಲ್ ಆದ ಒಂದು ಬಟ್ಟೆ ಹಾಕುದು. ಈಗ ನಮ್ಮ ಈ ಧೋತಿ ಕುರ್ತಾ ಎಲ್ಲ ತುಂಬಾ ಚೀಪ್, ಧೋತಿಗೆ ಒಂದು 200 ರೂಪಾಯಿ, ಕುರ್ತಾಗೆ ಒಂದು 150 ರೂಪಾಯಿ, ತುಂಬಾ ಸಿಂಪಲ್ ಅದು. ಆದ್ರೆ ಕೃಷ್ಣನಿಗೆ ಹಾಕುವಾಗ ನಾವು ಹೇಗೆ ಅಂದ್ರೆ ಒಳ್ಳೆ ಕ್ವಾಲಿಟಿದು ಡ್ರೆಸ್, ಒಂದು 15,000 20,000 ಆ ತರ ಎಲ್ಲ ಹಾಕ್ತೇವೆ. ಅಂದ್ರೆ ನಾವು ಸಿಂಪಲ್ ಆಗಿರ್ಬೇಕು, ಅದು ಕೃಷ್ಣನು ಒಳ್ಳೆದಿರ್ಬೇಕು. ಇದು
ಸಿಂಪ್ಲಿಸಿಟಿ. ಸೊ ಸ್ಟ್ರೇಟ್ ಫಾರ್ವರ್ಡ್ ದಟ್ ಯು ಕ್ಯಾನ್ ಡಿಸ್ಕ್ಲೋಸ್ ದ ಟ್ರೂತ್ ಇವನ್ ಟು ದಿ ಎನಿಮಿ. ಹೇಗೆ ಸಿಂಪ್ಲಿಸಿಟಿ ಅಂದ್ರೆ ಶತ್ರು ಬಂದ್ರು ಕೂಡ ಅವನಿಗೆ ಸತ್ಯ ಹೇಳ್ಬೇಕಂತೆ, ಇದು ಸಿಂಪ್ಲಿಸಿಟಿ. ಮತ್ತೆ ಆಚಾರ್ಯ ಉಪಾಸನ, ಹೇಗಂದ್ರೆ ಇದು ಮೇನ್ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರೋಗ್ರೆಸ್ ಆಗಬೇಕಿದ್ರೆ ಒಂದು ಸರಿಯಾದ ಬೊನೋಫೈಡ್ ಸ್ಪಿರಿಚುವಲ್ ಮಾಸ್ಟರ್ ನೀವು ಆಕ್ಸೆಪ್ಟ್ ಮಾಡಬೇಕು. ಆಚಾರ್ಯ ಗುರು ಇಲ್ಲದಿದ್ರೆ ನಿಮಗೆ ಪ್ರೋಗ್ರೆಸ್ ಆಗ್ಲಿಕ್ಕೆ ಆಗುವುದೇ ಇಲ್ಲ. ಎಲ್ಲ ಕಡೆ ನೋಡಿ ಆಚಾರ್ಯ ಗುರು ಹೇಗೆ ವ್ಯವಹರಿಸ್ತಾರೆ ಅಂದ್ರೆ, ಈಗ ಇದು ಎಂತ ಹೇಳುದು, ಫಸ್ಟಿಗೆ ನಮಗೆ ತಂದೆ ತಾಯಿ ಗುರು ಮನೆಯಲ್ಲಿ, ಮತ್ತೆ ನಾವು ಶಾಲೆಗೆ ಹೋಗ್ತೇವೆ ಆ ಟೀಚರ್ನವರು ನಮಗೆ ಗುರು, ಮತ್ತೆ ನಾವು ಕಾಲೇಜಿಗೆ ಹೋಗ್ತೇವೆ ಲೆಕ್ಚರರ್ಸ್ ಗುರು, ನಾವು ಕೆಲಸಕ್ಕೆ ಹೋಗ್ತೇವೆ ಯಾರು ಸೀನಿಯರ್ ಇದ್ದಾನೆ ಅವ ನಮ್ಗೆ ಗುರು. ಹಾಗಾಗಿ ಎಲ್ಲಾ ಕಡೆಯಲ್ಲಿ ಗುರು ಬೇಕಂತೆ. ಆದ್ರೆ ಅಲ್ಲಿ ಮತ್ತೆ ಇಲ್ಲಿ ವ್ಯತ್ಯಾಸ ಎಂತ ಅಂದ್ರೆ, ಅಲ್ಲಿ ನೀವು ರಿವೋಲ್ಟ್ ಆಗ್ತೀರಿ. ನಿಮ್ಗೆ ಎಂತ ಅಂದ್ರೆ ನಿಮ್ಗೆ ಇಷ್ಟ ಇಲ್ಲದ್ರೆ ಮನೆಯವರಿಗೆ ನೀವು ಎದುರು ಮಾತಾಡ್ತೀರಿ, ಮತ್ತೆ ಶಾಲೆಯಲ್ಲಿ ಕೂಡ ನಿಮ್ಗೆ ಇಷ್ಟ ಇಲ್ಲದ್ರೆ ಟೀಚರ್ಗೆ ಎದುರು ಮಾತಾಡ್ತೀರಿ, ಕಾಲೇಜಲ್ಲಿ ನಿಮ್ಗೆ ಇಷ್ಟ ಇಲ್ಲದ್ರೆ ಲೆಕ್ಚರ್ಗೆ ಎದುರು ಮಾತಾಡ್ತೀರಿ, ಕೆಲಸದಲ್ಲಿ ನಿಮ್ಗೆ ನಿಮ್ಮ ಬಾಸ್ ಇಷ್ಟ ಇಲ್ಲದ್ರೆ ನೀವು ಅವನಿಗೆ ಎದುರು ಮಾತಾಡ್ತೀರಿ. ಆದ್ರೆ ಇಲ್ಲಿ ಹಾಗೆ ಅಲ್ಲ. ಇಲ್ಲಿ ನೀವು ಕಂಪ್ಲೀಟ್ ಆಗಿ ಗುರುಗೆ ಎದುರು ಮಾತಾಡ್ಲಿಕ್ಕಿಲ್ಲ, ಎದುರು ಮಾತಾಡಿ ಹೋಯ್ತು ನಿಮ್ದು ಗುರು ಮತ್ತೆ ನಿಮ್ಗೆ ಕನೆಕ್ಷನ್ ಹೋಯ್ತು. ಇಲ್ಲಿ ನೀವು ಅವ್ರು ಹೇಳಿದಾಗೆ ಕೇಳ್ಬೇಕು. ಹಾಗಾಗಿ ಇದೇ ಡಿಫ್ರೆನ್ಸ್. ಆದ್ರೆ ನಮ್ಗೆ ಎಂತ ಅಂದ್ರೆ, ನಾವು ಪೂರ್ತಿ ಜೀವನ ಪೂರ್ತಿ ರಿವೋಲ್ಟ್ ಆಗಿ ನಮ್ಗೆ ಅದು ನಮ್ಮ ಅಹಂ ಬಿಡುದಿಲ್ಲ. ಇಲ್ಲಿ ಕೂಡ ನಮ್ಗೆ ರಿವೋಲ್ಟ್ ಆಗ್ಬೇಕಂತ ಆಗ್ತದೆ. ಹಾಗಾಗಿ ಅದನ್ನು ನಾವು ಮಾಡ್ಲಿಕ್ಕೆ ಇಲ್ಲ. ಇಲ್ಲಿ ನಾವು ಅವರು ಹೇಳಿದಾಗೆ ನಾವು ಕೇಳುವ. ಯಾಕಂದ್ರೆ ಅವರು ಕೃಷ್ಣನ್ ನೋಡಿದ್ದಾರೆ, ಕೃಷ್ಣನ್ ನೋಡಿದ ಮೇಲೆ ಅವರು ಹೇಳಿದ ಸತ್ಯ. ಹಾಗೆ ನಾವು ಅವರಿಗೆ ಪೂರ್ತಿ ಶರಣಾಗತಿ ಆಗ್ಬೇಕು. ಇದು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಮತ್ತೆ ಶೌಚ್ಯಂ, ಶೌಚ್ಯಂ ಅಂದ್ರೆ ಕ್ಲೀನಿನೆಸ್. ಆಚಾರ್ಯ ಹೇಳ್ತಾರೆ ಕ್ಲೀನಿನೆಸ್ ಅಲ್ಲಿ ಶೌಚ್ಯಂ ಅಲ್ಲಿ 2 ವಿಧ ಉಂಟು. ಒಂದು ವಿಧ ಅಂತ, ನಾವು ಬೆಳಿಗ್ಗೆ ಸ್ನಾನ ಮಾಡ್ತೇವೆ ಮತ್ತೆ ಸಂಜೆ ಮಾಡ್ತೇವೆ. ಇದು ನಾವಂತೂ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಅದನ್ನು ಕರೆಕ್ಟ್ ಆಗಿ ಇದು ಮಾಡ್ತೇವೆ. ಆದ್ರೆ ಹೊರಗಿನ ಜನರು ನೋಡಿ, ಈಗ ನಾನು ಆ ಪಂಥದ ಹೆಸರು ಹೇಳುದಿಲ್ಲ, ಒಂದು ಪಂಥ ಉಂಟು, ಅವ್ರೆಂತ ಅಂದ್ರೆ ತುಂಬಾ ಕ್ಲೀನ್. ನೀವು ಮನೆಯಲ್ಲಿ ನೋಡುವಾಗ ಅದು ರಿಫ್ಲೆಕ್ಟ್ ಆಗ್ತದೆ. ಅಂದ್ರೆ ಹೇಗಂದ್ರೆ ಎಂತ ಹೇಳುದು, ಬಾಗಿಲನ್ನು ಮತ್ತೆ ಆ ಒಂದು ವಿಂಡೋ ಅದನ್ನು ಮತ್ತೆ ಕಿಟಕಿಯನ್ನು ಎಲ್ಲವನ್ನು ಮತ್ತೆ ಫುಲ್ಲು ಕ್ಲೀನ್ ಮಾಡ್ತಾರೆ. ಆದ್ರೆ ಸ್ನಾನ ಮಾಡುದು ರಾತ್ರಿ, ಬೆಳಿಗ್ಗೆ ಹೊತ್ತೆಲ್ಲ ತಿನ್ನುದು ಅದು ಕ್ಲೀನ್ನೆಸ್ ಅಲ್ಲ. ಆಚಾರ್ಯ ಹೇಳ್ತಾರೆ ಅದಕ್ಕೆ. ಹೇಗೆಂದ್ರೆ ನಾವು ಯಾವಾಗ ಟಾಯ್ಲೆಟ್ ಹೋಗ್ತೇವೆ ಇಮಿಡಿಯೇಟ್ ನಾವು ಸ್ನಾನ ಮಾಡ್ಬೇಕಂತೆ, ಅದು ಕ್ಲೀನ್ನೆಸ್. ಈಗ ಮತ್ತೆ ನೋಡಿ ಹೆಚ್ಚಿನವರು ಪಾಶ್ಚಾತ್ಯ ದೇಶ ಫಾಲೋ ಮಾಡೋದು, ಆ ಟಾಯ್ಲೆಟ್ಗೆ ಹೋಗಿ ಮತ್ತೆ ಕುಕಿಂಗ್ ಮಾಡೋದು, ಇದು ಸರಿಯಲ್ಲ ಅಂತ ಆಚಾರ್ಯ ಹೇಳ್ತಾರೆ. ಇದು ಕ್ಲೀನ್ನೆಸ್ ಅಲ್ಲ. ಕ್ಲೀನ್ನೆಸ್ ಅಂದ್ರೆ ನಾವು ಹೊರಗೆ ಕ್ಲೀನ್ ಇರ್ಬೇಕು. ಹೇಗೆಂದ್ರೆ ನಾವು ಬೆಳಿಗ್ಗೆ ಸ್ನಾನ ಮಾಡಿ ಮತ್ತೆ ನಮ್ಮ ಎಲ್ಲ ಇದು ಮಾಡ್ಬೇಕು. ನಾವು ಯಾವಾಗೆಲ್ಲ ಇದು ಮಲ ವಿಸರ್ಜನೆ ಮಾಡ್ತೇವೆ ಆಗ ನಾವು ಸ್ನಾನ ಮಾಡಲೇಬೇಕಂತ ಆಚಾರ್ಯ ಹೇಳ್ತಾರೆ. ಅದು ನಮ್ಮ ಎಕ್ಸ್ಟರ್ನಲ್ ಕ್ಲೀನ್. ಮತ್ತೆ ಆಚಾರ್ಯ ಹೇಳ್ತಾರೆ ಇಂಟರ್ನಲ್ ಕ್ಲೀನಿಂಗ್. ಈಗ ಹೇಗಂದ್ರೆ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ್ ಅಭಿಯಾನ ಮಾಡಿದ್ದಾರೆ, ಒಳ್ಳೆ ವಿಷಯ, ಇದಕ್ಕೆ ನಾವು ಅಪ್ರಿಶಿಯೇಟ್ ಮಾಡುವ, ಒಳ್ಳೆ ವಿಷಯ ಸ್ವಚ್ಛ ಭಾರತ್. ಆದ್ರೆ ನಮ್ಮ ಆಚಾರ್ಯರು 50 ವರ್ಷದ ಹಿಂದೆ ಈ ಸಂಸ್ಥೆ ಸ್ಟಾರ್ಟ್ ಮಾಡುವಾಗ ಅವ್ರು ಹೇಳಿದ್ರು ಒಳಗೆ ಸ್ವಚ್ಛ ಆಗ್ಬೇಕು. ಈಗ ಹೊರಗೆ ಅಂತ ಸ್ವಚ್ಛ ಹೇಳಿದಾರೆ, ಒಳ್ಳೆ ವಿಷಯ. ಆದ್ರೆ ಆಚಾರ್ಯ ಹೇಳ್ತಾರೆ ಒಳಗೆ ಸ್ವಚ್ಛ ಆಗ್ಬೇಕು. ಒಳಗೆ ಸ್ವಚ್ಛ ಆಗುದಂದ್ರೆ ಎಂತ, ಕಾಮ ಮದ ಲೋಭ ಮತ್ಸರಿ ಈ ತರ ಎಲ್ಲ ಉಂಟು. ಇದು ಒಳಗಿದ್ದು ನೀವು ಎಷ್ಟು ಹೊರಗೆ ಸ್ವಚ್ಛ ಆದ್ರೂ ಕೂಡ ಪ್ರಯೋಜನ ಇಲ್ಲ. ಹಾಗಾಗಿ ಆಚಾರ್ಯ ಹೇಳ್ತಾರೆ ಜಪ ಮಾಡುವುದರಿಂದ ಒಳಗೆ ಕ್ಲೀನ್ ಆಗ್ತಾ ಬರ್ತದೆ ಅಂತ ಆಚಾರ್ಯರು ಹೇಳ್ತಾರೆ. ಎಸ್. ಈಗ ನೆಕ್ಸ್ಟ್ ಇದು ಸ್ಥೈರ್ಯಂ, ಸ್ಟಡಿನೆಸ್. ಅಂದ್ರೆ ನಾನು ಹೀಗೆ ಮಾಡ್ತೇನೆ, ನಾನು ಈ ಲೈಫಲ್ಲಿ ಕೃಷ್ಣನ ನೋಡ್ತೇನೆ, ಇದು ನಾವು ಇರ್ಬೇಕು. ಸ್ಥೈರ್ಯಂ, ಡಿಟರ್ಮೈನ್ ಟು ಪ್ರೋಗ್ರೆಸ್ ಸ್ಪಿರಿಚುವಲ್ ಲೈಫ್. ನಾನು ಕೃಷ್ಣ ಪ್ರಜ್ಞೆಯಲ್ಲಿ ನಾನು ಮುಂದೆ ಹೋಗ್ತೇನೆ, ಆ ತರ ಇರ್ಬೇಕಂತ. ಅಂದ್ರೆ ಆಚಾರ್ಯ ಹೇಳ್ತಾರೆ ನಾವು ತಗೊಳ್ಬೇಕಂತೆ. ಈಗ ಹೇಗಂದ್ರೆ ಕೋರ್ಟಲ್ಲಿ ಭಗವದ್ಗೀತೆ ಇದನ್ನು ಹೇಳ್ತಾರೆ, ಮತ್ತೆ ಅದಕ್ಕೆ ನಾನು ಸತ್ಯವನ್ನೇ ಹೇಳ್ತೇನೆ, ಸತ್ಯವನ್ನಲ್ಲದೆ ನಾನು ಬೇರೆ ಏನು ಹೇಳುದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅವ್ರು ಹೇಳುದು ಸುಳ್ಳು. ಆ ತರ ಇರ್ಬೇಕಂದ್ರೆ ಆ ತರ ಇರಬಾರ್ದು. ನಾವು ತಗೊಳ್ಬೇಕು. ನಾನು ಕೃಷ್ಣನನ್ನು ಈ ಜೀವನದಲ್ಲಿ ನಾನು ನೋಡ್ತೇನೆ, ಇದಕ್ಕೆ ನಾನು ಎಂತ ತಪಸ್ಸು ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ಇಂದ್ರಿಯಗಳನ್ನು ನಾನು ಕೇಳುವುದಿಲ್ಲ, ನನ್ನ ಇಂದ್ರಿಯಗಳು ನನಗೆ ತುಂಬಾ ಟಾರ್ಚರ್ ಕೊಡ್ತದೆ, ಅದನ್ನು ಮಾಡು ಇದನ್ನು ಮಾಡು ಬೇರೆದೆಲ್ಲ ಬೇಡದ ಮಾಡು, ನಾನು ಮಾಡುದಿಲ್ಲ, ಈ ತರ ಇರ್ಬೇಕಂತೆ. ಮತ್ತೆ
ಆತ್ಮ ವಿನಿಗ್ರಹ, ಸೆಲ್ಫ್ ಕಂಟ್ರೋಲ್. ಇದಕ್ಕೆ ಅಂತಂದ್ರೆ ರಿಜೆಕ್ಟ್ ಎನಿಥಿಂಗ್ ಅನ್ಫೇವರಬಲ್ ಟು ಸ್ಪಿರಿಚುವಲ್ ಅಟ್ಯಾಚ್ಮೆಂಟ್, ಕಂಟ್ರೋಲ್ ದ ಸೆನ್ಸಸ್. ಅಂದ್ರೆ ಇದಕ್ಕೆ ಶ್ಲೋಕ ಉಂಟು, ಶ್ಲೋಕವನ್ನು ಹೇಳ್ತೇನೆ. ಭಕ್ತಿ ಉಪದೇಶಾಮೃತದ್ದು ಶ್ಲೋಕ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ. ಓಕೆ, ಇದಕ್ಕೆ 4ನೇ ಶ್ಲೋಕ ಈ ಉಪದೇಶಾಮೃತದಲ್ಲಿ. ದದತಿ ಪ್ರತಿಗಾಣಾತಿ ಗುಹ್ಯಂ ಆಖ್ಯತಿ ಪ್ರಚ್ಯತಿ ಭೂಂಕ್ತೆ ಭೋಜತೆ ಚೈವ ಷಡ್ವಿಡಂ ಪ್ರೀತಿ ಲಕ್ಷಣಂ. ಅಂದ್ರೆ ಇದನ್ನ ನಾವು ಮಾಡ್ಬೇಕು ಎಂತಂದ್ರೆ ರಿಜೆಕ್ಟ್ ಎನಿಥಿಂಗ್ ಅನ್ಫೇವರಬಲ್ ಟು ಸ್ಪಿರಿಚುವಲ್. ಈಗ ಎಂತಾದ್ರೂ ನಿಮ್ಗೆ ನಿಮ್ಮ ಗೆಳೆಯರಿದ್ದಾರೆ, ಯಾರು ಕೃಷ್ಣ ಪ್ರಜ್ಞೆ ಇಲ್ಲ, ಅವರನ್ನು ರಿಜೆಕ್ಟ್ ಮಾಡ್ಬೇಕಾದ್ರೆ. ಮತ್ತೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾರೆ, ಮುಂದೆ ಹೋಗಿದ್ದಾರೆ, ಅವರನ್ನು ನೀವು ಸ್ವೀಕಾರ ಮಾಡ್ಬೇಕು. ಇದು ಅಂದ್ರೆ ಆಧ್ಯಾತ್ಮಿಕ ಬೆಳವಣಿಗೆಗೆ ಯಾರು ಅನುಕೂಲ ಆಗ್ತದೆ ಅವರನ್ನು ನಾವು ಸ್ವೀಕರಿಸಬೇಕಂತ ಹೇಳ್ತಾರೆ. ಮತ್ತೆ ರಿನಾನ್ಸಿಯೇಷನ್ ಆಫ್ ಸೆನ್ಸ್ ಆಬ್ಜೆಕ್ಟ್ಸ್ ಇಂದ್ರಿಯ ಅರ್ಥೇನ ವೈರಾಗ್ಯಂ. ಅಂದ್ರೆ ಹೇಗಾಗ್ತದೆ ನೋಡಿ, ನಮ್ಮ ಬಾಯಿ ಎಂತ ಮಾಡ್ತದೆ ಅಂದ್ರೆ ಎಲ್ಲ ಮಾಡೋದು ಬಾಯಿ. ಈ ಬಾಯಿಯಿಂದ ಬೇಡದು ಬರುವುದು, ಮಾತಾಡುದು. ಹಾಗಾಗಿ ನಾವು ಕೃಷ್ಣನ ಶ್ರವಣ ಮಾಡಿದ್ರೆ ಮತ್ತೆ ಕೃಷ್ಣನ್ ಮಾತಾಡ್ಬೋದು. ಮತ್ತೆ ಇನ್ನೊಂದು ಎಂತಂದ್ರೆ ಬೇಡದು ತಿನ್ನುವುದು, ಅದು ಕೂಡ ಬಾಯಿಯೇ ಮಾಡುದು. ಹಾಗಾಗಿ ನಾವು ಎಂತ ಮಾಡ್ಬೇಕು, ಈ ಬಾಯಿಗೆ ಒಂದು ನಾವು ಕಡಿವಾಣ ಹಾಕಿದ್ರೆ ಎಲ್ಲವೂ ಸರಿ ಆಗ್ತದೆ. ಹೇಗೆ ಕಡಿವಾಣ ಹಾಕುದು? ನಾವು ಕೃಷ್ಣ ಪ್ರಸಾದ ಮಾತ್ರ ತಿನ್ಬೇಕು. ಈಗೆಂತ ಆಗ್ತದೆ, ನಮ್ಮ ಇಂದ್ರಿಯಗಳು ನಮ್ಮ ಕಂಟ್ರೋಲ್ ಅಲ್ಲಿ ಬರ್ತದೆ. ಇಲ್ಲದೆ ಎಂತ ಅಂದ್ರೆ ನಾವು ಒಂದು ಕಿಲೋಮೀಟರ್ ಹೋಗುವಾಗ ಆಚೆ ನೋಡ್ತಾ ಬರ್ತೇವೆ, ಈ ತರ ಎಲ್ಲ ಮಾಡ್ತೇವೆ ನಾವು. ಅಂದ್ರೆ ನಮ್ಗೆ ಎಲ್ಲವೂ ಅದು ಬೇಕು ಇದು ಬೇಕಂತ ಆಗ್ತದೆ. ನಾವು ಅದನ್ನು ನಿಗ್ರಹದಲ್ಲಿ ಇರ್ಬೇಕು. ನಾವು ಕೃಷ್ಣ ಪ್ರಸಾದ ತಿನ್ಬೇಕು. ಮತ್ತೆ ಆಬ್ಸೆನ್ಸ್ ಆಫ್ ಫಾಲ್ಸ್ ಈಗೋ, ಅಹಂಕಾರ, ರಿಜೆಕ್ಟ್ ಐ ಆಮ್ ದಿಸ್ ಬಾಡಿ ಮೈಂಡ್ ಆಟ್ ದಟ್ ಐ ಆಮ್ ಅ ಕೃಷ್ಣ ಸರ್ವೆಂಟ್. ಅಂದ್ರೆ ಅಹಂಕಾರ ಇರ್ಬಹುದಂತೆ, ಆದ್ರೆ ತಪ್ಪು ಅಹಂಕಾರ ಇರಬಾರ್ದು. ಈಗ ನೋಡಿ, ನಮಗೆ ಅಹಂಕಾರ ಉಂಟು, ನಾನು ಕೃಷ್ಣನ ಸೇವಕ, ಇದು ಸರಿ. ಈಗ ಹನುಮಾನಿಗೆ ಅಹಂಕಾರ ಇತ್ತು. ಅಹಂಕಾರದಲ್ಲಿ ಎಂತ ಮಾಡಿದ, ಲಂಕೆಯನ್ನು ಸುಟ್ಟು ಬಿಟ್ಟ, ರಾಮನಿಗೋಸ್ಕರ ಮಾಡಿದ. ಹಾಗಾಗಿ ಅದು ಓಕೆ ಅಹಂಕಾರ. ಆದ್ರೆ ನಮ್ದು ತಪ್ಪು ಅಹಂಕಾರ, ನಾನು ದೇಹ ನಾನು ಭೋಕ್ತಾರ, ಇದು ಇರಬಾರ್ದಂತೆ, ಇದು ತಪ್ಪು ಅಹಂಕಾರ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನಿಗೋಸ್ಕರ ಅಹಂಕಾರ ಇರಬಹುದು, ನಾನು ಕೃಷ್ಣನ ಸೇವಕ ಅಂತ ಅದು ಇರಬಹುದು ಅಂತ ಆಚಾರ್ಯ ಹೇಳ್ತಾರೆ. ಮತ್ತೆ ಪರ್ಸೆಪ್ಷನ್ ಆಫ್ ಇವಿಲ್, ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನು ದರ್ಶನ. ಎಂತಾಗ್ತದೆ ಅಂದ್ರೆ ನೀವು ಡೈಲಿ ಭಗವದ್ಗೀತೆ ಮತ್ತೆ ಭಾಗವತವನ್ನು ಕೇಳಿದ್ರೆ ಇದರಿಂದ ನಿಮಗೆ ಮುಕ್ತಿ ಆಗ್ತದೆ. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನು ದರ್ಶನಂ, ಇದರಿಂದ ನಿಮಗೆ ಬಿಡುಗಡೆ ಆಗ್ತದೆ. ಮತ್ತೆ ನಿಮ್ಗೆ ನೆಕ್ಸ್ಟ್ ಜನ್ಮ ಇಲ್ಲ, ಕೃಷ್ಣ ಲೋಕಕ್ಕೆ ಹೋಗ್ಬಹುದು. ಡಿಟ್ಯಾಚ್ಮೆಂಟ್ ಅನಾಸಕ್ತ ಇದೆ ಅಂದ್ರೆ ಬಿ ರೆಡಿ ಟು ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಫಾರ್ ಕೃಷ್ಣ. ಎಂತಂದ್ರೆ ನಾವು ಎಲ್ಲವನ್ನು ಅದಕ್ಕೆ ಹೇಳುದು, ನಾವು ದೇವರಿಗೆ ಕೊಡುವುದು ಅಂತ ನಾವು ಅಭ್ಯಾಸ ಮಾಡ್ಬೇಕಂತೆ. ಇಲ್ಲದ ಎಂತ ಆಗ್ತದೆ, ನಮ್ಗೆ ಆ ಒಂದು ಅಟ್ಯಾಚ್ಮೆಂಟ್ ಇರ್ತದೆ. ಹೇಗಂದ್ರೆ ಕೆಲವರೆಲ್ಲ ಸಾಯ್ತಾರೆ, ದೊಡ್ಡವರು ಸೇಟ್ನವರೆಲ್ಲ ಸಾಯ್ತಾರೆ. ನಮ್ಮ ಆಚಾರ್ಯ ಹೇಳ್ತಾರೆ, ಸಾಯುವಾಗ ಹೇಗಂದ್ರೆ ಪೂರ್ತಿ ಆಶ್ಚರ್ಯ ಇರಲ್ಲ, ಅವನ ಮುಖ ನೋಡುವಾಗ ಪೂರ್ತಿ ಆಶ್ಚರ್ಯ ಹೀಗೆ ಇರ್ತದೆ. ಯಾಕೆಂದ್ರೆ ಅವನದು ಅಷ್ಟು ಕೂಡಿ ಇಟ್ಟದುಂಟು, ಅಂದ್ರೆ ಅವನಿಗೆ ಕೊಟ್ಟು ಅಭ್ಯಾಸವೇ ಇಲ್ಲ. ಮತ್ತೆಂತ ಸಾಯುವಾಗ ಅದು ಎಂತ ಆಗ್ತದೆ ಅಂತ ಆಶ್ಚರ್ಯದಲ್ಲಿ ಸಾಯುವುದು. ಹಾಗಾಗಿ ಆಚಾರ್ಯ ಹೇಳ್ತಾರೆ, ನಾವು ಕೃಷ್ಣನಿಗೆ ಸ್ವಲ್ಪ ಸ್ವಲ್ಪ ಕೊಟ್ಟು ನಾವು ಅಭ್ಯಾಸ ಮಾಡ್ಬೇಕಂತೆ. ಮತ್ತೆ ಎಂತ ಆಗ್ತದೆ, ಸಾಯೋ ಟೈಮಲ್ಲಿ ನಾವು ಪೂರ್ತಿ, ಯಾಕೆಂದ್ರೆ ಎಲ್ಲವೂ ಕೃಷ್ಣಂದೇ. ಆಚಾರ್ಯ ಹೇಳ್ತಾರೆ ಎಲ್ಲವೂ ಕೃಷ್ಣಂದೇ, ಕೃಷ್ಣನಿಗೆ ಕೊಟ್ಟದ್ದು. ಹಾಗೆ ನಾವು ಯೋಚನೆ ಮಾಡಿದ್ರೆ ನಮ್ಗೆ ಸಕ್ಸಸ್ ಉಂಟು. ಮತ್ತೆ ನೋ ಎಂಟ್ಯಾಂಗಲ್ಮೆಂಟ್ ವಿತ್ ವೈಫ್, ಚಿಲ್ಡ್ರನ್, ಫ್ಯಾಮಿಲಿ ಎಕ್ಸೆಟ್ರಾ. ಅನಾವಿವಾಗ್ನ ಪುತ್ರದಾರ ಗೃಹದೇನು. ಇದು ಹೇಗಂದ್ರೆ ಇದನ್ನು ಸರಿಯಾಗಿ ನೀವು ತಿಳ್ಕೊಳ್ಳಿ. ಆಚಾರ್ಯ ಹೇಳ್ತಾರೆ, ಈಗ ನಮ್ಮ ಸಂಸ್ಥೆಯಲ್ಲಿ 90% ಗೃಹಸ್ಥನವರು, ಆದ್ರೆ ನೀವು ಅವರ ಲೈಫ್ ಅನ್ನು ನೋಡಿ, ಎಷ್ಟೊಂದು ಆನಂದದಲ್ಲಿದ್ದಾರೆ. ಯಾಕೆಂದ್ರೆ ಸೆಂಟ್ರಲ್ ಕೃಷ್ಣ. ಆಗ ಆಚಾರ್ಯ ಹೇಳ್ತಾರೆ ಅದು ವೈಕುಂಠ ಅಂತೆ. ಮತ್ತೆ ಆಚಾರ್ಯ ತುಂಬಾ ಸತಿ ಹೇಳಿದ್ದಾರೆ, ಹೇಗಂದ್ರೆ ಒಬ್ಬ ಭಕ್ತ ಎಂತ ಮಾಡ್ತಾ ಇದ್ದ ಅಂದ್ರೆ ಅವ ಪೂರ್ತಿ ಇದರಲ್ಲಿ ತೊಡಗುವಾಗ ಮಗುವನ್ನು ಸ್ವಲ್ಪ ಕೇರ್ಲೆಸ್ ಮಾಡ್ದ. ಆಗ ನಮ್ಮ ಆಚಾರ್ಯ ಅವನಿಗೆ ಬೈದಿದ್ದಾರೆ, ನೀನ್ ಎಂತ ಮಾಡ್ತಿದ್ಯಾ, ಮೊದಲು ಇದನ್ನು ಬಿಡು, ಫಸ್ಟ್ ನಿನ್ನ ಮಗುವನ್ನು ನೋಡು ಅಂತ. ಅಂದ್ರೆ ಅವ್ರು ಹೇಳ್ತಿದ್ರು, ಆ ಮಗು ಕೃಷ್ಣ ಕೊಟ್ಟದ್ದು, ಹಾಗಾಗಿ ಮಗುವನ್ನು ನೀನು ವೈಷ್ಣವ ಮಾಡ್ಬೇಕು. ಹಾಗಾಗಿ ನಾವು ಸೆಂಟರ್ ಅಲ್ಲಿ
ಕೃಷ್ಣನ ಇಡ್ಬೇಕು, ಆಗ ನಮ್ಮ ಮನೆಯೇ ವೈಕುಂಠ ಆಗ್ತದೆ. ಇದನ್ನು ಮಾಡದೆ ಬಿಟ್ಟು ನಾವೆಂತ ಮಾಡುದು ಅಂದ್ರೆ ನೋಡಿ, 99% ಜನರು ಎಂತ ಅಂದ್ರೆ ಪೂರ್ತಿ ಅಂದ್ರೆ ಮಕ್ಕಳಿಗೂ ಅವರಿಗೆ ಗೊತ್ತಿಲ್ಲ, ಮತ್ತೆ ಮಕ್ಕಳಿಗೂ ಕೂಡ ಗೊತ್ತಿಲ್ಲ. ಇದು ಆಗ್ಬಾರ್ದು. ಆಚಾರ್ಯ ಹೇಳ್ತಾರೆ ನಾವು ಕೃಷ್ಣನನ್ನು ಸೆಂಟರ್ ಇಟ್ಟು ನಾವು ಮಾಡ್ಬೇಕಂದ್ರೆ. ಮತ್ತೆ ಇವನ್ ಮೈಂಡ್ನೆಸ್ ನಿತ್ಯಚ ಸಮಾಚಿತ್ತತ್ವ ಇಷ್ಟವನೆಂಬ ಇಷ್ಟತ್ತು ನಾಟ್ ರಿಲೇಟೆಡ್ ಆರ್ ಡಿಸ್ಟ್ರೆಸ್ ಟು ಅಟ್ ಮೆಟೀರಿಯಲ್ ಗೇನ್ ಆರ್ ಲಾಸ್ ಬೈ ಪರ್ಫಾರ್ಮಿಂಗ್ ಅನ್ಬ್ರೇಕಬಲ್ ಡಿವೋಷನಲ್ ಸರ್ವಿಸ್. ಅಂದ್ರೆ ಹೇಗೆಂದ್ರೆ ಭೌತಿಕದಲ್ಲಿ ನಮ್ಗೆ ಈಗ ನನಗೆ ಲಾಸ್ ಆಯ್ತು, ನನಗೆ ಲಾಭ ಆಯ್ತು, ಅದ್ರಲ್ಲಿ ನಾವು ಇರಬಾರ್ದಂತೆ. ಅಂದ್ರೆ ನಾವು ಸಮಾಜ ಸರ್ವೇಶ ಉದ್ದೇಶ ಅಂದ್ರೆ ನಾವು ಈಕ್ವಲ್ ಆಗಿರ್ಬೇಕು. ಈಕ್ವಲ್ ಆಗಿರುವುದು, ಮತ್ತೆ ನಾ ಶೋಚನಾಕಾಂಕ್ಷತೆ ಅಂದ್ರೆ ಹಣ ಹೋದ್ರೆ ಬೇಜಾರಿಲ್ಲ, ಬಂದ್ರೆ ಖುಷಿ ಇಲ್ಲ, ಸೇಮ್ ಲೆವೆಲ್ ಇರ್ಬೇಕಂತೆ. ಅನ್ಯಲ ಡಿವೋಷನಲ್ ಸರ್ವ್ ಅನನ್ಯ ಭಕ್ತಿ ಎಂಗೇಜಿಂಗ್ ಒನ್ಸೆಲ್ಫ್ ಇನ್ 9 ಪ್ರೊಸೆಸ್. ಆದ್ರೆ ನಾನು ನಿಮ್ಗೆ ಹೇಳಿದ್ದೇನೆ ಆ ಭಕ್ತಿದು 9 ಪ್ರೊಸೆಸ್, ಅದ್ರಲ್ಲಿ ನಾವು ಪೂರ್ತಿ ಅಪ್ಲೈ ಮಾಡಬೇಕು. ಎಸ್, ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತ ತತ್ವವನ್ನು ಸವಿಯೋ ಆ ಜ್ಞೇಯವಾದನ್ನು ವಿವರಿಸುತ್ತೇನೆ. ಅನಾದಿಯಾದ ಮತ್ತು ನನಗೆ ಅಧೀನವಾದ ಬ್ರಹ್ಮನ್ ಈ ಐಕ ಜಗತ್ತಿನ ಕಾರ್ಯಕಾರಣದಾಚೆ ಇದೆ. ಬ್ರಹ್ಮನ್ ಅಂದ್ರೆ ನಾನು ದೇಹ ಅಲ್ಲ, ನಾನು ಆತ್ಮ. ಸರ್ವೇಂದ್ರಿಯ ಗುಣಾಭಾಷಂ ಸರ್ವೇಂದ್ರಿಯ ವಿವರ್ಜಿತಂ ಆಸಕ್ತಂ ಸರ್ವಭೃಚ್ಛೈವ ನಿರ್ಗುಣಂ ಗುಣ ಭೋಕ್ತರ್ಚ. ಪರಮಾತ್ಮನು ಎಲ್ಲ ಇಂದ್ರಿಯಗಳ ಆದಿಮೂಲ, ಆದರೂ ಆತನಿಗೆ ಇಂದ್ರಿಯಗಳೇ ಇಲ್ಲ. ಆತನು ಎಲ್ಲಾ ಜೀವರಾಶಿಯನ್ನು ಪಾಲಿಸುವನಾದರೂ ನಿರಾಸಕ್ತನು. ಆತನು ನಿಸರ್ಗದ ಗುಣಗಳನ್ನು ಮೀರಿದವನು, ಅದೇ ಕಾಲದಲ್ಲಿ ನಿಸರ್ಗದೆಲ್ಲ ಗುಣಗಳ ಪ್ರಭು. ಅಂದ್ರೆ ಈ ಗುಣಗಳು ಕೂಡ ಕೃಷ್ಣನಿಂದ ಬರುವುದು, ಆದ್ರೆ ಅವ ಗುಣಕ್ಕೆ ಅಪ್ಲೈ ಆಗುವುದಿಲ್ಲ. ಮತ್ತೆ ಇನ್ನೊಂದೆಂತಂದ್ರೆ ಅವ ಇಂದ್ರಿಯಗಳು, ಯಾಕೆಂದ್ರೆ ಋಷಿಕ ಈಶ ಇಂದ್ರಿಯಗಳ ಒಡೆಯ, ಆದ್ರೂ ಕೂಡ ಎಂತಂದ್ರೆ ಆತನಿಗೆ ಇಂದ್ರಿಯಗಳು ಇಲ್ಲ, ಅವ ಇಂದ್ರಿಯಗಳ ಒಡೆಯ ಇದೆ. ಆಚಾರ್ಯ ಹೇಳ್ತಾರೆ ಇದಕ್ಕೆ, ಚೈತನ್ಯ ಮಹಾಪ್ರಭು ಕೂಡ ಹೇಳಿದ್ದು ಅಚಿಂತ್ಯ ಭೇದ ಭೇದ ತತ್ವ. ಇಟ್ ಈಸ್ ಸೇಮ್ ಅಟ್ ದ ಟೈಮ್. ಹೇಗಂದ್ರೆ ಅಟ್ ಈಸ್ ಇನ್ಕನ್ಸೀವಬಲ್. ಇನ್ಕನ್ಸೀವಬಲ್ ಅಂದ್ರೆ ಇದು ನಮ್ಗೆ ಅರ್ಥ ಆಗುದಿಲ್ಲ, ನಮ್ಮ ಅರ್ಥ ಆಗೋಕ್ಕಿಂತ ಅದು ತುಂಬಾ ದೂರ ಉಂಟು. ಕೃಷ್ಣ ನಮ್ಗೆ ಹಾಗೆ ಆ ರೀತಿ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಎಸ್, ಪರಮ ಸತ್ಯನು ಎಲ್ಲಾ ಜೀವಿಗಳ ಮತ್ತು ಚರಾಚರಗಳ ಒಳಗೂ ಹೊರಗಿದ್ದಾನೆ. ಆತನು ಸೂಕ್ಷ್ಮನಾಗಿದ್ದರೂ ಐಕ ಇಂದ್ರಿಯಗಳು ಅವನನ್ನು ನೋಡಲಾರವು ಮತ್ತು ತಿಳಿಯಲಾರವು. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ಇದಕ್ಕೆ ಹೇಳುವುದು ಅಚಿಂತ್ಯ ಭೇದ ಭೇದ ತತ್ವ, ಇನ್ಕನ್ಸೀವಬಲ್. ಇದು ಚೈತನ್ಯ ಮಹಾಪ್ರಭು ಫಿಲಾಸಫಿ. ಅಂತಂದ್ರೆ ನಮ್ಗೆ ನೋಡಿ, ಕೃಷ್ಣ ಹೇಗೆ ಅಂದ್ರೆ ಹೊರಗೂ ಇದ್ದಾನೆ, ಒಳಗೂ ಇದ್ದಾನೆ. ಮತ್ತೆ ಸೂಕ್ಷ್ಮ ನಾದ್ರಿಂದ ಐಕ ಇಂದ್ರಿಯಗಳು ಅವನನ್ನು ನೋಡಲಾರೋ ಮತ್ತು ತಿಳಿಯಲಾರೋ. ಬಹು ದೂರದಲ್ಲಿದ್ದರೂ ಅವನು ಎಲ್ಲರಿಗೂ ಸಮೀಪದಲ್ಲಿದ್ದಾನೆ. ಇದು ನಮ್ಗೆ ಅರ್ಥ ಆಗುದು. ಶುದ್ಧ ಭಕ್ತಿಯಲ್ಲಿ ಇದು ಅರ್ಥ ಆಗ್ತದೆ. ಪರಮ ಸತ್ಯನು ಎಲ್ಲಾ ಜೀವಿಗಳು ಮತ್ತು ಚರಾಚರ ಒಳಗೂ ಹೊರಗಿದ್ದಾನೆ. ಆತನು ಸೂಕ್ಷ್ಮ. ಓಕೆ, ಸೇಮ್. ಓಕೆ, ಆತನು ಎಲ್ಲಾ ಪ್ರಕಾಶಮಾನ ವಸ್ತುಗಳ ಬೆಳಕಿನ ಮೂಲ. ಆತನು ಜಡವಸ್ತಿನ ತಮಸ್ಸಿನಾಚೆ ಇದ್ದಾನೆ ಮತ್ತು ಅವನು ಅವ್ಯಕ್ತನು. ಅವನು ಜ್ಞಾನದ ವಸ್ತು ಮತ್ತು ಜ್ಞಾನದ ಗುರಿ. ಅವನು ಎಲ್ಲಾ ಹೃದಯಗಳಲ್ಲಿ ಪ್ರತಿಷ್ಠನಾಗಿದ್ದಾನೆ. ನೋಡಿ, ಈಗ ಇಲ್ಲಿ ನಿಮ್ಗೆ ತೋರಿಸ್ತೇನೆ. ಎಸ್, ನೋಡಿ, ಇಲ್ಲಿ ಕೂಡ ಕೃಷ್ಣ ಇದ್ದಾನೆ. ಈಗ ನೋಡಿ, ಇದರಲ್ಲಿ ಕೂಡ ಇದ್ದಾನೆ, ಇದರಲ್ಲಿ ಕೂಡ ಇದ್ದಾನೆ, ಮತ್ತೆ ಅಲ್ಲಿ ಕೆಳಗೆ ಕೂಡ ಇದ್ದಾನೆ, ಮತ್ತೆ ಅಲ್ಲಿ ಕೂಡ ಇದ್ದಾನೆ, ಮತ್ತೆ ಒಳಗೆ ಕೂಡ ಇದ್ದಾನೆ. ಎಲ್ಲೆಲ್ಲೂ ಇದ್ದಾನೆ ಕೃಷ್ಣ. ಆದ್ರೆ ನಮ್ಗೆ ಅದು ಈಗ ಕಾಣುದಿಲ್ಲ. ಯಾಕಂದ್ರೆ ಆಚಾರ್ಯ ಹೇಳ್ತಾರೆ ನಮ್ಮ ಕಣ್ಣಿಗೆ ಪರೆ ಬಂದಿದೆ, ಕ್ಯಾಟ್ರಾಕ್ಟ್ ಆಗಿದೆ, ಹಾಗಾಗಿ ಇದು ನಮಗೆ ಕಾಣುದಿಲ್ಲ. ನಾವು ಅಷ್ಟು ಅಡ್ವಾನ್ಸ್ ಕೂಡ ಆಗ್ಲಿಲ್ಲ. ಯಾಕಂದ್ರೆ ನಾವು ಪ್ರೇಮ ಸ್ಟೇಜ್ ಅಲ್ಲಿ ಇಲ್ಲ, ನಾವು ಶ್ರದ್ಧಾ ಸ್ಟೇಜ್ ಅಲ್ಲಿ ಇದ್ದೇವೆ. ಇನ್ನು 8 ಸ್ಟೇಜ್ ಸ್ಟಾರ್ಟ್ ದಾಟಿದ ಮೇಲೆ ಮತ್ತೆ ಪ್ರೇಮ ಸ್ಟೇಜ್ಗೆ ಬರುದು. ಹಾಗಾಗಿ ನಮಗೆ ಈಗ ಅರ್ಥ ಆಗುದಿಲ್ಲ. ಹೀಗೆ ನಾನು ಕ್ಷೇತ್ರ, ದೇಹ, ಜ್ಞಾನ ಮತ್ತು ಜ್ಞಾನಕ್ಕೆ ನಿಲುಕುವುದು ಎಂದರೆ ಜ್ಞೇಯ ಇವನ್ನು ಸಂಗ್ರಹವಾಗಿ ಹೇಳಿದಾಯ್ತು. ನನ್ನ ಭಕ್ತರು ಮಾತ್ರ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ನನ್ನ ಸ್ವಭಾವವನ್ನು ಪಡೆಯುತ್ತಾರೆ. ಭಕ್ತಿಯಲ್ಲಿ ಇದೆಲ್ಲ ನಿಮ್ಗೆ ಅರ್ಥ ಆಗ್ತದೆ, ಇಲ್ಲದಿದ್ರೆ ಅರ್ಥ ಆಗುದಿಲ್ಲ. ಭಕ್ತಿಯಲ್ಲಿ ನಾವು ಹೇಗೆ ಸ್ಟಾರ್ಟ್ ಮಾಡುವುದು? ಜಪದ ಮೂಲಕ. ಜಪ ಮಾಡ್ತಾ 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 ಎಂತ ಆಗ್ತದೆ, ಈಗ ಎಲ್ಲರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಆದ್ರೆ ಅವ ಈಗ ಮಲಗಿದ ಸ್ಟೇಜ್ ಅಲ್ಲಿ ಇದ್ದಾನೆ. ಅವ ಜಾಗೃತಿ ಆಗ್ಬೇಕು. ಜಾಗೃತಿ ಆಗ್ಬೇಕಿದ್ರೆ ಅವ
ನಾವು ಅದಕ್ಕೆ ಆತ್ಮಕ್ಕೆ ಅದರೇ ಆದ ಒಂದು ಆಹಾರ ಕೊಡ್ಬೇಕು. ಆತ್ಮಕ್ಕೆ ಯಾವ್ದು ಆಹಾರ? ಜಪವು. ಜಪ ಮಾಡಿದಾಗ ಆತ್ಮ ಎಂತ ಆಗ್ತದೆ? ಅದು ಸ್ಟ್ರೈಟ್ ಆಗ್ತದೆ. ಅದು ಸ್ಟ್ರೈಟ್ ಆದ ಕೂಡಲೇ ಪರಮಾತ್ಮ ಕೂಡ ಅವನ ಆ ಮಲಗಿದ ಸ್ಟೇಜ್ ಇಂದ ಎದ್ದು ಹೇಳ್ತಾನೆ, ಮತ್ತೆ ನಮ್ಗೆ ಡೈರೆಕ್ಷನ್ ಕೊಡ್ತಾನೆ, ಮತ್ತೆ ನಮ್ಗೆ ಎಲ್ಲವೂ ಅರ್ಥ ಆಗ್ತದೆ. ಪ್ರಕೃತಿ ಮತ್ತು ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಅವರ ಮಾರ್ಪಾಡುಗಳು ಗುಣಗಳು ಪ್ರಕೃತಿಯಿಂದ ಆದವು. ಅಂದ್ರೆ ಪ್ರಕೃತಿ ಮತ್ತು ಜೀವಿ ಎಲ್ಲವೂ ಅನಾದಿ. ಎಸ್. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ಉಚ್ಯತೆ, ಪುರುಷ ಸುಖ ದುಃಖಾನ ಭೋಕ್ತೃತ್ವೇ ಹೇತು ಉಚ್ಯತೆ. ಎಲ್ಲಾ ಐಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯು ಕಾರಣ. ಈಗ ಅಂದ್ರೆ ಐಕ ಕಾರ್ಯಕಾರಣಗಳ ಕಾರಣ ಪ್ರಕೃತಿ, ಆದ್ರೆ ನಮ್ಮ ಸುಖ ದುಃಖಕ್ಕೆ ನಾವೇ ಕಾರಣ. ನಿನ್ನೆ ಒಬ್ಬರು ಹೇಳಿದ್ರು 3 ಗಂಟೆ ಕ್ಲಾಸಲ್ಲಿ ಅವರು ಹೇಳುದು ಎಂತಂದ್ರೆ ನಮ್ಮ ತಪ್ಪಿಗೆ ಕೃಷ್ಣ ಕಾರಣ ಅಂತೆ. ಎಂತ ಹೇಳುದು ಬಿಡಿ. ಜನರಿಗೆ ಇದಕ್ಕೆ ಹೇಗೆ ಉದಾಹರಣೆ ಅಂದ್ರೆ, ಮದ ಬಂದ ಆನೆಯನ್ನು ಎಂತ ಮಾಡ್ತಾರೆ? ಟೈಟ್ ಆಗಿ ಕಟ್ತಾರೆ, ಮತ್ತೆ ಅದಕ್ಕೆ ಊಟವೇ ಕೊಡುವುದಿಲ್ಲ. ಆ ರೀತಿ ಜನರಿಗೆ ಕೂಡ ಮದ ಬಂದಿದೆ ನೋಡಿ. ಕೃಷ್ಣನನ್ನವರು ತಪ್ಪು ಅಂತ ಹೇಳ್ಬೇಕಿದ್ರೆ ಅವನಿಗೆ ಮದ ಬಂದಿದೆ, ಇಲ್ಲದ್ರೆ ಅವ ಹಾಗೆ ಹೇಳುವುದಿಲ್ಲ. ಪೂರ್ತಿ ಮದ ಬಂದಿದೆ. ಮದ ಬಂದ ಮೇಲೆ ಎಂತ ಮಾಡಬೇಕು? ಅದನ್ನು ಹೇಗೆ ನಿಗ್ರಹಿಸುವುದು? ಆ ಜಪ ಮಾಡುವುದೇನೆಂತ ಆಗ್ತದೆ? ಅವ ಕೂತ್ಕೊಂಡು ಆರಾಮ್ಸೆ ಕೂತ್ಕೊಂಡು ಅವ ಜಪ ಮಾಡಬೇಕು, ಮತ್ತೆ ಅವನ ಮದ ಎಲ್ಲ ಹೋಗ್ತದೆ. ಹಾಗಾಗಿ ನಿನ್ನೆೊಬ್ಬರು ಹೇಳಿದ್ರು, ಅವರಿಗೆ ನಾನು ಸರಿ ಮಾತಾಡಿದೆ, ಮ್ಯೂಟ್ ಮಾಡಿ ಸರಿ ಅವರಿಗೆ ಪ್ರಶ್ನೆಯಲ್ಲಿ ಕೇಳಿದವರು, ಅಂದ್ರೆ ಎಲ್ಲದಕ್ಕೂ ಕೃಷ್ಣ ಕಾರಣ ಅಂತ. ನಮ್ಗೆ ಅಂದ್ರೆ ನಮ್ಗೆ ಇನ್ನೊಬ್ಬರ ಮೇಲೆ ತಪ್ಪಾಗ್ಲಿಕ್ಕೆ ಸುಲಭ, ನಾವು ಅಲ್ಲಿಂದ ಓಡ್ಬೋದಲ್ಲ. ಹಾಗಾಗಿ ಅದು ನಮ್ಗೆ ಹಾಕಿ ಅಭ್ಯಾಸ ಆಗಿದೆ, ರೂಢಿ ಆಗಿದೆ. ಈಗ ನಾವು ಕೃಷ್ಣನಲ್ಲಿ ಕೂಡ ಅದನ್ನು ಹಾಕುವುದು. ಇದು ನಮ್ಮ ಸ್ಟೇಜ್. ಹೇಳಿ ಪ್ರಯೋಜನ. ಜನರು ಅಂದ್ರೆ ನೋಡಿ, ಇಂಥ ಜನ ಇರುವುದು ಆಸುರಿ ಸ್ವಭಾವದ ನಾಸ್ತಿಕರೆಲ್ಲರೂ ಹೀಗೆ, ಅವ್ರು ಟೋಟಲಿ ಕೃಷ್ಣನ ಮೇಲೆ ಹಾಕುದು. ಅಂದ್ರೆ ಇದಕ್ಕೆಲ್ಲ ಅವನಿಗೆ ಕೃಷ್ಣ ಕಾರಣ, ನಾವು ಸರಿ ಇದ್ದೇವೆ ಆ ತರ. ಪುರುಷ ಪ್ರಕೃತಿ ಅಸ್ತೋ ಹಿ ಭೂಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣ ಗುಣ ಸಂಗೋ ಅಸ್ಯ ಸದಸದ್ ಯೋನಿ ಜನ್ಮಶು. ಐಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನು ಅನುಸರಿಸುತ್ತಾನೆ. ಇದಕ್ಕೆ ಐಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿಗಳ ವರ್ಗಗಳಿಗೆ ಒಳ್ಳೆಯದನ್ನು ಕೆಟ್ಟದನ್ನು ಅನುಭವಿಸುತ್ತಾನೆ. ನೋಡಿ, ಈ ಶ್ಲೋಕ ಕ್ಲಿಯರ್ ಆಗಿ ಉಂಟು. ಎಂತಂದ್ರೆ ಐಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ 3 ಗುಣಗಳಿಂದ ಬದುಕನ್ನು ರೀತಿಯನ್ನು ಅನುಭವಿಸ್ತಾ ಇದ್ದಾನೆ, ಮತ್ತೆ ಅನುಸರಿಸ್ತಾನೆ. ಇದಕ್ಕೆ ಎಂತಂದ್ರೆ ನಾವು ಪ್ರಕೃತಿಯೊಡನೆ ಅವನ ಸಹಯೋಗ ಕಾರಣ, ನಾವು ಪ್ರಕೃತಿಯೊಡನೆ ಸೇರ್ತೇವೆ. ಮತ್ತೆ ಆತನು ವಿವಿಧ ಜೀವಿಗಳ ವರ್ಗ ಒಳ್ಳೆಯದನ್ನು ಕೆಟ್ಟದನ್ನು ಮತ್ತೆ ಅನುಭವಿಸ್ತಾನಂತೆ. ನೋಡಿ, ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಹೇಗಂದ್ರೆ ಹಸುವಿಗೆ ಸತ್ವಗುಣ ಅಂತ ಹೇಳಿದ್ದಾರೆ, ಇಲ್ಲಿ ನಿಮಗೆ ಕಾಣ್ತದೆ. ಸಿಂಹನಿಗೆ ರಜೋಗುಣ, ಮಂಗ ತಮೋಗುಣ, ಹೀಗೆ ಅಲ್ಲಿ ವಿವರಿಸಿದ್ದಾರೆ. ಉಪದೃಷ್ಟ ಹನುಮಂತ ಚ ಭರತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪಿ ಉಕ್ತೋ ದೇಹೇ ಅಸ್ಮಿನ್ ಪುರುಷ ಪರಃ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯ ಅನುಭವಿ, ಅವನು ಪ್ರಭು ಮತ್ತು ಪರಮ ಸ್ವಾಮಿ. ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರುತ್ತಾನೆ. ಅವನಿಗೆ ಪರಮಾತ್ಮನೆಂದು ಹೆಸರು. ನೋಡಿ, ಎಲ್ಲರ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಅವ ಎಂತ ಮಾಡ್ತಾನೆ ಅಂದ್ರೆ, ಅವ ಜಸ್ಟ್ ಮೇಲ್ವಿಚಾರಕ. ಹೇಗಂದ್ರೆ ನಿಮ್ದೊಂದು ಇಚ್ಛೆ ಉಂಟು, ಅವ ಫುಲ್ಫಿಲ್ ಮಾಡ್ತಾನೆ. ಮತ್ತೆ ನಾವು ಹೇಳುದು ಅಂತಂದ್ರೆ ಇದೆಲ್ಲ ಕೃಷ್ಣ ಮಾಡಿದ್ದು, ನಮ್ದೇ ಅದು ಬೇಡದ ಇಚ್ಛೆ. ಈಗ ಇದಕ್ಕೆ ಉದಾಹರಣೆ ಹೇಗೆ ಕೊಡುದು ಅಂದ್ರೆ, ಸಣ್ಣ ಮಗುವನ್ನು ಆ ಜಾತ್ರೆಗೆ ಕೊಂಡೋಗ್ತಾರೆ ತಂದೆ. ಅಲ್ಲಿ ಸಣ್ಣ ಮಗು ಎಂತ ಮಾಡುದು? ಅಪ್ಪ ನನಗೆ ಅದು ಬೇಕು, ನನಗೆ ಇದು ಬೇಕು, ಇದು ಬೇಕು, ಹಠ ಹಿಡಿತಾರೆ. ಮತ್ತೆ ತಂದೆ ಎಲ್ಲ ಕೊಡ್ತಾನೆ. ಆದ್ರೆ ತಂದೆಗೆ ಅದು ಕೊಡ್ಲಿಕ್ಕೆ ಇಷ್ಟ ಇಲ್ಲ. ಆದ್ರೂ ಕೂಡ ಮಗು ಹಠ ಹಿಡಿದಾಗ ಕೊಡುದು. ಅದೇ ರೀತಿ ನಾವು ಕೂಡ ಹಠ ಹಿಡ್ತಿದ್ದೇವೆ, ನನಗೆ ಅದು ಬೇಕು, ಇದ್ರ ಬೇಕು, ಇಂದ್ರಿಯ ಸುಖ ಬೇಕಂತ. ಕೃಷ್ಣ ಪರಮಾತ್ಮನಾಗಿ ಅದನ್ನು ಸ್ಯಾಂಕ್ಷನ್ ಮಾಡ್ತಾನೆ. ಮತ್ತೆ ನಾವು ಹೇಳುದು ಅದು ಕೃಷ್ಣ ಮಾಡಿದ್ದು, ಸ್ಯಾಂಕ್ಷನ್ ಮಾಡಿದ್ದು ಕೃಷ್ಣ ಮಾಡಿದ್ದು ಅಂತ. ನಮ್ದೇ ಅದು ತಪ್ಪು, ಯಾವುದು ಇಚ್ಛೆ. ನಾವು ನಮ್ಮ ತಪ್ಪನ್ನು ನಾವು ನೋಡುದಿಲ್ಲ, ನಾವು ಕೃಷ್ಣನಿಗೆ ಹಾಕುದು. ಇದು ನಮ್ಮ ಮೂರ್ಖತನ ಅಂತ ಆಚಾರ್ಯರು ಹೇಳ್ತಾರೆ. ಎಸ್, ಕೃಷ್ಣ ಪ್ರಕೃತಿಯನ್ನು, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನು ಕುರಿತು ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡವನು ಮುಕ್ತಿಯನ್ನು ಪಡೆಯುವುದು ನಿಶ್ಚಯ. ಅವನ ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ, ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ.
ನೋಡಿ, ಜೀವಿಯನ್ನು ಮತ್ತು ಗುಣಗಳ ಪರಸ್ಪರ ಕ್ರಿಯೆ ಕುರಿತು ತತ್ವಜ್ಞಾನ ಯಾರಿದನ್ನು ಅರ್ಥ ಮಾಡಿಕೊಳ್ತಾನೆ ಅವ ಮತ್ತೆ ಮುಕ್ತಿ ಪಡೆಯುವುದನ್ನು ನಿಶ್ಚಯ ಅಂತೆ. ಮತ್ತೆ ಅವನ ಪ್ರಸ್ತುತಿ ಏನೇ ಆಗಿಲ್ಲ, ಅವ ಮತ್ತೆ ಹುಟ್ಟುವುದಿಲ್ಲ. ಇಲ್ಲಿ ನಿಮಗೆ ಕಾಣುವುದು ಪರೀಕ್ಷಿತ್ ಮಹಾರಾಜ್. ಪರೀಕ್ಷಿತ್ ಮಹಾರಾಜ್ ಬಗ್ಗೆ ನಾನು ಸ್ವಲ್ಪ ಹೇಳ್ತೇನೆ ನೋಡಿ. ಪರೀಕ್ಷಿತ್ ಮಹಾರಾಜ್ ಅರ್ಜುನನ ಮೊಮ್ಮಗ, ಅಭಿಮನ್ಯುನ ಮಗ. ಪರೀಕ್ಷಿತ್ ಮಹಾರಾಜ್ ಅವನ ತಾಯಿಯ ಗರ್ಭದಲ್ಲೇ ಇರುವಾಗ, ಹೇಗೆಂದ್ರೆ ಅವನಿಗೆ ಆ ಬ್ರಹ್ಮಾಸ್ತ್ರವನ್ನು ಇದು ಮಾಡುವಾಗ ಅವೆಂತ ಮಾಡಿದ ಅಂದ್ರೆ, ಅವನ ತಾಯಿ ಕೃಷ್ಣನನ್ನು ಕರೆದ್ಲು. ಕೃಷ್ಣ ಎಂತ ಮಾಡಿದ, ಆ ಗರ್ಭದ ಒಳಗೆ ಪೂರ್ತಿ ಪ್ರೊಡಕ್ಟ್ ಮಾಡಿದ. ಹಾಗಾಗಿ ಪರೀಕ್ಷಿತ್ ಮಹಾರಾಜ್ ಗರ್ಭದಲ್ಲಿ ಇರುವಾಗಲೇ ಕೃಷ್ಣನನ್ನು ಕಂಡಿದ್ದಾನೆ. ಹಾಗಾಗಿ ಶುಕಮುನಿ ಹೇಳ್ತಾರೆ, ನಿನ್ಗೆ ಸ್ವಲ್ಪ ಕೂಡ ಅಹಂಕಾರ ಇಲ್ಲ, ನೀನು ಪಾಂಡವರ ಮೊಮ್ಮಗ, ಮತ್ತೆ ನೀನು ಗರ್ಭದಲ್ಲಿ ಕೃಷ್ಣನನ್ನು ಕಂಡಿದ್ಯಾ, ಆದ್ರೂ ಕೂಡ ನಿನ್ಗೆ ಸ್ವಲ್ಪ ಕೂಡ ಅಹಂಕಾರ ಇಲ್ಲ. ಆದ್ರೆ ನಮ್ಗೆ ಎಂತ, ನಾವೀಗ 18 ಕ್ಲಾಸ್ ಆದ್ಮೇಲೆ ನಂಗೆ ಕೃಷ್ಣ ಪ್ರಜ್ಞೆ ಗೊತ್ತುಂಟು, ನಾವು ಅಂದ್ರೆ ನಮ್ಗೆ ಸ್ವಲ್ಪ ಗೊತ್ತಿದ್ದು ನಮ್ಗೆ ಅಹಂಕಾರ. ಆದ್ರೆ ಪರೀಕ್ಷೆ ಮಹಾರಾಜ್ ಎಂತ ಮಾಡಿದ, ಅವನಿಗೆ ಶಾಪ ಸಿಕ್ತು. ಶಮಿಕ ಋಷಿಯ ಮಗ ಶೃಂಗಿ ಶಾಪ ಕೊಡ್ತಾನೆ. ಶಾಪ ಕೊಟ್ಟ ಮೇಲೆ 7 ದಿವಸದಲ್ಲಿ ಅವ ಸಾಯ್ತಾನೆ ಅಂತ ಗೊತ್ತಾದ ಮೇಲೆ ಅವ ರಾಜ್ಯವನ್ನು ಬಿಟ್ಟು ಬರ್ತಾನೆ. ಅವನ ಮೊಮ್ಮಗನಾದ ಜನ್ಮಜಯ ಅವನಿಗೆ ಅದನ್ನು ಕೊಡ್ತಾನೆ, ಮತ್ತೆ ಬರ್ತಾನೆ. ಬಂದು ಅವ ಅಲ್ಲಿ ಶುಕಮುನಿ ಹತ್ರ ಕೇಳಲಿಕ್ಕೆ ಬರ್ತಾನೆ ಕೃಷ್ಣನ ವಿಷಯವಾಗಿ. ಅಲ್ಲಿ ಶುಕಮುನಿ ಹೇಳ್ತಾರೆ, ಪರೀಕ್ಷಿತ್ ಮಹಾರಾಜ್, ನಿನ್ಗೆ ಸ್ವಲ್ಪ ಕೂಡ ಅಹಂಕಾರ ಇಲ್ಲ. ಆಕ್ಚುಲಿ ನೀನು ಕೃಷ್ಣನನ್ನು ಗರ್ಭದಲ್ಲೇ ಕಂಡಿದ್ದೀಯಾ, ಮತ್ತೆ ನೀನು ಪಾಂಡವರ ಮೊಮ್ಮಗ, ನಿನ್ಗೆ ಎಲ್ಲ ಗೊತ್ತುಂಟು, ಆದ್ರೂ ಕೂಡ ನೀನು ಏನು ಗೊತ್ತಿಲ್ಲದ ಸ್ಟೇಜಲ್ಲಿ ನೀನು ಬಂದಿದ್ಯಾ. ಇದು ಬೇಕಂತ ಆಚಾರ್ಯ ಹೇಳ್ತಾರೆ. ಈ ಸ್ಟೇಜಲ್ಲಿ ಸ್ಥಿತಿಯಲ್ಲಿ ನಾವು ಹೋದ್ರೆ ನಮ್ಗೆ ಕೃಷ್ಣ ಎಂತಂತ ಅರ್ಥ ಆಗ್ತದೆ. ಇಲ್ಲದ್ರೆ ನಾವು ಎಲ್ಲ ಗೊತ್ತುಂಟಂತ ಹೋದ್ರೆ ನಾವು ಎಷ್ಟೇ ಕಲಿಯಲಿ ನಮ್ಗೆ ಅರ್ಥ ಆಗುದಿಲ್ಲ. ಹಾಗಾಗಿ ಭಕ್ತಿಯಲ್ಲಿ ಇದು ಬೇಕು. ಕೆಲವರು ಧ್ಯಾನದಿಂದ ಮತ್ತು ಕೆಲವರು ಜ್ಞಾನವನ್ನು ಬೆಳೆಸಿಕೊಂಡು ಇನ್ನು ನಿಷ್ಕಾಮ ಕರ್ಮದಿಂದ ತಮ್ಮೊಳಗಿರುವ ಪರಮಾತ್ಮವನ್ನು ಕಾಣುತ್ತಾರೆ. ಅಂದ್ರೆ ಕೆಲವರು ಧ್ಯಾನದಲ್ಲಿ, ಆದರೆ ಈ ಯುಗದಲ್ಲಿ ಅಲ್ಲ, ಅದು ಸತ್ಯಯುಗದಲ್ಲಿ ಧ್ಯಾನದಿಂದ ಕಾಣ್ತಾ ಇದ್ರು. ಈ ಯುಗದಲ್ಲಿ ಮೆಡಿಟೇಷನ್, ಮಂತ್ರದಿಂದ ನಮ್ಮ ಮತ್ತೆ ಕೃಷ್ಣನನ್ನು ಕಾಣಬಹುದು. ಇನ್ನು ಕೆಲವರಿದ್ದಾರೆ, ಅವರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನವಿರುವುದಿಲ್ಲ, ಆದರೂ ಪರಮ ಪುರುಷನ ವಿಷಯವನ್ನು ಇತರರಿಂದ ಕೇಳಿ ಅವನನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಕೆಲವರಿಗೆ ಅದ್ರ ಬಗ್ಗೆ ಜಾಸ್ತಿ ಜ್ಞಾನ ಇರುವುದಿಲ್ಲ, ಅವರೆಂತ ಮಾಡ್ತಾರೆ, ಇನ್ನೊಬ್ಬರಿಂದ ಕೃಷ್ಣನ ಬಗ್ಗೆ ಕೇಳಿ ಜ್ಞಾನವನ್ನು ಪ್ರಾರಂಭಿಸುತ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನು ದಾಟುತ್ತಾರೆ. ಇಲ್ಲಿ ಕಾಣುವಂಥದ್ದು ಕಪಿಲ ಮುನಿ. ಭಾಗವತದಲ್ಲಿ ಕಪಿಲ ಮುನಿದುಂಟು. ಕಪಿಲ ಮುನಿ ಕೃಷ್ಣನ ಇನ್ಕಾರ್ನೇಷನ್. ಕಪಿಲ ಮುನಿ ಅವನ ತಾಯಿ ದೇವಹೂತಿಗೆ ಕೃಷ್ಣ ಪ್ರಜ್ಞೆಯನ್ನು ಹೇಳುವುದು. ಹಾಗಾಗಿ ಅದು ಅಲ್ಲಿ ಉಂಟು, ವಿವರ ಉಂಟು. ಭರತದಲ್ಲಿ ಶ್ರೇಷ್ಠನಾದ ಅರ್ಜುನನೇ ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನನ್ನೇ ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಎಂದು ತಿಳಿದುಕೋ. ಯಾವುದನ್ನು ಕಂಡುದು ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ. ಸಮಂ ಸರ್ವೇಷು ಭೂತೇಷು ತಿಷ್ಠಾಂತಂ ಪರಮೇಶ್ವರಂ ವಿನಶ್ಯತ್ವ ಅವಿನಶ್ಯಂತ್ಯಂ ಯಾ ಪಶ್ಯತಿ ಚ ಪಶ್ಯತಿ. ಎಲ್ಲಾ ದೇಹಗಳ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವನೇ ನಿಜವಾಗಿ ನೋಡುತ್ತಾನೆ. ಅಂದ್ರೆ ಎಲ್ಲಾ ದೇಹಗಳ ಜೀವಾತ್ಮನ ಜೊತೆ ಇರುವ ಪರಮಾತ್ಮನ ಕಂಡುಕೊಂಡು ನಾಶವಾಗುವ ದೇಹದಲ್ಲಿ ಜೀವಾತ್ಮನಾಗಲಿ ಪರಮಾತ್ಮ ಅಳಿಯುವುದಿಲ್ಲ. ಅಂದ್ರೆ ಈಗ ಜನರೆಲ್ಲ ಕೂಗುದು ಸಾಯುವಾಗ, ಸತ್ತ. ಆಕ್ಚುಲಿ ಎಂತಂದ್ರೆ ಆತ್ಮಗೆ ಸಾವಿಲ್ಲ, ಪರಮಾತ್ಮನಿಗೂ ಸಾವಿಲ್ಲ, ಆದ್ರೆ ನಮ್ಮ ಜೀವ ಮಾತ್ರ ಸತ್ತದು. ಹಾಗಾಗಿ ಇದನ್ನು ಯಾರು ತಿಳಿದುಕೊಳ್ತಾನೆ ಅವನೇ ಎಲ್ಲವನ್ನು ಸರಿಯಾಗಿ ನೋಡ್ತಾನಂತೆ.
ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲೂ ಒಂದೇ ಸಮನಾಗಿ ಪರಮಾತ್ಮ ಇರುವುದನ್ನು ಕಾಣಬಲ್ಲವನು ತನ್ನ ಮನಸ್ಸಿಂದ ತನ್ನನ್ನು ಹೀನಸ್ಥಿತಿ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ಅಂದ್ರೆ ಇದೆಲ್ಲ ಹೈಯರ್, ಅಡ್ವಾನ್ಸ್ಡ್. ಈಗ ನಾವು ಅಂದ್ರೆ ಸಾಧಕರು, ನಮಗೆ ನಾವು ದೇಹದಿಂದ ಭಾವನೆಯಿಂದ ಹೊರಗೆ ಬರಬೇಕು, ನಾವು ಆತ್ಮದ ಲೆವೆಲ್ಗೆ ಬರಲಿಲ್ಲ. ಹಾಗಾಗಿ ಇದೆಂತ ಅಂದ್ರೆ ಪ್ರತಿಯೊಂದು ಜೀವನ ಪ್ರಾಣಿಯಲ್ಲೂ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನು ಕಾಣಬಲ್ಲವನು. ಭಕ್ತಿಯಲ್ಲಿ ಪ್ರೋಗ್ರೆಸ್ ಆದ್ರೆ ನಾವು ಇದನ್ನು ಕಾಣ್ತೇವಂತೆ. ತನ್ನ ಮನಸ್ಸಿಂದ ಹೀನತೆ ತಂದುಕೊಳ್ಳುವುದಿಲ್ಲ, ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ದೇಹವು ಎಲ್ಲ ಕರ್ಮಗಳನ್ನು ಮಾಡುತ್ತದೆ, ಅದು ಐಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನು ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವನೇ ನಿಜವಾಗಿ ನೋಡುತ್ತಾನೆ. ಅಂದ್ರೆ ಇದು ನಾವು ಆತ್ಮದ ಲೆವೆಲ್ಗೆ ಬರಬೇಕು. ಆಗ ನಾವು ಎಂತ ಮಾಡ್ತೇವೆ ಅಂದ್ರೆ ಕರ್ಮವು ದೇಹವು ಎಲ್ಲ ಕರ್ಮಗಳನ್ನು ಮಾಡುವುದಂತ ನಮಗೆ ತಿಳಿಯುತ್ತದೆ. ಆಕಾಶವು ಎಲ್ಲೆಲ್ಲೂ ಇದ್ದರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರೊಡನೆಯೂ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ಈ ದೇಹದಲ್ಲಿದ್ದರೂ ದೇಹದ ಜೊತೆ ಬೆರೆಯುವುದಿಲ್ಲ. ನೋಡಿ, ಆತ್ಮದ ಲೆವೆಲ್ಗೆ ಹೋದ್ರೆ ನಾವು ದೇಹದಲ್ಲಿ ಇದ್ರೂ ಕೂಡ ನಾವು ದೇಹದೊಟ್ಟಿಗೆ ಬೆರೆಯುವುದಿಲ್ಲ. ಈಗೆಂತಾಗಿದೆ ಅಂದ್ರೆ ನಾವು ದೇಹದ ಭಾವನೆಯಲ್ಲಿದ್ದ ಕಾರಣ ನಮ್ಗೆ ಅದು ಆತ್ಮದ ಸ್ಥಿತಿ ಗೊತ್ತಿಲ್ಲ. ಬ್ರಹ್ಮನ್ ಅಂದ್ರೆ ಆತ್ಮದ ಸ್ಟೇಜ್. ಭರತವಂಶದ ಅರ್ಜುನನೇ, ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೆ, ಹಾಗೆ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ಹೀಗೇಗಂದ್ರೆ ಆಚಾರ್ಯ ಹೇಳ್ತಾರೆ ಇದಕ್ಕೆ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಡೆಡ್ ಬಾಡಿ ಅಂಡ್ ಲಿವಿಂಗ್ ಬಾಡಿ. ದೊಡ್ಡ ದೊಡ್ಡ ಸೈಂಟಿಸ್ಟ್ ಅಮೆರಿಕದಲ್ಲಿ ಅವರಿಗೆ ಗೊತ್ತಿಲ್ಲ. ಆಚಾರ್ಯ ಹೇಳ್ತಾರೆ ಡೆಡ್ ಬಾಡಿಯಲ್ಲಿ ಆತ್ಮ ಹೋಗಿದೆ, ಲಿವಿಂಗ್ ಬಾಡಿಯಲ್ಲಿ ಆತ್ಮ ಉಂಟು, ಇದೇ ಡಿಫರೆನ್ಸ್. ಹಾಗಾಗಿ ಇದು ನಾವು ತಿಳಿಬೇಕಂತ ಆಚಾರ್ಯರು ಹೇಳ್ತಾರೆ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರದ ನಡುವಣ ವ್ಯತ್ಯಾಸವನ್ನು ಕಾಣಬಲ್ಲರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಪರಮ ಗುರಿಯನ್ನು ಮುಟ್ಟುತ್ತಾರೆ. ಅಂದ್ರೆ ನಮ್ಗೆ ವ್ಯತ್ಯಾಸ ಗೊತ್ತಿರ್ಬೇಕಂತೆ, ದೇಹ ಮತ್ತು ಕ್ಷೇತ್ರಜ್ಞ ಆತ್ಮ, ಇದರ ಬಗ್ಗೆ ನಾವು ವ್ಯತ್ಯಾಸ ಗೊತ್ತಿರಬೇಕು. ಐಹಿಕ ಪ್ರಕ್ರಿಯೆಯಿಂದ ಬಂದರೆ ನಾವು ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬೇಕು, ಮತ್ತೆ ಪರಮ ಗುರಿಯನ್ನು ನಾವು ಮುಟ್ಟಬೇಕು. ಓಕೆ, ಅಧ್ಯಾಯದ ಸಾರಾಂಶ. ಅರ್ಜುನ 6 ಪ್ರಶ್ನೆಗಳು. ಏತದ್ ವೇದಿತುಂ ಇಚ್ಛಾಮಿ ವಿವರಣೆ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಮತ್ತು ಜ್ಞಾನ ಕ್ಷೇತ್ರಜ್ಞಾಂ ಚಾಪಿ ಮಾಂ ವಿಧಿ. ಜ್ಞಾನವನ್ನು ಪಡೆಯುವ ಪ್ರಕ್ರಿಯೆ ಮಯಿ ಚ ಅನನ್ಯ ಯೋಗೇನ ಜ್ಞೇಯಂ, ತಿಳಿಯಬೇಕಾದ ಜ್ಞಾನದ ವಸ್ತು. ಸರ್ವತಾ ಪಾದಂ ತತ್ ಪ್ರಕೃತಿ ಪುರುಷ ಮತ್ತು ಕೂಡುವಿಕೆ. ಕಾರಣಂ ಗುಣಸಂಗೋ ಅಸ್ಯ ಜ್ಞಾನದೃಷ್ಟಿ. ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನ ಚಕ್ಷುಷಾ. ಎಸ್, ಹರೇ ಕೃಷ್ಣ. ದೊಡ್ಡ ಚಾಪ್ಟರ್, ನಿಮಗೆ ತುಂಬಾ ಅಂದ್ರೆ ಸ್ವಲ್ಪ ಮೇಲಿಂದ ನನ್ನ ಗೊತ್ತಿದ್ದಮಾಗಿ ಸ್ವಲ್ಪ ಅರ್ಥ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ. ಆದ್ರೆ ನೀವು ಇದು ಮಾಡಿ, ಯಾವುದು ಜಪ ಮಾಡ್ತಾ ಬನ್ನಿ, ಆಗಲೇ ಇದೆಲ್ಲ ನಿಮ್ಗೆ ಅರ್ಥ ಆಗ್ತದೆ. ಈಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದು ಸ್ವಲ್ಪ ನಿಮ್ಗೆ ಅರ್ಥ ಆಗ್ಬೋದು, ಆದ್ರೆ ಪೂರ್ತಿ ಅರ್ಥ ಆಗ್ಲಿಕ್ಕೆ ನೀವು ಜಪ ಮಾಡಬೇಕು. ಯಾವ್ದಾದ್ರು ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು. ಪ್ರಶ್ನೆ ಇದ್ದಲ್ಲಿ ಮ್ಯೂಟ್ ಮಾಡಿ ಕೇಳ್ಬೋದು. ಹ್ಯಾಂಡ್ ರೈಸ್ ಮಾಡಿ, ಯಾವ್ದು ಪ್ರಶ್ನೆ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಯಾವ್ದು ಪ್ರಶ್ನೆ ಇಲ್ವಾ? ಎಲ್ಲರಿಗೂ ತಿಳಿತಾ? ಫುಲ್ ಸೈಲೆಂಟ್ ಉಂಟು. ಹೇಗೆಂದ್ರೆ ಕೆಲವು ಟಫ್ ಎಕ್ಸಾಮ್ ಇದ್ರೆ ಎಲ್ಲರೂ ಸೈಲೆಂಟ್ ಇದ್ದಾರೆ ಎಕ್ಸಾಮ್ ಹೊರಗೆ ಬಂದ ಮೇಲೆ. ಆ ಥರ ನಿಮಗೆ ಅದು ಟಫ್ ಆಯ್ತೇನ? ಹ್ಯಾಂಡ್ ರೈಸ್ ಮಾಡಿ ಯಾರು ಪ್ರಶ್ನೆ ಇದ್ದಲ್ಲಿ. ಎಸ್, ಅರ್ಚನಾ ಮಾತಾಜಿ. ಓಕೆ, ಎಸ್, ಅನ್ಮ್ಯೂಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಎಸ್ ಮಾತಾಜಿ. ಎಸ್ ಮಾತಾಜಿ. ಪ್ರಕೃತಿ ಪುರುಷ ಅಂತ ಹೇಳಿದ್ರೆ ಮತ್ತೆ ಕೃಷ್ಣನೇ ಪುರುಷ ಇಲ್ಲಿ. ಭೌತಿಕವಾಗಿ ನಾವು ಅದನ್ನ ಹೆಚ್ಚಾಗಿ ನಮ್ಮ ಮೇಲೆ ಆರೋಪ ಮಾಡ್ಕೊಂಡ್ಬಿಟ್ಟು ಮರ್ತು ಬಿಟ್ಟಿದೀವಿ ಅಂತ. ಇದು ಚೂರು ಎಕ್ಸ್ಪ್ಲೈನ್ ಮಾಡಿ ಗುರುಜಿ. ನೋಡಿ,
ಇದು ಸಿಂಪಲ್ ಉಂಟು. ಸಿಂಪಲ್ ಅಂದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಸೆಂಟರ್ ಅಲ್ಲಿ ಕೃಷ್ಣ, ಮತ್ತೆ ನಾವೆಲ್ಲ ಅವನ ಆ ಒಂದು ಎಂಜಾಯ್ಮೆಂಟ್ ಅಲ್ಲಿ ನಾವು ಭಾಗಿಯಾಗೋದು. ನಾವು ಅಲ್ಲಿಂದ ಎಂತ ಮಾಡಿದ್ದೇವೆ ಅಂದ್ರೆ, ನಾವಲ್ಲಿ ನಾನು ಸೆಂಟರ್ಗೆ ಬರ್ಬೇಕಂದ್ರೆ ನಾವು ಅಲ್ಲಿಂದ ಎಂತ ಮಾಡಿದ್ದೇವೆ, ಅಲ್ಲಿ ನಾವು ರಿವೋಲ್ಟ್ ಆದೆವು ಕೃಷ್ಣನಿಗೆ. ಕೃಷ್ಣ ಎಂತ ಮಾಡಿದ, ಅಲ್ಲಿ ಆ ಆಸ್ಪದ ಇಲ್ಲ, ಕೃಷ್ಣ ನಮ್ಮನ್ನು ಇಮಿಡಿಯೇಟ್ ಕಳಿಸಿದ ಇಲ್ಲಿಗೆ, ಭೌತಿಕ ಲೋಕಕ್ಕೆ. ಹಾಗಾಗಿ ಇಲ್ಲಿ ಕೂಡ ನಮ್ಗೆ ಹೇಗಂದ್ರೆ, ಇಲ್ಲಿ ಕೂಡ ಅದೇ ಮೆಂಟಾಲಿಟಿ, ಯಾಕಂದ್ರೆ ಅಲ್ಲಿ ನಾವು ರಿವೋಲ್ಟ್ ಆಗಿದ್ದೇವೆ ಆ ತರ. ಹಾಗಾಗಿ ಪುರುಷ ಅಂದ್ರೆ ಎಂಜಾಯರ್, ನಾವು ಪ್ರಕೃತಿ ಕೆಲಸ ಅಂತ ಕೃಷ್ಣನ ಎಂಜಾಯ್ಮೆಂಟ್ ಅಲ್ಲಿ ಭಾಗಿಯಾಗುವುದು. ಗೊತ್ತಾಯ್ತಾ? ಅಂದ್ರೆ ಈಗ ನಾವು ಫಾರಂ ಫಿಲ್ ಮಾಡ್ಬೇಕಾದ್ರೆ ಜೆಂಡರ್ಸ್ ಅಂತ ಮೇಲ್ ಫೀಮೇಲ್ಸ್ ಎಲ್ಲ ಅದೆಲ್ಲ ದೇಹದ ಭಾವನೆ ಮಾತಾಜಿ, ದೇಹದ ಭಾವನೆ. ಇಲ್ಲಿ ಆತ್ಮದ ಬಗ್ಗೆ ನಾವು ಹೇಳೋದು, ನಾವು ದೇಹದಲ್ಲಿ ಇಲ್ಲ. ಇದು ಅದಕ್ಕೆ ಹೇಳುದು ಇದಕ್ಕೆ ಜ್ಞಾನ ಅಂತ. ಶಾಲಾ ಕಾಲೇಜಲ್ಲಿ ನಿಮ್ಗೆ ದೇಹದನೇ ಕಲಿಸಿದ್ದು, ಆತ್ಮದ ಬಗ್ಗೆ ಕಲಿಸಲಿಲ್ಲ. ಹೌದು, ಇಲ್ಲಿ ನಾವು ಆತ್ಮದ ಬಗ್ಗೆ ಹೇಳುದು. ಆತ್ಮದಲ್ಲಿ ಬರುವಾಗ ನಿಮ್ಗೆ ಸ್ತ್ರೀ ಪುರುಷ, ಬ್ರಾಹ್ಮಣ ಕ್ಷತ್ರಿಯ, ನಾನು ಅಮೇರಿಕನ್, ನಾನು ಭಾರತೀಯ, ಇದು ಬರುವುದಿಲ್ಲ. ಆತ್ಮದಕ್ಕೆ ಅದು ಬರುವುದಿಲ್ಲ, ಖಾಲಿ ದೇಹಕ್ಕೆ ಬರುವುದು ಅದು. ಇದು ಈಗ ಅಂತಂದ್ರೆ ನೀವು ಹೇಳ್ತಿರೋದು ಹೆಂಗೆ ಅಂದ್ರೆ, ಪುರುಷ ಅಂತ ಹೇಳಿದ್ರೆ ಇಲ್ಲಿ ಎಂಜಾಯ್ಮೆಂಟ್ ಭಗವಂತ ಒಬ್ಬನೇ ಪುರುಷ, ನಾವೆಲ್ಲ ಪ್ರಕೃತಿ. ಥ್ಯಾಂಕ್ ಯು ಗುರುಜಿ. ಎಸ್ ಎಸ್. ಓಕೆ, ಇನ್ನೊಂದು ಮಾತಾಜಿ ಯಾರು ರೇಸ್ ಹ್ಯಾಂಡ್ ಮಾಡಿದ್ದಾರೆ. ಯಾರು ಮಾತಾಜಿ? ಓಕೆ, ವೆಂಕಟೇಶ್. ಓಕೆ, ಎಸ್, ಅನ್ಮ್ಯೂಟ್ ಮಾಡಿ ಸರ್. ಗುರುಗಳೇ, ಎಸ್ ಎಸ್. ನನ್ನ ದ್ವಂದ್ವ ಏನು ಅಂದ್ರೆ, ವಿಷ್ಣುವಿನ 10 ಅವತಾರಗಳು, ದಶಾವತಾರಗಳು ಅಂತ ನಾವು ಓದಿದ್ದೀವಿ, ಕೇಳಿಸ್ಕೊಂಡಿದ್ದೀವಿ. ಅದರಲ್ಲಿ ಕೃಷ್ಣನ ಅವತಾರಕ್ಕೆ ಯಾಕೆ ಅಷ್ಟೊಂದು ಮಹತ್ವ? ಅಂದ್ರೆ ಕಂಟಿನ್ಯೂಯೇಷನ್ ಮಾಡಿ, ನಾನು ರಾಮನ ಪೂಜೆ ಮಾಡ್ತೀನಿ ಅನ್ನೋದಾದ್ರೆ, ರಾಮನಿಗೂ ಸಾಕಷ್ಟು ಆದರ್ಶಗಳಿದ್ದು, ಸಾಕಷ್ಟು ಅವನು ಆದರ್ಶಗಳನ್ನ ಇಟ್ಕೊಂಡೇ ಅವನು ಜೀವನ ಮಾಡ್ದ. ಅವನ್ ಯಾಕೆ ನಾವು ಇಟ್ಕೋಬಾರ್ದು? ಕೃಷ್ಣನ್ನೇ ಯಾಕೆ ಇಟ್ಕೋಬೇಕು? ಅದರಲ್ಲಿ 10ರಲ್ಲಿ ಕೃಷ್ಣ ಇಲ್ಲ, ಅಲ್ಲಿ ಬಲರಾಮ್ ಇರೋದು, ಕೃಷ್ಣ ಇಲ್ಲ ಸರ್. ಹೌದಾ? ಕೃಷ್ಣಾವತಾರ ಅಂತ ನಮ್ ನಾಲೆಡ್ಜ್ ಇರೋದು ಕೃಷ್ಣಾವತಾರ. ಭಾಗವತಮಲ್ಲಿ ಅದರಲ್ಲಿ ಇರುವುದು ಜಯದೇವ ಗೋಸ್ವಾಮಿ ಪೇರುಂಟು. ಜಯದೇವ ಗೋಸ್ವಾಮಿ ಅಂದ್ರೆ ತುಂಬಾ ಸ್ಟಾಲ್ವರ್ಡ್ ಭಕ್ತ, ಡಿವೋಟಿ, ಶುದ್ಧ ಭಕ್ತ. ಅವರ ಪ್ರೇಯರ್ ಅಲ್ಲಿ ಕೃಷ್ಣ ಇಲ್ಲ, ಅಲ್ಲಿ ಬಲರಾಮ್ ಇರೋದು. ಆದ್ರೆ ಕೃಷ್ಣನ ಅವತಾರದ ಬಗ್ಗೆನೇ ನಾವು ಹೆಚ್ಚಿಗೆ ಕೇಳ್ತೀವಿ. ಅವನ್ ಬಾಲ್ಯಾವಸ್ಥೆ ಅವತಾರಿ, ಕೃಷ್ಣ ಅವತಾರ ಅಲ್ಲ, ಕೃಷ್ಣ ಅವತಾರಿ. ಕೃಷ್ಣ ತೂ ಭಗವಾನ್ ಸ್ವಯಂ. ಸರಿ ಸರಿ ಗುರು. ಎಸ್. ಓಕೆ, ಬೇರೆ ಇನ್ನೊಂದು ಮಂಜುಳಾ ಮಾತಾಜಿ ಯಾರೋ ಒಂದು, ಮಂಜುಳಾ ಯಾರೋ ಆಗ ರೈಸ್ ಮಾಡಿದ್ರು, ಹ್ಯಾಂಡ್ ರೈಸ್ ಮಾಡಿ ಮಾತಾಜಿ. ಮಂಜುಳಾ ಮಾತಾಜಿ, ಮಂಜುಳಾ ಹ್ಯಾಂಡ್ ರೈಸ್ ಮಾಡಿದ್ರು ಆಗ. ಪ್ರಶ್ನೆ ಉಂಟಾ ಮಂಜುಳಾ? ಕಾಣ್ತಾ ಇಲ್ಲ, ಅವ್ರ ಹೆಸರಿಗೆ ಕಾಣ್ತಿಲ್ಲ. ಒಂದು ನಿಮಿಷ. ನರೇಂದ್ರ ಶೆಟ್ಟಿ. ಓಕೆ, ಎಸ್ ಸರ್, ಅನ್ಮ್ಯೂಟ್ ಮಾಡಿ ಸರ್. ನರೇಂದ್ರ ಶೆಟ್ಟಿ. ಎಸ್ ಎಸ್ ಸರ್, ಹೇಳಿ ಸರ್, ಹೇಳಿ ಸರ್, ಅನ್ಮ್ಯೂಟ್ ಮಾಡಿದ್ದೀರಿ. ನರೇಂದ್ರ ಶೆಟ್ಟಿ ಅವರು ಹೇಳಿ ಸರ್. ಸ್ಪೀಕರ್ ಪ್ರಾಬ್ಲಮ್ ಉಂಟು ನಿಮ್ದು. ಯೋಗದಲ್ಲಿ ನಾವು ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮ ಪ್ರಾಬ್ಲಮ್ ಉಂಟು. ಸ್ಪೀಕರ್ ಅಲ್ಲಿ ಏನೋ ಪ್ರಾಬ್ಲಮ್ ಉಂಟು ಸರ್. ಬೇರೆ ಬೇರೆ ಸ್ಟ್ರೀಮ್ಸ್ ಸ್ಪೀಕರ್ ಅಲ್ಲಿ ಏನೋ ಹೇಳಿ ಸರ್. ಈಗ ಯೋಗದಲ್ಲಿ ಯೋಗದಲ್ಲಿ ಹೇಳಿ ಸರ್. ಓಕೆ, ಈಗ ಏನು ಡಿಸ್ಟರ್ಬೆನ್ಸ್ ಉಂಟು ಅವ್ರದ್ದು? ಈಗ ರಿತೇಶ್ ಅವರದ್ದು ಕೇಳುವ, ಮತ್ತೆ ಅಲ್ಲಿಗೆ ಬರುವ ನರೇಂದ್ರ ಶೆಟ್ಟಿ ಅವರಿಗೆ. ಎಸ್, ಅನ್ಮ್ಯೂಟ್ ಮಾಡಿ ಸರ್. ರಿತೇಶ್ ಸರ್. ಎಸ್, ನಮಸ್ತೆ ನಮಸ್ತೆ ನಮಸ್ತೆ. ಸೊ ಇವತ್ತಿದ ಕ್ಲಾಸ್ ಅಲ್ಲಿ ನೀವು ಹೇಳಿದಿರಲ್ಲ, ಅಂದ್ರೆ ನಾವು ಅಂದ್ರೆ ಕೃಷ್ಣನ ಸೆಂಟರ್ ಆಗಿ ಇಟ್ಕೊಳ್ಬೇಕು, ಆನಂತರ ಎಲ್ಲ
ಪರ್ಫೆಕ್ಷನ್ ಇದಾಗುತ್ತೆ ಅಂತ. ಓಕೆ, ನಮ್ ಫ್ಯಾಮಿಲಿ ಲೈಫ್ ಅಲ್ಲಾಗ್ಲಿ ಅಥವಾ ನಾವು ಕೆಲಸ ಮಾಡೋದಲ್ಲಾಗ್ಲಿ ಎಲ್ಲೇ ಆಗ್ಲಿ. ಸೊ ಅದು ನಾನೊಂದು ಅಂದ್ರೆ ಪರ್ಸನಲ್ ಕ್ವಶನ್ ಹೇಳ್ತಾ ಇದ್ದೇನೆ. ಅಂದ್ರೆ ನೀವೀಗ ನೀವು ಅಂದ್ರೆ ನೀವು ಇಷ್ಟು ಸಣ್ಣ ಪ್ರಾಯದಲ್ಲೇ ನಿಮ್ಗೆ ಇದು ಅಂದ್ರೆ ನೀವು ಅಷ್ಟು ಅಟ್ಯಾಚ್ ಆಗಿದ್ದೀರಿ ಕೃಷ್ಣನಿಗೆ. ಸೊ ಅದಕ್ಕೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನಾವೀಗ ಏನ್ ಹೇಳ್ತೇವೆ, ಇದೊಂದು ನಮ್ಗೆ ಸಿಕ್ಕುದಿಲ್ಲ. ಅಂದ್ರೆ ಫಸ್ಟ್ ಸ್ಟೆಪ್ ಇಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದು ನಮ್ಗೆ ಈ ಕೃಷ್ಣ ಪ್ರಜ್ಞೆ ಅಥವಾ ಅವ್ರ ಬಗ್ಗೆ ನಮ್ಗೆ ಇನ್ನೂ ಜಾಸ್ತಿ ನಮ್ಮ ಲೈಫ್ ಅಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಅಂದ್ರೆ ಜಪ ಒಂದು ಹೇಳಿದೀರಾ, ಅದಲ್ಲದೆ ನಾವು ಅಂದ್ರೆ ಡೈಲಿ ತುಂಬಾ ಕಾರ್ಯಗಳಲ್ಲಿ ಇದಾಗಿರ್ತೇವೆ. ತುಂಬಾ ಮನೇಲಿ ಆಗ್ಲಿ ಆಫೀಸಲ್ಲಿ ಆಗ್ಲಿ ತುಂಬಾ ಜನರು ಅಥವಾ ನಾವೊಂದು ಮೂವಿ ನೋಡೋದಾಗ್ಲಿ ತುಂಬದಕ್ಕೆ ಅಟ್ಯಾಚ್ ಆಗಿರ್ತೇವೆ. ಓಕೆ, ಸೊ ಅಂದ್ರೆ ನಾವೀಗ ಅದರಿಂದೆಲ್ಲ ಈಗ ಹೊರಗ್ ಬರ್ಬೇಕು ಅಂತ ಹೇಳಿದ್ರೆ ಅಂದ್ರೆ ನಿಮ್ಗೆ ನೀವು ಏನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ, ಅಂದ್ರೆ ಅದು ಹೇಗೆ ನೀವು ಹೊರಗೆ ಬಂದಿರಿ ಅಂತ ಹೇಳ್ಬೋದಾ? ನನ್ನ ಬಗ್ಗೆ ಹೇಳುದಾ? ಓಕೆ, ನೋಡಿ, ನಾನು ಫಸ್ಟ್ ಆಫ್ ಆಲ್ ಹೇಳ್ತೇನೆ, ನಾನು ನಂದು ಕಾಲೇಜ್ ಆದ ಕೂಡಲೇ ಇಮಿಡಿಯೇಟ್ ಆಗಿ ನಾನು ಈ ಕೃಷ್ಣ ಪ್ರಜ್ಞೆ ತಗೊಂಡೆ. ಅದು ಹೇಗೆ ಅಂದ್ರೆ ಒಬ್ಬರು ನನಗೆ ಕೃಷ್ಣ ಪ್ರಜ್ಞೆ ಇದ್ದವ್ರು ನನ್ನ ಕರ್ಕೊಂಡು ಹೋದ್ರು, ಮತ್ತೆ ಪುಸ್ತಕ ತಗೊಂಡೆ, ಮತ್ತೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಒಂದು ಜನ್ಮಾಷ್ಟಮಿಗೆ 2007 ತಗೊಂಡು, ಮತ್ತೆ ನಮ್ಮ ಇಲ್ಲಿ ಪ್ರೆಸಿಡೆಂಟ್ ನಾಮನೇಶ್ವರ ದಾಸ ಅಂತ ನಮ್ಮ ಇಸ್ಕಾನ್ ಪ್ರೆಸಿಡೆಂಟ್, ಅವರು IIT ಕಾನ್ಪುರ್. ಹಾಗಾಗಿ ಎಂತ ಆಯ್ತು ಅಂದ್ರೆ ಜನ್ಮಾಷ್ಟಮಿ ದಿವಸ ನಾನು ಸೇವೆಗೆ ಅಂತ ಹೋದದ್ದು. ಸಂಜೆ 6 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆ ತನಕ ಅರ್ಧ ಗಂಟೆ ಭಜನೆ, ಅರ್ಧ ಗಂಟೆ ಕ್ಲಾಸ್, ಅರ್ಧ ಗಂಟೆ ಭಜನೆ, ಅರ್ಧ ಗಂಟೆ ಕ್ಲಾಸ್. ಇದ್ರಲ್ಲಿ ನನಗೆ ಪೂರ್ತಿ ಕನ್ವಿನ್ಸ್ ಆಯ್ತು, ಅಂದ್ರೆ ನಾನು ಕಂಪ್ಲೀಟ್ ಕೃಷ್ಣನಿಗೆ ಸರೆಂಡರ್ ಆಗ್ಬೇಕಂತ. ಆ ಒಂದು 6 ಕ್ಲಾಸ್ ಮತ್ತೆ 6 ಆ ಭಜನೆಯಿಂದ ನಾನು ಕನ್ವಿನ್ಸ್ ಆದೆ. ಮತ್ತೆ ಎಂತ ಅಂದ್ರೆ ನೋಡಿ, ಹೇಗೆ ಅಂದ್ರೆ ನಾವು ಕನ್ವಿನ್ಸ್ ಆದ ಮೇಲೆ ನಮ್ಗೆ ತುಂಬಾ ಅಡ್ಡಿ ಆತಂಕ ಬರ್ತದೆ, ಆದ್ರೆ ನಾವು ಎಲ್ಲವನ್ನು ರಿಜೆಕ್ಟ್ ಮಾಡ್ಬೇಕು. ನಿಮ್ಗೆ ಹೇಗಂದ್ರೆ ಈಗ ನಿಮ್ಗೆ ಈಗ ಅಮೆರಿಕಕ್ಕೆ ಹೋಗ್ಲಿಕ್ಕೆ ಉಂಟು ರಿತೇಶ್ ಅವರೇ, ನಿಮ್ಗೆ ಅಮೆರಿಕ ಹೋಗ್ಲಿಕ್ಕೆ ಉಂಟು ಅಂದ್ರೆ ನೀವೆಂತ ಮಾಡ್ತೀರಿ, ಅದಕ್ಕೆ ಹಣ ಕೂಡಿಸ್ತೀರಿ, ಮತ್ತೆ ಅದಕ್ಕೆ ಬೇಕಾದ ಎಲ್ಲ ಪ್ರಯತ್ನ ಮಾಡ್ತೀರಿ. ಅದೇ ರೀತಿ ಒಮ್ಮೆ ನಿಮ್ಗೆ ಗೊತ್ತಾದ್ರೆ ಮತ್ತೆ ನೀವು ಅದಕ್ಕೆ ಪ್ರಯತ್ನ ಮಾಡ್ಬೇಕು, ಮತ್ತೆ ನಿಮ್ಮ ಪ್ರಯತ್ನ ಇರ್ತದೆ, ಮತ್ತೆ ಕೃಷ್ಣ ಕೂಡ ಅದಕ್ಕೆ ಸಹಾಯ ಮಾಡ್ತಾನೆ. ಹೇಗಂದ್ರೆ ಈಗ ಕೃಷ್ಣ ನೋಡ್ತಾ ಇರ್ತಾನೆ. ಹೇಗಂದ್ರೆ ನಾವು ಇದರಲ್ಲಿ ಸೀರಿಯಸ್ ಇದ್ರೆ ಕೃಷ್ಣ ನಮ್ಗೆ ಮತ್ತೆ ಅವನ ಕೃಪೆ ತೋರಿಸ್ತಾನೆ. ಮತ್ತೆ ಹೇಗಂದ್ರೆ ನಾವು ಎಲ್ಲ ರಿಜೆಕ್ಟ್ ಮಾಡ್ಬೇಕು ಸರ್. ಹೇಗೆ ಅಂದ್ರೆ ನೋಡಿ, ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗುವುದು ಹೇಗೆ ಅಂದ್ರೆ ನಾವು ಕೃಷ್ಣ ಪ್ರಜ್ಞೆಗೆ ಯಾವುದು ಅನುಕೂಲ ಅದನ್ನು ಸ್ವೀಕರಿಸಬೇಕು, ಯಾವುದು ಅನುಕೂಲ ಇಲ್ಲ ಅದನ್ನು ರಿಜೆಕ್ಟ್ ಮಾಡ್ಬೇಕು. ಈ ತರ ಮಾಡದಿದ್ರೆ ಎಂತ ಆಗ್ತದೆ ಅಂದ್ರೆ, ನೀವು ಒಂದು ಕಡೆಯಲ್ಲಿ ನೀವು ಬೆಂಕಿಯನ್ನು ಹೊತ್ತಿಸುವುದು, ಮತ್ತೆ ಇನ್ನೊಂದು ಕಡೆ ಎಂತ ಮಾಡ್ತೀರಿ, ನೀವು ನೀರನ್ನು ಹಾಕುವುದು. ಇದು ಪ್ರಯೋಜನ ಉಂಟಾ? ಬೆಂಕಿಯನ್ನು ಹೊತ್ತಿಸಿದ ಮೇಲೆ ನೀರು ಹಾಕಬಾರ್ದು. ಅದೇ ರೀತಿ ಕೃಷ್ಣ ಪ್ರಜ್ಞೆಗೆ ಬಂದ ಮೇಲೆ ಬೇಡದು ಬಿಡಬೇಕು. ಈಗ ನೋಡಿ, ಭಕ್ತಿಯಲ್ಲಿ ಆ 9 ಪ್ರಸ್ತುತದಲ್ಲಿ ಶ್ರದ್ಧಾ, ಫಸ್ಟ್ ಶ್ರದ್ಧಾ, ನೀವು ನಂಬಿಕೆ ಇಟ್ಟು ಬಂದಿದ್ದೀರಿ. ಸೆಕೆಂಡ್ ಇದು ಸಾಧು ಸಂಘ. ಸಾಧು ಸಂಘ ಯಾಕೆ ಸೆಕೆಂಡ್ ಇಟ್ಟಿದ್ದಾರೆ? ಯಾಕೆಂದ್ರೆ ನೀವು ದುರ್ಜನರ ಸಂಘ ಬಿಡ್ಬೇಕು, ಸಜ್ಜನರ ಸಂಘ ಮಾಡ್ಬೇಕು. ಆ ಸಾಧು ಸಂಘದಿಂದಲೇ ನಮ್ಗೆ ಬರೋದು. ನೋಡಿ, ಆಚಾರ್ಯ ಹೇಳ್ತಾರೆ 3S ಅಂದ್ರೆ ಸಂಘ, ಸಾಧನ, ಸಂಘ, ಸೇವಾ. ಸಾಧನ ಅಂದ್ರೆ ಜಪ ಮಾಡುವುದು ಮತ್ತೆ ಓದುವುದು, ಇದೆಲ್ಲ ಸಾಧನ. ಸಂಘ ಅಂದ್ರೆ ನಾವು ಭಕ್ತರ ಸಂಘ ಮಾಡುವುದು. ಸೇವಾ ಮತ್ತೆ ನಾವು ಸೇವೆ ಮಾಡುವುದು ಕೃಷ್ಣನಿಗೆ. ಈ 3 ಮಾಡಿದ್ರೆ ನಾವು ಭಕ್ತಿಯಲ್ಲಿ ಇಮಿಡಿಯೇಟ್ ಪ್ರೋಗ್ರೆಸ್ ಆಗ್ತೇವೆ. ನಾನೆಂತ ಮಾಡಿದೆ ಅಂದ್ರೆ, ಸ್ಟಾರ್ಟಿಂಗ್ ನಾನು ಸೇವೆ ಮಾಡಿ ಮತ್ತೆ ನಾನು ಸಜ್ಜನರ ಸಂಘ ಮಾಡಿದೆ. ಮತ್ತೆ ಎಂತ ಆಯ್ತು, ಮತ್ತೆ ಸಾಧನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಆ 3 ಕೂಡ ಮಾಡಿದ್ರೆ ಮತ್ತೆ ನೀವು ಪ್ರೋಗ್ರೆಸ್ ಆಗ್ತೀರಿ. ಮತ್ತೆ ಇನ್ನೊಂದು ವಿಷಯ ಎಂತ ಅಂದ್ರೆ, ನಾನು ಏಕಾದಶಿ ನೋಡಿ, ಏಕಾದಶಿ ಎಂತ ಆಗ್ತದೆ ಅಂದ್ರೆ ನಿಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರೋಗ್ರೆಸ್ ಆಗ್ಲಿಕ್ಕೆ ತುಂಬಾ ಅನುಕೂಲ ಮಾಡ್ತದೆ. ನಾನೊಂದು 2009, 10, 11 3 ವರ್ಷ ಆ ನಿರ್ಜಲ ಏಕಾದಶಿ ಮಾಡಿದೆ. ಅದರಿಂದ ನನಗೆ ತುಂಬಾ ಅಂದ್ರೆ ತುಂಬಾ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ಲಿಕ್ಕೆ ನನಗೆ ಅನುಕೂಲವಾಯಿತು. ಅದೇ ಇನ್ನೊಂದು ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ನೀವು 2007 ಅಲ್ಲಿ ಅಂತ ಹೇಳಿದಿರಿ. 2007 ಗಿಂತ ಮುಂಚೆ ನೀವು ಅಂದ್ರೆ ನೀವು ಭೌತಿಕವಾದ ಎಲ್ಲಾ ರೀತಿಯಲ್ಲೂ ನೀವು ಕನೆಕ್ಟ್ ಆಗಿದ್ದೀರಿ. ಓಕೆ, ಮನುಷ್ಯರಾದ ನಂತರ ನಾವು ಎಲ್ಲಾ ರೀತಿಯಲ್ಲಿ ನಾವು ಫ್ರೆಂಡ್ಸ್ ಆಗಿರ್ಬೋದು, ಅದು ಇದು ಎಲ್ಲ ಇರುತ್ತೆ. ಓಕೆ,
ಆದ್ರೆ ನಮ್ಗೆ ಗೊತ್ತಿಲ್ಲ. ಆ ಅಂದ್ರೆ ಈಗ ನೀವು ಅದರಿಂದೆಲ್ಲ ಹೊರಗೆ ಬಂದಿದ್ದೀರಲ್ಲ, ಈಗ ಇವರಿಗೆ ನೀವು ಅದು ಹೆಂಗೆ ನೀವು ಇದ್ ಮಾಡಿದೀರ? ಸಪೋಸ್ ನಿಮ್ ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ಮೂವಿಗೆ ಹೋಗ್ತಾರೆ, ನೀವು ಅವ್ರ ಜೋಡಿ ಮೂವಿಗೆ ಹೋಗ್ತಾ ಇರ್ತೀರಾ. ಓಕೆ, ನಾನು ಫ್ರೆಂಡ್ಸ್ನೆಲ್ಲ ನಾನು ಎಂತಂದ್ರೆ ಸಜ್ಜನರ ಫ್ರೆಂಡ್ಸೇ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಆಲ್ಮೋಸ್ಟ್ ಬಿಡ್ತಾ ಬರುದು ಅಂದ್ರೆ ಜಸ್ಟ್ ಹಾಯ್ ಬಾಯ್, ಗೊತ್ತಾಯ್ತಾ? ಅಂದ್ರೆ ಸಿಗುವಾಗ ಮಾತಾಡುದು ಅಷ್ಟೇ. ಅಂದ್ರೆ ಇವರ ಹತ್ರ ಕ್ಲೋಸ್ ಆಗುದು, ಭಕ್ತರ ಹತ್ರ ಆ ತರ ಮಾಡ್ಲಿಕ್ಕೆ ಬಂದೆ. ಅದು ಅವ್ರಿಗೆ ಬೇಜಾರಾಗಲ್ವಾ? ಅದು ಬೇಜಾರು ನೋಡಿ. ನಾವು ಹೇಗಂದ್ರೆ, ಈಗ ನೀವು ಸಮುದ್ರದ ಮಧ್ಯೆ ನೀವು ಬಿದ್ದಿದ್ದೀರಿ, ನೀವು ಅಲ್ಲಿ ನಿಮ್ದು ಕೆಲಸ ಎಂತ ಅಂದ್ರೆ ಯಾರಾದ್ರೂ ಒಂದು ಹೆಲ್ಪಿಗೆ ಬಂದ್ರೆ ನೀವು ಅಲ್ಲಿಂದ ಬರ್ಬೇಕು ಹೊರಗೆ. ನೀವು ಅಲ್ಲಿ ನನ್ನನ್ನು ಯಾರು ಹಾಕಿದ್ದಾರೆ ಅದೆಲ್ಲ ನಾವು ಇದು ಮಾಡಬಾರ್ದು. ನಮ್ದು ಕೆಲಸ ನಾವು ಅಲ್ಲಿಂದ ಪಾರಾಗುದು, ಹೊರಗೆ ಬರುದು. ಹಾಗಾಗಿ ನಾವೀಗ ಆ ಸಮುದ್ರದ ಭವಸಾಗರದ ಒಳಗೆ ನಾವು ಬಿದ್ದಿದ್ದೇವೆ. ಅವರಿಗೆ ಬೇಜಾರಾಗ್ತದೆ ಅಂದ್ರೆ ನಾವು ನಮ್ದು ನೋಡ್ಬೇಕು ನಾವು. ಅವರಿಗೆ ಬೇಜಾರಾಗ್ತಾ ಇರ್ತದೆ, ಅವ್ರು ಹೇಳ್ತಾ ಇರ್ತದೆ, ಅವರ ಬೇಜಾರಿಗೆ ನಾವು ಇದು ಮಾಡಬಾರ್ದು. ನಾವೆಂತಂದ್ರೆ ನಾವು ಸ್ಥಿರವಾಗ್ಬೇಕು. ಅದಕ್ಕೆ ಹೇಳುದು, ನಮ್ಗೆ ದ್ವಂದ್ವ ಬರಬೇಕು. ದ್ವಂದ್ವ ಬಿಟ್ಟು ನಾವು ದೃಢ ಮನಸ್ಸಿಂದ ಕೃಷ್ಣ ಪ್ರಜ್ಞೆಯನ್ನು ಮಾಡ್ಬೇಕು. ಆಯ್ತು ಪ್ರಭು, ಧನ್ಯವಾದ, ತುಂಬಾ ಧನ್ಯವಾದ. ಮತ್ತೆ ಇನ್ನೊಂದು ಎಂತ ಅಂದ್ರೆ, ಈಗ ಹೇಗಂದ್ರೆ ನೋಡಿ, ನಾನು ಈ ಕೃಷ್ಣ ಯಾರಾದ್ರು ಬರ್ಬೇಕಿದ್ರೆ ನನ್ನ ಲಾಸ್ಟ್ ಲೈಫಲ್ಲಿ ನಂದು ಸ್ಟಾಪ್ ಆಗಿತ್ತು. ಆ ಸ್ಟಾಪ್ ಆದ್ರೂ ನಾನು ವಾಪಸ್ ಕಂಟಿನ್ಯೂ ಆಯ್ತು, ಗೊತ್ತಾಯ್ತಾ? ಹಾಗಾಗಿ ಎಲ್ಲವೂ ಈಗ ನೀವು ಕೂಡ ಕೃಷ್ಣ ಪ್ರಜ್ಞೆ ಬಂದಿದ್ದೀರಿ. ಕೃಷ್ಣ ಪ್ರಜ್ಞೆ ನಿಮ್ದು ಲಾಸ್ಟ್ ಲೈಫ್ ಅಲ್ಲಿ ಕಟ್ ಆಗಿತ್ತು, ವಾಪಸ್ ನಿಮಗೆ ಸಿಗ್ತಾ ಉಂಟು ಅಷ್ಟೇ. ಯಾಕಂದ್ರೆ ಎವ್ರಿಥಿಂಗ್ ಈಸ್ ಮೂವಿಂಗ್ ಅಂಡರ್ ದ ವಿಲ್ ಆಫ್ ಕೃಷ್ಣ. ಎಲ್ಲವೂ ಕೃಷ್ಣನ ಪ್ಲಾನ್ ಅಲ್ಲಿ ನಡೆಯುವುದು, ಮತ್ತೆ ಇಟ್ ಈಸ್ ಪರ್ಫೆಕ್ಟ್. ಕೃಷ್ಣನ ಹೇಗೆ ನೀವೊಂದು ಪ್ಲಾನ್ ಮಾಡಿದ್ರೆ ನೀವು ಚೇಂಜ್ ಮಾಡ್ತೀರಿ. ಈಗ ಬೆಳಿಗ್ಗೆ ಒಂದು ಪ್ಲಾನ್ ಮಾಡ್ತೀರಿ, ಮಧ್ಯಾಹ್ನ ಚೇಂಜ್ ಆಗ್ತದೆ, ಸಂಜೆ ಇನ್ನೊಂದು ಪ್ಲಾನ್ ಮಾಡ್ತೀರಿ. ಈ ತರ ನಿಮ್ದು ಚೇಂಜ್ ಆಗ್ತಾ ಇರ್ತದೆ ಪ್ಲಾನ್. ಕೃಷ್ಣ ಹಾಗೆಲ್ಲ, ಕೃಷ್ಣ ಅದ್ಭುತ ಕರ್ಮಣ ಅಂದ್ರೆ ಅವ ಮಾಡುದೆಲ್ಲ ಪರ್ಫೆಕ್ಟ್, ಅದ್ಭುತ. ಎಸ್, ಓಕೆ, ಆಯ್ತು, ಧನ್ಯವಾದ. ಓಕೆ, ಈಗ ಇನ್ನೊಂದು ಮಾತಾಜಿ ಯಾರು ಕೇಳಿದ್ರು ಪ್ರಶ್ನೆ, ಅಲ್ಲ ಇನ್ನೊಂದು ಯಾರು, ಪಲ್ಲವಿ ಮಾತಾಜಿ. ಓಕೆ, ಎಸ್, ಒಂದು ನಿಮಿಷ ಅನ್ಮ್ಯೂಟ್ ಮಾಡಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ, ಹೇಳಿ ಮಾತಾಜಿ. ಪ್ರಭುಜಿ, ನೀವು ಹೇಳಿದ್ರಲ್ಲ ಕೃಷ್ಣನ್ ಭಕ್ತರಾದ್ರೆ ಏನು ನಾವ್ ಹೇಗಿರ್ಬೇಕು ಅಂತೆಲ್ಲ ಗೊತ್ತಾಯ್ತು. ಈಗ ನಾವು ಮಾಡ್ಲೇಬೇಕಿರೋ ಒಂದು ಕೆಲ್ಸ ಯಾವ್ದು ಜೀವನದಲ್ಲಿ, ಅಂದ್ರೆ ದಾನ ಧರ್ಮ ಯಾವ್ದೇ ಇರ್ಲಿ ಅದು ಯಾವ್ದು, ಮತ್ತೆ ಮಾಡ್ಲೇಬಾರ್ದು ಕೃಷ್ಣನ್ ಭಕ್ತರಾಗಿ ಈ ಕೆಲ್ಸ ನೀವು ಮಾಡ್ಲೇಬಾರ್ದು ಅಂದ್ರೆ ಯಾವ್ದು, ಅದು ಹೇಳಕ್ಕಾಗತ್ತ? ಅಂದ್ರೆ ದದತಿ ಪ್ರತಿಗಾಣಾತಿ ಆ ಶ್ಲೋಕವಾ ನಾನು ಹಾಗೆ ಹೇಳಿದ್ದು? ದದತಿ, ಓಕೆ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮ್ಗೆ. ಈಗ ಥರ್ಡ್ ಶ್ಲೋಕ ಇದು ಎಂತ ಹೇಳುದು, ಉಪದೇಶಾಮೃತ ರೂಪಗೋಸ್ವಾಮಿ ಕೊಟ್ಟದ್ದು, 4ನೇ ಶ್ಲೋಕ. ಎಸ್, ದದತಿ ಪ್ರತಿಗಾಣಾತಿ ಗುಹ್ಯಂ ಆಖ್ಯತಿ ಪ್ರಚ್ಛತಿ ಭೂಂಕ್ತೆ ಭೋಜತೆ ಚೈವ ಷಡ್ವಿಡಂ ಪ್ರೀತಿ ಲಕ್ಷಣಂ. ನೋಡಿ, ಇದರಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳಿ, ಮತ್ತೆ ನಾನು ಕನ್ನಡದಲ್ಲಿ ವಿವರಿಸ್ತೇನೆ. ಆಫರಿಂಗ್ ಗಿಫ್ಟ್ಸ್ ಇನ್ ಚಾರಿಟಿ, ಆಕ್ಸೆಪ್ಟಿಂಗ್ ಚಾರಿಟೇಬಲ್ ಗಿಫ್ಟ್ಸ್, ರಿವೀಲಿಂಗ್ ಒನ್ಸ್ ಮೈಂಡ್ ಇನ್ ಕಾನ್ಫಿಡೆನ್ಸ್, ಎನ್ಕ್ವೈರಿಂಗ್ ಕಾನ್ಫಿಡೆನ್ಶಿಯಲಿ, accepting prasada and offering prasada are the 6 systems of love shared by one devotee and another. ಹೇಗೆ ಮಾಡ್ಬೇಕಂದ್ರೆ, ನೀವು ಈಗ ಭಕ್ತಿಯಲ್ಲಿ ನಿಮಗೆ ಪ್ರೋಗ್ರೆಸ್ ಆಗ್ಬೇಕಿದ್ರೆ ನೀವು ಭಕ್ತರ ಸಂಘ ಮಾಡಿ, ಮತ್ತೆ ಅವರ ಹತ್ರ ನೀವು ಕ್ಲೋಸ್ ಆಗ್ಬೇಕು. ಮತ್ತೆ ಎಂತಂದ್ರೆ, ಈಗ ಎಂತಾದ್ರು ನಿಮಗೆ ಕೊಡ್ಲಿಕ್ಕೆ ಇಚ್ಛೆ, ಯಾಕಂದ್ರೆ ಎಲ್ಲರಿಗೂ ಇರ್ತದೆ, ಕೊಡುವಾಗ ಎಕ್ಸ್ಚೇಂಜ್ ಮಾಡುವಾಗ ಭಕ್ತರಿಗೆ ಮಾಡ್ಬೇಕು. ಈಗ ನಮ್ದು ಹೇಗಂದ್ರೆ, ನಾವು ಈಗ ಕೀರ್ತನೆಗೆಲ್ಲ ಕರೀತಾರೆ, ಗೃಹ ಪ್ರವೇಶಕ್ಕೆ ಎಲ್ಲ, ಫಂಕ್ಷನ್ಗೆಲ್ಲ, ಆಗ ನಾವು ಹೋಗ್ತೇವೆ. ಆಗ ಎಂತ ಮಾಡ್ತಾರೆ, ಆ ಮನೆಯವರು ನಮ್ಗೆ ಎಲ್ಲ ಧೋತಿ ಕುರ್ತಾ ಈ ತರ ಎಲ್ಲ ಕೊಡ್ತಾರೆ. ಅಂದ್ರೆ ನೀವು ಕೊಡುವಾಗ ಎಂತ ಇದ್ರು ಭಕ್ತರಿಗೆ ಕೊಡಿ, ಹಾಗೆ ಎಂತ ಆಗ್ತದೆ, ಕೃಷ್ಣ ಕೂಡ ಪ್ಲೀಸ್ ಆಗ್ತಾನೆ. ಈಗ ಎಂತಾಗಿದೆ ಅಂದ್ರೆ, ನಾವು ಯಾರು ಭಕ್ತಿಯಲ್ಲಿಲ್ಲ ಅವರೊಟ್ಟಿಗೆ ನಾವು ಜಾಸ್ತಿ ಕ್ಲೋಸ್ ಇದ್ದೇವೆ. ಅದು ಕೂಡ ನಮ್ಗೆ ಎಂತ ಆಗ್ತದೆ ಅಂದ್ರೆ, ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರೋಗ್ರೆಸ್ ಆಗ್ಲಿಕ್ಕೆ ಅದು ನಮ್ಗೆ ಬಿಡುವುದಿಲ್ಲ. ಗೊತ್ತಾಯ್ತಾ ಮಾತಾಜಿ? ಹರೇ ಕೃಷ್ಣ. ಪಲ್ಲವಿ ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ ಮಾತಾಜಿ. ಪಲ್ಲವಿ ಮಾತಾಜಿ, ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ ಮಾತಾಜಿ. ಕ್ಲಿಯರ್ ಆಯ್ತಾ? ಹರೇ ಕೃಷ್ಣ, ಹರೇ ಕೃಷ್ಣ. ಓಕೆ, ಎಸ್, ಈಗ ಅವ್ರದ್ದಾಯ್ತಲ್ಲ. ಈಗ ನರೇಂದ್ರ ಶೆಟ್ಟಿ ಇಲ್ಲ, ಓಕೆ,
ವೆಂಕಟೇಶ್ ವಿ. ಓಕೆ, ಎಸ್, ಅನ್ಮ್ಯೂಟ್ ಮಾಡಿ ಸರ್. ವೆಂಕಟೇಶ್ ವಿ, ಸಾರಿ, ಅನ್ಮ್ಯೂಟ್ ಮಾಡಿ ಸರ್. ವೆಂಕಟೇಶ್ ವಿ, ಪ್ರಶ್ನೆ ಉಂಟಾ? ಅಷ್ಟು ಅನ್ಮ್ಯೂಟ್. ಗುರುಗಳೇ, ನಾನು ಪ್ರಶ್ನೆ ಕೇಳಿದೆ. ನಾನು ನೀವು ಉತ್ತರ ಹೇಳಿದ್ರಿ. ಎಸ್, ರಾಮನ್ ಬಗ್ಗೆ ಕೇಳ್ತಾ ಇದ್ದೆ ನಾನು. ಓಕೆ. ಹೇಳಿದ್ರಿ. ಥ್ಯಾಂಕ್ ಯು. ಈಗ ಯಾರು ಅರ್ಚನಾ ಮಾತಾಜಿ ಉಂಟಾ? ಓಕೆ, ರೇಸ್ ಆ್ಯಂಡ್ ಏರ್ ಹೊಸಬ್ರು ಯಾರಾದ್ರೂ ನೋಡುವ. ನರೇಂದ್ರ ಶೆಟ್ಟಿ ಬಂತು. ಎಸ್, ಅನ್ಮ್ಯೂಟ್ ಮಾಡಿ ಸರ್. ನರೇಂದ್ರ ಶೆಟ್ಟಿ, ಅನ್ಮ್ಯೂಟ್ ಮಾಡಿ ಸರ್. ನರೇಂದ್ರ ಶೆಟ್ಟಿ ಅನ್ಮ್ಯೂಟ್ ಮಾಡಿ. ಎಸ್, ಓಕೆ. ಈಗ ಕೇಳ್ತಾ ಇದೆಯಾ? ಕೇಳ್ತಾ ಉಂಟು ಸರ್, ಹೇಳಿ ಸರ್. ನಾವೀಗ ಯೋಗದಲ್ಲಿ ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ, ರಾಜಯೋಗ ಅಂತೇಳಿ 4 ಸ್ಟ್ರೀಮ್ ಅಂತ ಏನ್ ಹೇಳ್ತಾರೆ. ಹಾಗಾಗಿ ಯೋಗ ಬಿಕಮಿಂಗ್ ದಿ ಹೋಲ್ ಪರ್ಪಸ್ ಆಫ್ ಯೋಗ ಇಸ್ ಬಿಕಮಿಂಗ್ ಒನ್ ವಿತ್ ದಿ ಗಾಡ್. ಫಂಡಮೆಂಟಲಿ ಅಲ್ಲಿ ಏನ್ ಹೇಳ್ತಾರೆ, ನೀವು ಯಾವ್ದಾದ್ರು ಒಂದು ರಾಜಯೋಗವನ್ನು ತಗೊಳ್ಬಹುದು, ಕರ್ಮಯೋಗವನ್ನು ತಗೊಳ್ಬಹುದು, ಬಟ್ ಯಾವ್ದಾದ್ರು ಒಂದು ರಸ್ತೆಯಲ್ಲಿ ಹೋಗಿ ದಿ ಅಲ್ಟಿಮೇಟ್ ಪ್ಲೇಸ್ ಟು ರೀಚ್ ಬಿಕಮ್ ಒನ್ ವಿತ್ ದಿ ಗಾಡ್ ಅಂತ ಹೇಳಿ. ಬಟ್ ಭಗವದ್ಗೀತೆಯಲ್ಲಿ ಒಂದು ಹೇಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ, ನೀವು ಯಾವ್ದೋ ಒಂದು ರಸ್ತೆಯನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲವನ್ನೂ ಜೊತೆಯಾಗಿ ಮಾಡ್ಕೊಂಡು ಹೋಗುದು. ಕರ್ಮಯೋಗವನ್ನು ಮಾಡಿ, ರಾಜಯೋಗವನ್ನು ಮಾಡಿ, ಭಕ್ತಿ ಯೋಗ ಮತ್ತೆ ಜ್ಞಾನ ಯೋಗ 4 ಜೊತೆಯಾಗಿ ಮಾಡ್ಕೊಂಡು ಹೋಗಿ ಅನ್ನೋ ಒಂದು ಥಾಟ್ ಪ್ರೋಸೆಸ್ ಇದ್ದ ಹಾಗೆ ಕಾಣ್ತದೆ. ಸರಿಯಾಗಿ ನೋಡಿ, ಅದು ಕರೆಕ್ಟ್. ಹೇಗಂದ್ರೆ ಕರ್ಮ ಮಾಡುವಾಗ ನೀವು ನೋಡಿ, ಹೈಯೆಸ್ಟ್ ಭಕ್ತಿ ಯೋಗ, ಉಳಿದದೆಲ್ಲ ಆ ಏಣಿ ಇದ್ದಾಗೆ, ಅಂದ್ರೆ ಟು ಪ್ರೋಗ್ರೆಸ್ ಇನ್ ಭಕ್ತಿ ಯೋಗ. ಮತ್ತೆ ಎಂತ ಅಂದ್ರೆ ನೋಡಿ, ಕರ್ಮದಿಂದ ನೀವು ಕೃಷ್ಣನನ್ನು, ಇನ್ನು ಯೋಗ ಅಂದ್ರೆ ಎಂತ, ಆಡಿಂಗ್. ಖಾಲಿ ಕರ್ಮಕ್ಕೆ ಜನರು ಎಂತ ಮಾಡ್ತಾ ಇದ್ದಾರೆ, ಕರ್ಮ ಮಾಡ್ತಿದ್ದಾರೆ, ಆದ್ರೆ ಯೋಗ ಮಾಡ್ತಾ ಇಲ್ಲ. ನೀವು ಆಡ್ ಮಾಡ್ಬೋದು ಕೃಷ್ಣನನ್ನು, ಆಗ ಮಾತ್ರ ಪರ್ಫೆಕ್ಟ್ ಕರ್ಮಯೋಗ. ಜ್ಞಾನ ಕೂಡ ಹಾಗೆ, ಖಾಲಿ ಜ್ಞಾನ ಪಡೆದ ಪ್ರಯೋಜನ ಇಲ್ಲ. ಜ್ಞಾನ ಯೋಗ ಅಂದ್ರೆ ಅಲ್ಲಿ ಕೃಷ್ಣನ ಕನೆಕ್ಟ್ ಮಾಡ್ಬೇಕು. ಹಾಗಾಗಿ ಎಲ್ಲವನ್ನು ಮಾಡ್ಬೋದು. ಅದಕ್ಕೆ ಹೇಳುದು ಯುಕ್ತ ವೈರಾಗ್ಯ. ಯುಕ್ತ ವೈರಾಗ್ಯ ನಿಮ್ಗೆ ರೂಪಗೋಸ್ವಾಮಿದನ್ನು ಹೇಳಿದ್ದೇನೆ ನೋಡಿ. ರೂಪಗೋಸ್ವಾಮಿ ಎಲ್ಲವನ್ನು ಬಿಟ್ಟು ಅವ್ರು ಮೆಂಡಿಕೆಂಟ್ ಆಗಿದ್ರು, ಅಂದ್ರೆ ಜಸ್ಟ್ ಒಂದು ಕೋಪಿನಲ್ಲಿದ್ರು. ಅವ್ರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ಅದನ್ನು ಬಿಟ್ಟು ಅವ್ರು ಮೆಂಡಿಕೆಂಟ್ ಆಗಿದ್ರು. ಆದ್ರೆ ಒಬ್ಬ ಅಲ್ಲಿ ಬಿಸ್ನೆಸ್ ಮ್ಯಾನ್ ಬಂದು ಅವರು ಆಕ್ಚುಲಿ ಅವ್ರು ಯುಕ್ತ ವೈರಾಗ್ಯ, ಅವ ಬಂದು ಹೇಳಿದ ನನ್ಗೆ ಎಂತಾದ್ರೂ ಸಹಾಯ ಮಾಡ್ಬೇಕು. ಆಗ ನೋಡಿ, ಮೆಂಡಿಕೆಂಟ್ ಎಂತ ತಗೊಳ್ಳಿಕ್ಕಿಲ್ಲ. ಆದ್ರೆ ಹೇಳಿದು ಕೃಷ್ಣನಿಗೆ ನೀನು ದೇವಸ್ಥಾನ ಕಟ್ಟು, ಮತ್ತೆ ಅವರ ರಾಧ ಗೋವಿಂದ ದೇವಸ್ಥಾನ ಕಟ್ಟಿದ. ಹಾಗಾಗಿ ಎವ್ರಿಥಿಂಗ್ ಈಸ್ ಡವಟೇಲ್ ಟು ಕೃಷ್ಣ ಅಂತಂದ್ರೆ, ಯಾವುದನ್ನೇ ಮಾಡಿ ಕೃಷ್ಣನ ಥ್ರೂ ಮಾಡಿ, ಆಗ ನಿಮ್ಗೆ ಯಾವುದು ಅದರಲ್ಲಿ ಪಾಪ ಬರುವುದಿಲ್ಲ. ಗೊತ್ತಾಯ್ತು ಸರ್? ಓಕೆ ಸರ್. ಓಕೆ. ಈಗ ಯಾರು ಇನ್ನೂ ಪ್ರಶ್ನೆ ಉಂಟಾ? ಅರ್ಚನಾ ಮಾತಾಜಿ. ಓಕೆ, ಎಸ್, ಅನ್ಮ್ಯೂಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಅರ್ಚನಾ ಮಾತಾಜಿ. ಹರೇ ಕೃಷ್ಣ ಗುರುಜಿ. ಎಸ್, ಹೇಳಿ ಮಾತಾಜಿ. ಗುರುಜಿ ಏನ್ ಹೇಳ್ತಾರೆ ಅಂತಂದ್ರೆ, ಗುರುವಿಲ್ಲದೆ ನಾವ್ ಯಾವ್ದನ್ನ ಮಾಡಿದ್ರು ಕೂಡ ಅದು ಫುಲ್ಫಿಲ್ ಆಗೋದಿಲ್ಲ. ಗುರು ಮುಖೇನವೇ ಎಲ್ಲವನ್ನು ಮಾಡ್ಬೇಕು ಅಂತ. ಆದ್ರೆ ಎಲ್ಲರಿಗೂ ಒಂದು ಒಳ್ಳೆ ಗುರು ಸಿಗೋದಕ್ಕೆ ಕಷ್ಟ ಇದೆ ಅಲ್ಲ ಗುರು? ಕಷ್ಟ ಇದೆ. ನಾವು ಇಲ್ಲಿ ಹೇಳ್ತಾ ಇದ್ದೇವೆ ಪ್ರಭುಪಾದನ್ನು ನೋಡಿ, ಇವರ ಬಗ್ಗೆ ನಾವು ಹೇಳ್ತಾ ಇದ್ದೇವೆ, ಇವರೇ ನಮ್ಗೆ ಹೇಳಿಕೊಟ್ಟದ್ದು, ನಾವು ಅವನ್ನ ಹೇಳ್ತಾ ಇದ್ದೇವೆ. ಇವರನ್ನ ಆಕ್ಸೆಪ್ಟ್ ಮಾಡಿ. ಯಾಕೆ ಕಷ್ಟ? ನೀವು ಅವರ ಪುಸ್ತಕ ಓದಿ, ಜಪ ಮಾಡಿ, ಇವರು ನಿಮ್ಗೆ ಕನೆಕ್ಟ್ ಆಗ್ತಾರೆ, ಕಾಣ್ಬಹುದು. ಇವರು ಹೇಗೆ ಕನೆಕ್ಟ್ ಆಗೋದಂದ್ರೆ, ನಾವು ಎಲ್ಲಿ ಎಂತ ನೋಡಿ, ನಾವು ಹೇಗೆ ಅಂತ ಎಕ್ಸಾಮ್ ಬರೀಲಿಲ್ಲ, ನಾವೀಗ ರಿಸಲ್ಟ್ ಕೇಳ್ತಾ ಇದ್ದೇವೆ. ಎಕ್ಸಾಮ್ ಬರೆಯೋದು ನಾವು ರಿಸಲ್ಟ್ ಹೇಗೆ ಕೇಳುದು? ನೀವು ಫಸ್ಟ್ ಗೆ ಟ್ರೈ ಮಾಡಿ. ಇಲ್ಲ ಹೇಗೆ ಕನೆಕ್ಟ್ ಮಾಡ್ಬೇಕು ಅಂದ್ರೆ, ಬುಕ್ಸ್ ಎಲ್ಲ ಎಲ್ಲಿ ಬರಬೇಕು, ಎಂತದಾಗಿ ಅಲ್ಲ ಬರ್ಲಿಕ್ಕೆ ಏನಿಲ್ಲ. ನೀವು ಜಸ್ಟ್ ಈಗ ಅಲ್ಲಿ ಬೀಡ್ಸಿದ್ರೆ ಜಪ ಮಾಡಿ 16 ಸುತ್ತು, ಮತ್ತೆ ನಮ್ಮ ಯಥಾರೂಪ ಪ್ರಭುಪಾದ್ ಬರ್ದ ಯಥಾರೂಪ ಪುಸ್ತಕ ಓದಿ ನೋಡಿ. ನೀವು 1 ತಿಂಗಳು ನೋಡಿ, ನಿಮ್ಗೆ ಇಮಿಡಿಯೇಟ್ ಕನೆಕ್ಟ್ ಆಗ್ತದೆ. ಯಾಕೆಂದ್ರೆ ಆಚಾರ್ಯರು ಹೇಗೆ ಅಂದ್ರೆ, ಆಚಾರ್ಯ ಹೇಳಿದ್ದಾರೆ, ಆಚಾರ್ಯರು 77 ದೇಹ ತ್ಯಾಗ ಮಾಡುವಾಗ ಎಲ್ಲ ಭಕ್ತರೆಲ್ಲ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಅವರು ಅಷ್ಟೊಂದು ಅವರಿಗೆ ಪ್ರೀತಿ ಕೊಟ್ಟಿದ್ದಾರೆ. ಮತ್ತೆ ಅವ್ರು ಹೇಳಿದ್ರು, ಎಲ್ಲವೂ ಕೃಷ್ಣನ ಇಚ್ಛೆಯಲ್ಲಿ ನಡೆಯುವುದು, ಮತ್ತೆ ನಾನು ಈ ಪುಸ್ತಕದಲ್ಲಿ ಇದ್ದೇನೆ, ನೀವು ಓದುವಾಗ ನಿಮ್ಗೆ ಫೀಲ್ ಆಗ್ತದೆ ಅಂತ ಅವ್ರು ಹೇಳಿದ್ರು.
ಹಾಗಾಗಿ ಇದು ನಮ್ಗೆ ಕೂಡ ಆಗಿದೆ. ನಾವು ಓದ್ತಾ ಹೋಗುವಾಗ ನಮ್ಗೆ ಎಂತ ಹೇಳುದು ಅವ್ರದ್ದು ಮಾರ್ಗದರ್ಶನ ಸಿಗ್ತದೆ, ಮತ್ತೆ ಅವ್ರು ಗೈಡ್ ಮಾಡ್ತಾರೆ ನಮ್ಗೆ. ಜಪ ಮಾಡಿ ಮತ್ತೆ ಓದಿ ಎರಡೂ ಒಟ್ಟಿಗೆ ಮಾಡಿದ್ರೆ ಖಂಡಿತವಾಗಿ ಇವರು ನಿಮ್ಗೆ ಕನೆಕ್ಟ್ ಆಗ್ತಾರೆ, ಅದರಲ್ಲಿ ಡೌಟ್ ಇಲ್ಲ. ಎಲ್ಲ ಎಲ್ಲಿ ಸಿಗುತ್ತೆ ಗುರುಜಿ ಇವೆಲ್ಲ ತಗೋಬೇಕು ಅಂತ? ಪುಸ್ತಕ ನಾನು ಕಳಿಸ್ತೇನೆ ನಿಮ್ಗೆ. ಭಗವದ್ಗೀತೆ ಬೇಕಿದ್ರೆ ನೀವು ನನ್ನ ಈ ನಂಬರ್ಗೆ ನಿಮ್ಮ ಅಡ್ರೆಸ್ ಎಲ್ಲ ಕಳಿಸಿ, ಮತ್ತೆ 300 ರೂಪಾಯಿ ಆಗ್ತದೆ, ಅದನ್ನು ಕಳಿಸಿ ನಾನು ನಿಮ್ಗೆ ಕಳಿಸ್ತೇನೆ ನಿಮ್ಮ ಅಡ್ರೆಸ್ಗೆ. ಅಂದ್ರೆ ಮಂತ್ಲಿ ಒನ್ಸ್ ಆ ತರ ಬರೋದಾ ಗುರುಜಿ, ಇಲ್ಲ ಅಂತ ಹೇಳಿ? ಅಲ್ಲ, ಭಗವದ್ಗೀತೆ ಪುಸ್ತಕ ಯಥಾರೂಪ ನೀವು ತಗೊಳ್ಳಿ, ಅದಕ್ಕೆ 300 ರೂಪಾಯಿ ಆಗ್ತದೆ, ನೀವು ಕಳಿಸಿ, ಮತ್ತೆ ನಿಮ್ಗೆ ಓದ್ತಾ ಇರ್ಬೋದು. ಈಗ ನನ್ನ ಹತ್ರ ಭಗವದ್ಗೀತಾ ಮತ್ತು ಭಾಗವತ ಎರಡೂ ಇದೆ ಗುರುಜಿ. ಭಗವದ್ಗೀತೆ ಯಾವ್ದು ಇರೋದು, ಯಾರ್ದು ಇರೋದು? ಭಗವದ್ಗೀತಾ ನಾನು ಇಸ್ಕಾನ್ ಅಲ್ಲೇ ತಗೊಂಡಿದ್ದು. ಭಗವದ್ಗೀತೆ ಭಾಗವತ ಬಂದು ಹಳೇದು, ತುಂಬಾ ಹಳೇದು, ನಮ್ಮ ತಾತ ಅವರದ್ದು. ಅಲ್ಲ ಅದು ನೋಡಿ, ಅದರಲ್ಲಿ ಆಕ್ಚುಲಿ ಭಾಗವತಂ ನೀವು ನೆನ್ನೆ ಹೇಳಿದ್ರಲ್ಲ, ಚಿತ್ರಕೇತು ಇರ್ಬೋದು, ಇಲ್ಲ ಪರೀಕ್ಷಿತ್ ರಾಜ ಇರ್ಬೋದು. ಪರೀಕ್ಷಿತ್ ರಾಜದ್ದು 7 ದಿವಸದ್ದು ಅದು ಫುಲ್ ಸ್ಟೋರಿ ಇದೆ, ಮತ್ತೆ ಕೃಷ್ಣ ಲೀಲೆಗಳು ಇದಾವೆ. ಅಲ್ಲ ಯಾರು ಬರ್ತದ ಅದು ಆಕ್ಚುಲಿ ಆಥರ್ ನೋಡಿ, ಯಾಕಂದ್ರೆ ಆತರ. ಒಂದ್ ನಿಮಿಷ ಗುರುಜಿ, ಆತರ ಹೇಳ್ತೇನೆ. ಯಾರು ಯಾವ ಸಂಸ್ಥೆ ಬರ್ತದ ಏನೋ ಮಾಡಿಲ್ಲ, ಒಂದ್ ನಿಮಿಷ. ಸಂಪ್ರದಾಯ ಇಲ್ಲದಿದ್ರೆ ಅದು ಅಂದ್ರೆ ನಿಮ್ಗೆ ಪ್ರಯೋಜನ ಇಲ್ಲ, ಯಾಕಂದ್ರೆ ಎಂತ ಆಗ್ತದೆ. ಸುಬೋಧ ರಾಮರಾವ್ ಅಂತ ಇದೆ ಗುರುಜಿ. ಸುಬೋಧ ರಾವ್ ಯಾವ ಸಂಪ್ರದಾಯ ಅದು ನೋಡಿ, ಸಂಪ್ರದಾಯ ನೋಡಿ. ಕಥಾಸ ಶ್ರೀಮದ್ ಭಾಗವತ ಕಥಾಸಾರ ಅಂತ ಇದೆ. ಅಲ್ಲ ಸಂಪ್ರದಾಯ ಯಾರು ಸಂಪ್ರದಾಯ? 4 ಸಂಪ್ರದಾಯ ಬರ್ತದೆ. ಬ್ರಹ್ಮೋದ್ವ ಸಂಪ್ರದಾಯ, ಲಕ್ಷ್ಮೀ ಸಂಪ್ರದಾಯ, ಮತ್ತೆ ರುದ್ರ ಸಂಪ್ರದಾಯ, ಮತ್ತೆ ಕುಮಾರ ಸಂಪ್ರದಾಯ. ಆ ಸಂಪ್ರದಾಯ ಇಲ್ಲದಿದ್ರೆ ಅದನ್ನು ಹೋಗ್ಬೇಡಿ. ಇದು ಸಂಪ್ರದಾಯ ಅಂತ ಎಲ್ಲೂ ಏನು ಕೊಟ್ಟಿಲ್ಲ ಗುರುಜಿ. ಅಲ್ಲ ಯಾರು ಬರ್ತದೆ, ಪಬ್ಲಿಷರ್ ಎಲ್ಲ ಉಂಟಲ್ಲ, ಅಲ್ಲಿ ಸ್ಟಾರ್ಟಿಂಗ್ ಇರ್ತದೆ. ಪಬ್ಲಿಷರ್ ಅದೇ ಎಂತ, ಒಂದ್ ನಿಮಿಷ. ಇದು ಚಾಮರಾಜಪೇಟ ಸುಬೋಧ ಮುದ್ರಾಲಯ ಅಂತ ಇದೆ, ಮುದ್ರಾಣಾಲಯ ಅಂತ. ಅದು ಅಥೆಂಟಿಕ್ ಅಲ್ಲ ಮಾತಾಜಿ, ಯಾಕಂದ್ರೆ ಈ 4 ಸಂಪ್ರದಾಯ ನೋಡಿ, ಬ್ರಹ್ಮ ಮಧ್ವಾಚಾರ್ಯ ಸಂಪ್ರದಾಯ, ಮತ್ತೆ ರಾಮಾನುಜ ಸಂಪ್ರದಾಯ, ಮತ್ತೆ ವಿಷ್ಣು ಸ್ವಾಮಿ ಸಂಪ್ರದಾಯ, ನಿಂಬಾರ್ಕಾಚಾರ್ಯ ಸಂಪ್ರದಾಯ, ಈ 4 ಸಂಪ್ರದಾಯ ತಗೊಂಡ್ರೆ ಅದು ಅಥೆಂಟಿಕ್. ಇಲ್ಲದ್ರೆ ಅದು ಕನ್ಫ್ಯೂಷನ್ ಮಾಡ್ತದೆ, ಯಾಕಂದ್ರೆ ಅದನ್ನು ಓದ್ಬೇಡಿ, ಇದನ್ನು ಓದಿ, ನಮ್ದು ಭಗವದ್ಗೀತಾ ಯಥಾರೂಪ. ಗೊತ್ತಾಯ್ತಾ ಮಾತಾಜಿ? ಸರಿ ಗುರುಜಿ, ಆಯ್ತು, ಥ್ಯಾಂಕ್ ಯು. ಹರೇ ಕೃಷ್ಣ. ಪ್ರೀತೇಶ್ ಅವರ ಪ್ರಶ್ನೆ ಉಂಟಾ? ಅಂದ್ರೆ ಇನ್ನೊಂದು, ನನ್ನ ಮನೆಯಲ್ಲಿ ಕೂಡ ಇದು ಭಗವದ್ಗೀತಾ ಆಸ್ ಇಟ್ ಈಸ್ ಸೆಕೆಂಡ್ ಎಡಿಷನ್ ಅಂತ ಹೇಳಿದೆ, ರಿವೈಸ್ಡ್ ಅಲ್ಲ. ರಿವೈಸ್ಡ್ ಅಂದ್ರೆ ಅಲ್ಲಿ ಪ್ರಭುಪಾದ ಚಿತ್ರ ಉಂಟಾ ಹಿಂದೆ ಅದರಲ್ಲಿ? ಹಿಂದ್ಗಡೆ ಪ್ರಭುಪಾದಿದ್ದು ಪಿಕ್ಚರ್ ಇದೆ. ಅದು ಅಥೆಂಟಿಕ್. ಓಕೆ ಓಕೆ, ಪ್ರಭುಪಾದ ಇದ್ರೆ ಸಾಕು. ಆಯ್ತು ಪ್ರಭುಳೆ. ಇದಾದ ನಂತರ ನೀವು ಹೇಳಿದ್ರಲ್ಲ, ಅಂದ್ರೆ ಇದು ಇನ್ನು ನಾನು ಇದ್ ಮಾಡಿಲ್ಲ, ಇನ್ನು ಸ್ಟಾರ್ಟೇ ಮಾಡಿಲ್ಲ ಫಸ್ಟ್ ಪೇಜು. ಈ ಕ್ಲಾಸ್ ಆದ ನಂತರ ಮಾಡ್ತೇನೆ ಅಂತೇಳಿ ಇದ್ದೇನೆ. ಸೊ ಇನ್ನೊಂದು ಅಂತ ಹೇಳಿದ್ರೆ, ಇದ್ರ ಜೋಡಿ ಇನ್ನೊಂದು ಓದ್ಬೇಕು ಅಂತ ಹೇಳಿದ್ರಲ್ಲ, ಏನದು? ಅದ್ರ ಜೊತೆ ಭಾಗವತಂ. ಅದು ಭಗವದ್ಗೀತೆ ಆದ ಮೇಲೆ ನೋಡಿ, ಭಗವದ್ಗೀತಾ ಗ್ರಾಜುಯೇಷನ್, ಭಾಗವತಂ ಪೋಸ್ಟ್ ಗ್ರಾಜುಯೇಷನ್, ಮತ್ತೆ ಚೈತನ್ಯ ಚರಿತಾಮೃತ PhD. ಓಕೆ 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 ಓಕೆ. ಹಾಗಾಗಿ ಅದು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಆಯ್ತು ಪ್ರಭುಣೆ, ಆಯ್ತು. ಇದು ಫಸ್ಟ್ ಕಂಪ್ಲೀಟ್ ಮಾಡ್ತೇನೆ. ಆಯ್ತಾಯ್ತು. ಇದು ಐಫೋನ್ ಅಲ್ಲಿ ಯಾರು ಐಫೋನ್ ಅನ್ಮ್ಯೂಟ್ ಮಾಡ್ಬೋದು. ನಮಸ್ತೆ ಪ್ರಭುಜಿ. ನಮಸ್ತೆ ಹೇಳಿ ಪ್ರಭುಜಿ. ಇದು ದೇಹ ತ್ಯಾಗ ಅಂದ್ರೆ ಏನು, ಮತ್ತೆ ಅದು ಯಾಕೆ ಮಾಡ್ತಾರೆ ದೇಹ ತ್ಯಾಗ? ಅಂದ್ರೆ ನಮ್ದು ತುಂಬಾ ಸ್ಪಿರಿಚುವಲ್ ಇದ್ದವರು, ಅವರ ಒಂದು ಸರ್ಟೇನ್ ಏಜ್ ಆದ್ಮೇಲೆ ಅವರು ದೇಹ ತ್ಯಾಗ ಮಾಡ್ತಾರೆ, ಮತ್ತೆ ಅದು ಅದರ ಮೇನ್ ಯಾಕೆ ಮಾಡ್ತಾರೆ ಅದು? ಅಂದ್ರೆ ಅವರು ಕೂಡ ಎಂತ ಅಂದ್ರೆ, ಕೃಷ್ಣ ಅವರನ್ನು ಕಳಿಸೋದು ಇಲ್ಲಿಗೆ, ಎಲ್ಲ ಬದ್ಧ ಜೀವಿಗಳನ್ನು ನೀನು ಅಲ್ಲಿಗೆ ನನ್ನಲ್ಲಿ ಕರ್ಕೊಂಡು ಬಾ ಅಂತ. ಮತ್ತೆ ಅವ್ರದ್ದು ಕೆಲಸ ಆಗ್ತದೆ, ಮತ್ತೆ ಅವರು ದೇಹ ತ್ಯಾಗ ಮಾಡಿ ಹೋಗ್ತಾರೆ. ಯಾಕಂದ್ರೆ ಅವರ ದೇಹ ಕೂಡ ಆಧ್ಯಾತ್ಮಿಕ ದೇಹ ನೋಡಿ. ಈ ಕೃಷ್ಣನ ದೇಹ ಹೇಗೆ ಆಧ್ಯಾತ್ಮಿಕ, ಅದೇ ರೀತಿ ಅವರು ಕೂಡ ಯಾವ ತಪ್ಪು ಮಾಡಿಲ್ಲ. ಈಗ ನಮ್ದೇ ಅಂತಂದ್ರೆ ಆಧ್ಯಾತ್ಮಿಕ ದೇಹ ಅಲ್ಲ, ಆದ್ರೆ ಶುದ್ಧ ಭಕ್ತರ ದೇಹ ಕೂಡ ಆಧ್ಯಾತ್ಮಿಕ. ಯಾಕಂದ್ರೆ ಅವರು ಅಲ್ಲಿ ಯಾವುದೇ ತಪ್ಪು ಮಾಡಲಿಲ್ಲ. ಕೃಷ್ಣ ಅವರನ್ನು ನೀನು ಹೋಗು, ಆ ಬದ್ಧ ಜೀವಿಗಳನ್ನು ಕರ್ಕೊಂಡು ಬಾ ಅಂತ ಅವರನ್ನು ಕೃಷ್ಣ ಕಳಿಸುವುದು. ಕೃಷ್ಣನ ಕರೆಗೆ ಅವರು ಬರುವುದು ಇಲ್ಲಿಗೆ, ಗೊತ್ತಾಯ್ತಾ? ನಾವು ಹಾಗೆ ಅಲ್ಲ.
ನಾವು ಬದ್ಧ ಜೀವಿಗಳು. ನಾವು ಅಂದ್ರೆ ಅಲ್ಲಿ ಕೃಷ್ಣನಿಗೆ ರಿವೋಲ್ಟ್ ಆದದ್ದು, ಮತ್ತೆ ನಾವು ಇಲ್ಲಿ ಬಂದದ್ದು. ಕೃಷ್ಣ ನಮ್ಮನ್ನು ಹೊರಗೆ ದೂಡಿದ್ದು, ಯಾಕಂದ್ರೆ ಅಲ್ಲಿ ಸೆಂಟರ್ ಅಲ್ಲಿ ಕೃಷ್ಣ. ನಾವು ಕೃಷ್ಣನ ಎಂಜಾಯ್ಮೆಂಟ್ ಅಲ್ಲಿ ನಮ್ಗೆ ಪಾರ್ಟಿಸಿಪೇಟ್ ಆಗ್ಲಿಕ್ಕೆ ಇಷ್ಟ ಇಲ್ಲ. ನಾವೆಂತ ಮಾಡಿದ್ವು ಅಲ್ಲಿ, ನಾವು ಹೇಳಿದ್ದು ನಾನು ಬರ್ತೇನೆ ಸೆಂಟರ್, ಕೃಷ್ಣ ನೀನಲ್ಲ ನಾನು. ಕೃಷ್ಣ ಎಂತ ಮಾಡಿದ್ದು, ನೀನು ಆಗಿದ್ರೆ ನೀನು ಭೌತಿಕ ಲೋಕಕ್ಕೆ ಹೋಗು ಅಂತ ನಮ್ಮನ್ನು ಕಳಿಸಿದ್ರು. ಆದ್ರೆ ಶುದ್ಧ ಭಕ್ತರ ಹಾಗೆಲ್ಲ, ಅಲ್ಲಿ ಕೂಡ ಅವರು ಕೃಷ್ಣನ ಎಂಜಾಯ್ಮೆಂಟ್ ಅಲ್ಲಿ ತುಂಬಾ ಖುಷಿಯಲ್ಲಿ ಇದ್ರು. ಆಗ ಕೃಷ್ಣ ಇಂದ ಅವರನ್ನು ಸಪರೇಟ್ ಆಗಿ ಕರೆದು ಹೇಳುದು, ನೀನು ಹೋಗಿ ಆ ಬದ್ಧ ಜೀವಿಗಳನ್ನು ಇಟ್ಕೊಂಡು ಬಾ ಅಂತ ಹೇಳುದು. ಮತ್ತೆ ಕೃಷ್ಣನ ಕರೆಗೆ ಅವರು ಬರುದು ಇಲ್ಲಿಗೆ. ಗೊತ್ತಾಯ್ತು ಸನತ್ ಅವರೇ? ಓಕೆ 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 ಪ್ರಭುಜಿ, ಓಕೆ, ಥ್ಯಾಂಕ್ ಯು. ಓಕೆ, ರಾಘವೇಂದ್ರ ಅವರೇ ಒಂದು ನಿಮಿಷ ಅನ್ಮ್ಯೂಟ್ ಮಾಡಿ ಸರ್. ರಾಘವೇಂದ್ರ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ ನಮಸ್ತೆ. ಈಗ ಒಬ್ರು ಮರಣ ಹೊಂದಿದ್ಮೇಲೆ ನಾವು ಕೇಳೋದೇನಂದ್ರೆ ಸ್ವಲ್ಪ ತುಂಬಾ ಕೆಟ್ಟ ಕಾರ್ಯ ಎಲ್ಲ ಮಾಡಿದ್ರೆ ನರಕಕ್ಕೆ ಹೋಗ್ತಾರೆ ಅಂತ. ಬಟ್ ನರಕದಲ್ಲಿ ಎಷ್ಟೋ ಬಗೆಯಾದ ಶಿಕ್ಷೆಗಳಿದೆ ಅಂತಾನು ಕೇಳ್ತೀವಿ. ಬಟ್ ನನ್ ಕ್ವಶನ್ ಏನಂದ್ರೆ, ಆತ್ಮ ಆಲ್ರೆಡಿ ದೇಹನ ತ್ಯಾಗ ಮಾಡಾದ್ಮೇಲೆ ನರಕದಲ್ಲಿ ಆತ್ಮಕ್ಕೆ ಶಿಕ್ಷೆ ಕೊಡ್ತಾರ ಅಥವಾ ಹೆಂಗೆ? ನಂಗೆ ಅರ್ಥ ಆಗ್ಲಿಲ್ಲ. ಆತ್ಮ ಹೋಗುದು. ಆತ್ಮ ಮೈಂಡ್ ಅಲ್ಲಿ ಎಂತ ಉಂಟು ಅದನ್ನು ಮೈಂಡ್ ಕ್ಯಾರೀಸ್ ಯುವರ್ ಸೋಲ್. ದೇಹ ಇಲ್ಲೇ ಬಿಟ್ಟು ಬಿಡ್ತೇವೆ. ಶಿಕ್ಷೆ ಅಂತ ಆದ್ರೆ ಅಲ್ಲಿ ನರಕದಲ್ಲಿ ಶಿಕ್ಷೆ ಎಲ್ಲ ವಿವರಿಸಿದಾಗ ನಾರ್ಮಲಿ ದೇಹ ರಿಲೇಟೆಡ್ ಶಿಕ್ಷೆಗಳೇ ಜಾಸ್ತಿ ಇರುತ್ತಲ್ಲ ಈ ತರ. ಅಲ್ಲಿ ಎಂತ ಅಂದ್ರೆ ನಿಮ್ಗೆ ಅಲ್ಲಿ ನರಕಕ್ಕೆ ಹೋಗುವಾಗ ಆ ನರಕದ ನಿಮ್ಗೆ ಎಂತ ಹೇಳುದು, ಅಯ್ಯೋ ನೋಡಿ ಆಚಾರ್ಯ ಎಂತ ಹೇಳುದು ಅಂದ್ರೆ, ನೀವೀಗ ಸೂರ್ಯ ಲೋಕಕ್ಕೆ ಹೋಗ್ಬೇಕು, ನಿಮ್ಗೆ ಅಂತದೊಂದು ದೇಹ ಸಿಗ್ತದೆ. ಚಂದ್ರ ಲೋಕಕ್ಕೆ ಬೇಕು ಅಂತದೇ ದೇಹ ಸಿಗ್ತದೆ. ಅಂದ್ರೆ ನಿಮ್ಮ ಆತ್ಮವು ಅಂತ ದೇಹಕ್ಕೆ ಸೆಟ್ ಆಗ್ತದೆ. ನರಕಕ್ಕೆ ಹೋಗುವಾಗ ಕೂಡ ನಿಮ್ಮ ಆತ್ಮಗೆ ಅಂತದೇ ಒಂದು ಇದು ಸಿಗ್ತದೆ. ಗೊತ್ತಾಯ್ತಾ? ಮತ್ತೆ ನೀವು ಅಲ್ಲಿ ಶಿಕ್ಷೆಯನ್ನು ಅನುಭವಿಸುದು. ಓಕೆ, ಆತರ. ಧನ್ಯವಾದಗಳು. ಓಕೆ, ಬೇರೆ ಯಾರು ಪ್ರಶ್ನೆ ಉಂಟಾ? ಓಕೆ, ಯಾವ್ದಾದ್ರು ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು. ಅನ್ಮ್ಯೂಟ್ ಮಾಡಿದೆ ಎಲ್ಲರನ್ನು. ಪ್ರಭುಗಳೇ, ಇನ್ನೊಂದು ಕ್ವೆಶನ್, ಇದು ಔಟ್ ಆಫ್ ಇದೆ. ಅಲ್ಲ, ಈಗ ಇಲ್ಲಿ ಕೆಲವರು ಭೂತ ಪಿಶಾಚಿ ಅದು ಇದೆಲ್ಲ ನಂಬ್ತಾ ಇರ್ತಾರೆ. ಅದು ಎಷ್ಟ್ರ ಮಟ್ಟಿಗೆ ಅದು ನಿಜವಾಗಿ ಇದೆಯಾ ಅಥವಾ ಅದು ಕಾಲ್ಪನಿಕನ? ಉಂಟು 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 ಉಂಟಾ ಪ್ರಭುಗಳೇ? ಉಂಟು. ಆದ್ರೆ ಕೃಷ್ಣ ಪ್ರಜ್ಞೆಗೆ ನೀವು ಹೇಗೆ ಅಂದ್ರೆ, ಕೃಷ್ಣ ಪ್ರಜ್ಞೆ ಹೈಯೆಸ್ಟ್ ಹೋಗುವಾಗ ಎಂತ ಆಗ್ತದೆ ಅಂದ್ರೆ, ನೋಡಿ ಆ ಭೂತಗೆ ಎಲ್ಲ ಭೂತ ಪ್ರೇತಗಳಿಗೆಲ್ಲ ಯಾರಂದ್ರೆ ದೇವರು ಶಿವನಿಗೆ ಅಸೈನ್ ಮಾಡಿದ್ದಾರೆ ಕೃಷ್ಣ. ಹಾಗಾಗಿ ಅಲ್ಲಿ ಒಂದು ಶ್ಲೋಕ ಉಂಟು, ನಿಮ್ಗೆ ಹೇಳಿದ್ದೇನೆ. ಯಾಂತಿ ದೇವ ಅಂದ್ರೆ ಭೂತಗಳನ್ನು ಇದು ಮಾಡಿದ್ರೆ, ಪೂಜೆ ಮಾಡಿದ್ರೆ ಭೂತ ಲೋಕಕ್ಕೆ ಹೋಗ್ತೀರಾ ಅಂತೆ. ಮತ್ತೆ ಅದು ತಮೋಗುಣ ತಮೋಗುಣ ಉಂಟು, ರಜೋಗುಣ ಉಂಟು, ಸತ್ವಗುಣ ಉಂಟು, ಮತ್ತೆ ಮೇಲೆ ಶುದ್ಧ ಸತ್ವ ಉಂಟು. ಹಾಗಾಗಿ ಇದು ಹೇಗೆ ಆಗಿದೆ ಅಂದ್ರೆ, ನೋಡಿ ಇದಕ್ಕೆ ನಾನೊಂದು ಉದಾಹರಣೆ ಕೊಡ್ತೇನೆ. ನಮ್ಮ ಆಚಾರ್ಯರು ಪ್ರಭುಪಾದ್ ಅವರು ಮೂವ್ಮೆಂಟ್ ಸ್ಟಾರ್ಟ್ ಮಾಡುವಾಗ ಅವರು ಅಮೆರಿಕದಲ್ಲಿ ತುಂಬಾ ದೇವಸ್ಥಾನ ಕಟ್ಟಿದ್ರು. ಮತ್ತೆ ಕೆನಡಾಕ್ಕೆ ಹೋಗುವಾಗ ಒಂದು ದೊಡ್ಡ ಬಂಗ್ಲೆ ಅದು ತುಂಬಾ ಕಡಿಮೆಗೆ ಇತ್ತೇನ ಅಂದ್ರೆ, ಅವ್ರಿಗೆ ಜಸ್ಟ್ ನೋಡಿದ್ರು. ನೋಡುವಾಗ ಅವ್ರು ಜಸ್ಟ್ ಶಿಷ್ಯರ ಹತ್ರ ಹೇಳಿದ್ರು, ಇದು ಯಾರ್ದು ಹೀಗೆ ಅಲ್ಲಿ ಅದು ಅಂದ್ರೆ ತುಂಬಾ ಕಡಿಮೆ ಕೊಡ್ತಾ ಇದ್ದಾರೆ, ಯಾಕೆ ಅಲ್ಲಿ ಸುಸೈಡ್ ಎಲ್ಲ ಆಗಿದೆ ಅಂತೆ, ತುಂಬಾ ಇದಾಗಿದೆ. ಅದಕ್ಕೆ ಮತ್ತೆ ಅವ್ರು ಹೇಳ್ತಾರೆ, ಹೋಗು ಹೇಳು ಅವನ ಹತ್ರ, ನಾನು ಅಂತ ಪರ್ಚೇಸ್ ಮಾಡ್ತೇನೆ ಅಂತ. ಮತ್ತೆ ತುಂಬಾ ಕಡಿಮೆಗೆ ಸಿಗ್ತದೆ ನಮ್ಗೆ ಆ ಟೈಮಾಗೆ. ಮತ್ತೆ ನಮ್ಮ ಆಚಾರ್ಯ ಹೇಳ್ತಾರೆ, ಅವ್ರೆಂತ ಮೂರ್ಖರು ಅಂದ್ರೆ, ಭೂತ ಪ್ರೇತಗಳು ಇದ್ರೂ ಕೂಡ ನಾವು ಹರೇ ಕೃಷ್ಣ ಮಂತ್ರ ಹೇಳುವಾಗ ಅವ್ರು ಮೈಲ್ಗಟ್ಲೆ ದೂರ ಓಡ್ತಾರಂತೆ ಎಲ್ಲ ಭೂತಗಳು. ಗೊತ್ತಾಯ್ತಾ? ಅಂದ್ರೆ ಎಲ್ಲಿ ಕೃಷ್ಣ ಉಂಟು ಅಲ್ಲಿ ಅಂಧಕಾರ ಇಲ್ಲ. ಎಲ್ಲ ಇವರೆಲ್ಲ ಯಾಕಂದ್ರೆ ತಮಗುಣದು ಎಲ್ಲ ಇದು, ಅವರೆಲ್ಲ ದೂರ ಹೋಗ್ತಾರೆ, ತುಂಬಾ ದೂರ ಹೋಗ್ತಾರೆ. ಯಾಕಂದ್ರೆ ನಿಮಗೆ ಇದು ಒಬ್ಸರ್ವ್ ಮಾಡ್ಬೋದು. ಯಾಕಂದ್ರೆ ನನ್ಗಂತೂ ತುಂಬಾ ಒಬ್ಸರ್ವ್ ಆಗಿದೆ. ಈಗ ನಾನು ತಿಲಕ ಎಲ್ಲ ಹಾಕಿ ಹೊರಗೆ ಹೋಗುವಾಗ ಇಲ್ಲಿ ನಮ್ಮ ಮಂಗಳೂರು ಬೆಲ್ಟ್ ಅಲ್ಲಿ ತುಂಬಾ ಭೂತಾರಾಧನೆ ಇರ್ತದೆ. ಅವರೆಲ್ಲ ಹೇಗಂದ್ರೆ ನನ್ನ ನೋಡುವಾಗಲೇ ಅವರಿಗೆ ಅಂದ್ರೆ ತಲೆ ಎಲ್ಲ ಕೆಳಗೆ ಮಾಡ್ತಾರೆ, ಕಣ್ಣು ಮತ್ತೆ ನೋಡುದಿಲ್ಲ ಅವರು. ಅಂದ್ರೆ ನನ್ನ ತಿಲಕ ನೋಡ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಗೊತ್ತಾಯ್ತಾ? ನಮ್ಮ ಡ್ರೆಸ್ ತಿಲಕ ಅಂದ್ರೆ ಭೂತ ಅಂದ್ರೆ ಅಷ್ಟು ಅವರಿಗೆ ಅದು ಆಗುದೇ ಇಲ್ಲ, ತುಂಬಾ ವೈರಿ ಅದು. ಅಂದ್ರೆ ಅಬ್ಸರ್ವ್ ಮಾಡಿದ್ದೇನೆ. ಅಲ್ಲ, ಇನ್ನೊಂದು ಕೇಳ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ಈಗ
ನಮ್ಮ ಒಳಗಡೆ ಕೃಷ್ಣ ನೆಲೆಸಿದ್ದಾನೆ ಅಂತ ಹೇಳಿ ಹೇಳಿದೀರಾ, ಅಂದ್ರೆ ಅವ್ರನ್ನು ಇದ್ ಮಾಡ್ಬೇಕು ನಾವು. ಅದೇ ತರ ನಮ್ಮ ಒಳಗಡೆ ಇದು ಇಂಥದ್ದು ಏನಾದ್ರು ಇದೆಯಾ ಈ ಭೂತ ಅಂತದೇ? ಅಂತದ್ ಯಾವ್ದಿಲ್ಲ, ಅಂತದ್ ಯಾವ್ದಿಲ್ಲ. ಓಕೆ ಓಕೆ ಅಂತದಿಲ್ಲ. ಓಕೆ 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 ಆಯ್ತು ಪ್ರಭುಗಳೇ. ಓಕೆ, ಧನ್ಯವಾದ. ಎಸ್, ಓಕೆ. ಹಾಗಾದ್ರೆ ದೊಡ್ಡ ಚಾಪ್ಟರ್. ಓಕೆ, ನಾವು ಹಾಗಾದ್ರೆ ಮುಕ್ತಾಯ ಮಾಡುವ. ವಾಂಛಾ ಕಲ್ಪತರೋ ವಿಶ್ಯ ಕೃಪಾ ಸಿಂಧು ಚ ಪತಿತನಾಂ ಪಾವನ್ಯೋಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ ಪ್ರಭುಗಳೇ.